ಟಾಕ್ಸಿಕ್ ಕಾಲ್ ಧೂಳ್ ಸಮಕ್ಕೂ ಯಾವ್ದು ಸಿನಿಮಾ ಇಲ್ಲ ಸರ್. ಬೇರೆ ಇಂಡಸ್ಟ್ರಿಗೆ ಈ ತರ ಒಂದು ಸಿನಿಮಾ ಮಾಡೋಷ್ಟು ತಾಕತ್ತು ಇಲ್ಲ, ಧೈರ್ಯನೂ ಇಲ್ಲ ಸರ್. ಸರ್, ತಬಾಹಿ ಸಾಂಗ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ. ಅಫ್ಕೋರ್ಸ್ ಯಶ್ ಅವ್ರನ್ನ ನೋಡಿದ್ವಿ, KR ಅವ್ರನ್ನ ನೋಡಿದ್ವಿ. ಫಸ್ಟ್ ಫ್ರೇಮ್ ಶುರುವಾದಾಗಲೇ ನೀವು ಕಾಣಿಸ್ಕೊಂಡ್ರಿ ಇಲ್ಲಿ ಯಶ್ ಅವ್ರ ಪಕ್ಕದಲ್ಲಿ. ಸೊ ತಬಾಯಿ ಸಾಂಗಲ್ಲಿ ಏನು ಅಂತಂದರೆ, ನಾನೊಂದು ಬೇರೆ ಪ್ಲೇಸಲ್ಲಿ ಇದ್ದಿದ್ದು. ಸರ್ ಹೋಗ್ಬಿಟ್ಟು ಒಂದು ಮಾನಿಟರ್ ನೋಡ್ಕೊಂಡು ಬಂದರು. ಬೋಲ್ಡಾಗಿ ಕಾಣಿಸ್ತಾ ಇದೆ ಕಣೋ, ನೀನು ಸ್ವಲ್ಪ ಈ ಕಡೆಗೆ ಬನ್ನಿ, ಈ ಕಡೆ ಇಲ್ಲಿ ಶಿಫ್ಟ್ ಮಾಡಿದ್ರು ನನ್ನ. ಎಲ್ಲ ಮಿತಿ ಮೀರಿ ಹೋಗೋಣ ಬಾ. ಹೆಂಗಿತ್ತು ಆ ಟಾಕ್ಸಿಕ್ ಪ್ರಪಂಚ? ನಮ್ಮ ಹೆಸರು ಗೊತ್ತು, ನಮ್ಮ ಜನಕ್ಕೆ ಏನು ಕೊಡಬೇಕು, ನಮ್ಮ ಅಣ್ಣ ತಮ್ಮಂದ್ರಿಗೆ ಏನು ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತು. ಅವ್ರಗಳ ಕುತಂತ್ರನೇ ಬೇರೆ. ಸರ್, 40 ದಿನದ ಜರ್ನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ. ಅಂದರೆ ಫುಲ್ ಫ್ಲೆಜ್ ಒಂದೇ ಶೆಡ್ಯೂಲಲ್ಲಿ ಇತ್ತ ನಿಮಗೆ? ರಾಯ ಗ್ಯಾಂಗ್ ಅನ್ನೋದು ನಮ್ಮದು ಒಂದು ಟೀಮ್. ಸೊ ಮೇಜರ್ ಆಗಿ 4 ಜನ ಹೆಂಚ್ಮೆನ್ ಆಗಿ ನಾವು ಸೆಲೆಕ್ಟ್ ಆಗ್ತೀವಿ. ಸಿಗಾರ ಒಂದು ವೈಟ್ ಕೋಟಲ್ಲಿ ಬರ್ತಾರೆ ನೋಡಿ, ಅದ್ರ ಹಿಂದೆ ನಾವುಗಳು ಇರ್ತೀವಿ. ಎಸ್ ಸರ್ ಕೂಡ ಹಾಗೆ ಹಿಂದೆ ತಿರುಗ್ಬಿಟ್ಟು ಎಲ್ಲರೂ ಹಾಯ್ 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 ಅಂತಂದ್ರು. ಆಮೇಲೆ ಹೆಂಗೆ ನಾವು ಹರ್ಷ ಜೊತೆ ಮಾಡಿದ್ಯಲ್ವಾ ಅಂತಂದ್ರು. ಎಲ್ಲೋ ಒಂದು ಕಡೆ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ನಮ್ಮನ್ನು ಅನ್ನೋದು ಒಂದು ಧೈರ್ಯ ಬಂತು ಸರ್. ಯಾವಾಗ ಎಕ್ಸ್ಟೆಂಡ್ ಆಗ್ತಾ ಹೋಯ್ತು, ಪೋಸ್ಟ್ಪೋನ್ ಆಗ್ತಾ ಹೋಯ್ತು ರಿಲೀಸ್ ಡೇಟ್, ತುಂಬ ರೀಶೂಟ್ ಆಗ್ತಿದೆ ಅದು ಇದು ಸಿಕ್ಕಾಬಟ್ಟೆ ರೂಮರ್ಸ್ ಬಂತು. ಆ ಮನುಷ್ಯ ಇವತ್ತು ಡಿಸಿಷನ್ ತೊಗೊಂಡಿರೋದಕ್ಕೆ ಸರ್, ಮಲ್ಲೋತ್ತರ್ ಸರ್ ಹೇಳ್ತಾರೆ, ಎಸ್ ಸರ್ ಇರೋದಕ್ಕೆ ನಂಗೆ ಒಂದು ಧೈರ್ಯ ಸಿಕ್ತು. ನನಗೆ ರಾಮಾಯಣ ಅಂತ ಮಾಡುವಂಥ ಸಿನಿಮಾ ನನಗೆ ಅಷ್ಟು ಶಕ್ತಿ ಸಿಕ್ಕಿರೋದು. ಒಬ್ಬ ಲೇಡಿ ಡಿರೆಕ್ಟರ್ ಥರ ಬೋಲ್ಡ್ ಸೀನ್ಸ್ಗಳನ್ನು ಡಿರೆಕ್ಟ್ ಮಾಡಿದ್ದಾರೆ. ಇದು ಮೋಹನ್ ದಾಸ್ ಯಾವ ಥರ ಡಿರೆಕ್ಟರ್ ಅವರು? ಈ ಸಿನಿಮಾ ಅವ್ರು ಮಾಡಿರೋದಕ್ಕೇನೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಹೊರಗಡೆ ಔಟ್ಪುಟ್ ಬಂದಿರೋದು ಸರ್. ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ. ಇವಾಗ ಅದೇ ಹೇಳ್ತಾರಲ್ಲ, ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಅದೆಲ್ಲ ಏನೂ ಇಲ್ಲ ಸರ್. ಇಂಥ ಒಂದು ಸಿನಿಮಾ ಬಂದಿದೆ, ಮಿಸ್ ಮಾಡಿಕೊಂಡ್ರೆ ಅದು ನಿಮ್ಮ ಬ್ಯಾಡ್ ಲಕ್ಕು. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಪ್ರಪಂಚದಾದ್ಯಂತ ಈಗ ಸದ್ಯಕ್ಕೆ ಓಡ್ತಾ ಇರೋದಂತೂ ಒಂದೇ ವಿಷಯ, ಅದು ಟಾಕ್ಸಿಕ್ ವಿಷಯ. ಟಾಕ್ಸಿಕ್ ಜ್ವರ ಜಾಸ್ತಿ ಆಗ್ತಾ ಇರುವಂತಹ ಹೊತ್ತಲ್ಲೇ ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರಧಾರಿಯಾಗಿ ಕಾಣಿಸಿಕೊಳ್ಳಲಿರುವಂತಹ ನಟ ನಮ್ಮ ಜೊತೆಗಿದ್ದಾರೆ. ಅಫ್ಕೋರ್ಸ್ ನೀವು ತಬಾಹಿ ಸಾಂಗ್ನ ನೋಡಿದರೆ, ಸಾಂಗ್ ಶುರುವಿನಲ್ಲಿ 6.5 ಅಡಿ ಇರುವಂತಹ ಒಬ್ಬ ವ್ಯಕ್ತಿ ನಮಗೆ ಕಾಣಿಸ್ತಾರೆ. ಡೆಫಿನೆಟ್ಲಿ ಇವರು ಕನ್ನಡದ ಪ್ರತಿಭೆ ಅಲ್ವಾ ಅಂತ ನನಗೆ ನೋಡಿದ ತಕ್ಷಣವೇ ಅನ್ನಿಸ್ತು. ಆಮೇಲೆ ಇನ್ನೇನು ಜಾಸ್ತಿ ಟೈಮೇ ಬೇಕಾಗಿರಲಿಲ್ಲ, ಇವರು ಬೇರೆ ಯಾರೂ ಅಲ್ಲ, ನಮ್ಮ ವಜ್ರಗಿರಿ ಅನ್ನೋದು ನನಗೆ ಗೊತ್ತಾಗೋಯಿತು. ವಜ್ರಗಿರಿ ಅಂತ ಹೇಳಿದ್ರೆ ಸ್ನೇಹಿತರೆ, ಬಜರಂಗಿ ಪಾರ್ಟ್ 2 ಸಿನಿಮಾದಲ್ಲಿ 110 ವರ್ಷದ ಗುರು ಪಾತ್ರ ಮಾಡಿದರು. ಜೊತೆಗೆ ಅದು ಬಿಟ್ಟರೆ ರಾಬರ್ಟ್ ಆಗಿರ್ಬೋದು, ಜೇಮ್ಸ್ ಆಗಿರ್ಬೋದು, ಹೀಗೆ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ಟಾಕ್ಸಿಕ್ನಲ್ಲಿ ಈಗ ವಿಜೃಂಭಿಸಲಿರುವಂತಹ ವಜ್ರಗಿರಿಯವರು ನಮ್ಮ ಜೊತೆಗಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಅವರ ಎಕ್ಸ್ಪೀರಿಯನ್ಸಸ್ಗಳನ್ನು ಅವ್ರ ಹತ್ರನೇ ಕೇಳ್ತಾ ಹೋಗೋಣ, ಬನ್ನಿ. ವಜ್ರಗಿರಿ ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಹೇಗಿದ್ದಾರೆ ಸರ್? ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಟೈಮ್ ಆಯಿತು. ಬಜರಂಗಿ 2 ಆದಮೇಲೆ ನಿಮ್ಮ ಭೇಟಿ ಟಾಕ್ಸಿಕ್ ಮೂಲಕ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಸೊ ಹಾಟ್ ನ್ಯೂಸ್ ಆಗಿದೆ ಇವಾಗ ಟಾಕ್ಸಿಕ್. ಎಸ್ ಸರ್. ಸರ್, ತಬಾಹಿ ಸಾಂಗ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ. ನನಗೆ ಫಸ್ಟ್ ನೋಡಿದ ತಕ್ಷಣವೇ, ಅಫ್ಕೋರ್ಸ್ ಯಶ್ ಅವ್ರನ್ನ ನೋಡಿದ್ವಿ, KR ಅವ್ರನ್ನ ನೋಡಿದ್ವಿ. ಫಸ್ಟ್ ಫ್ರೇಮ್ ಶುರುವಾದಾಗಲೇ ನೀವು ಕಾಣಿಸ್ಕೊಂಡ್ರಿ ಇಲ್ಲಿ ಯಶ್ ಅವ್ರ ಪಕ್ಕದಲ್ಲಿ. ಓ, ನಮ್ಮ ವಜ್ರಗಿರಿಯವರಲ್ವ ಇವರು ಅಂತ ನಂಗೆ ಆಗಲೇ ಗೊತ್ತಾಗೋಯ್ತದು. ಸೊ ತುಂಬ ಖುಷಿ ಆಯ್ತು ಇನ್ಫ್ಯಾಕ್ಟು, ಬಿಕಾಸ್ ಸಾಕಷ್ಟು ಜನ ಬೇರೆ ಬೇರೆ ನಟರುಗಳು ಬೇರೆ ಬೇರೆ ಭಾಷೆಯಿಂದ ಟಾಕ್ಸಿಕಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಕನ್ನಡದ ಟೆಕ್ನಿಷಿಯನ್ಸ್ ನಮ್ಮ ಟಾಕ್ಸಿಕ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಕನ್ನಡದ ನಟರುಗಳಲ್ಲಿ ಯಾರಿದ್ದಾರೆ ಅಂತ ಯೋಚನೆ ಮಾಡುವಾಗ ನೀವೇ ಫಸ್ಟಿಗೆ ನನಗೆ ಕಂಡಿರೋದು. ಸೊ ನೋಡಿ ತುಂಬ ಖುಷಿ ಆಯಿತು. ಸೊ ತಬಾಹಿ ಹಾಡಿನ ಒಂದು ಸಕ್ಸಸ್ಸನ್ನು ನೀವು ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀರಾ? ಡೆಫಿನೆಟ್ಲಿ ತುಂಬ DMs ಎಲ್ಲ ಬಂದಿರುತ್ತೆ ನಿಮಗೆ, ತುಂಬ ಜನ ನಿಮಗೂ ಒಳ್ಳೆ ಪ್ರಶಂಸೆ ಎಲ್ಲ ಕೊಡ್ತಾ ಇರ್ತಾರೆ. ನೀವಿದ್ದೀರಾ ಅಂತ ಗೊತ್ತಾಗಿದೆ ಈ ಹಾಡಿಂದ. ಈಗ ಸದ್ಯಕ್ಕೆ ಹೇಗೆ ಅನ್ನಿಸ್ತಾ ಇದೆ ಸರ್? ಒಂದು ಮೇಜರ್ ಆಗಿ ಹೇಳಬೇಕು ಅಂತಂದರೆ, ಟಾಕ್ಸಿಕ್ ಅನ್ನೋದು ತುಂಬ ಪ್ರೈಡ್ ಮೂವಿ ನಮಗದು. ಸೊ ಅದ್ರಲ್ಲಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಇನ್ನೊಂದೇನು ಅಂತಂದರೆ, ನಮ್ಮ ಯಶ್ ಅವರು ಕನ್ನಡದ ಹುಡುಗ. ಸೊ ಅವ್ರ ಜರ್ನಿ ಹೆಂಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು, ನಮ್ಮ ಇಂಡಸ್ಟ್ರಿ ಅಲ್ಲದೆ ಬೇರೆ ಇಂಡಸ್ಟ್ರಿಯವ್ರಿಗೂ ಗೊತ್ತು. ಸೊ ಆ ಥರದ್ದೊಂದು ವಿಷನ್ ಇಟ್ಕೊಂಡಿರುವಂಥ ಒಬ್ಬ ಆ್ಯಕ್ಟರ್ ಜೊತೆ ನಾವು ವರ್ಕ್ ಮಾಡೋದು ತುಂಬಾ ಲಕ್ಕಿ ಅಂತಲೇ ಹೇಳ್ಬೇಕು ಸರ್. ಬಿಕಾಸ್ ಅವರೊಂದು ಗೈಡ್ಲೈನ್ಸ್ ಆಗಿರ್ಬೋದು, ಆ ಸಿನಿಮಾದಲ್ಲಿ ಅವರು ಯಾವ ಥರ ಒಂದು ಸಿನಿಮಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಆಸ್ ಅ ಪ್ರೊಡ್ಯೂಸರ್ ಆಗಿನೂ ಅವರು ಆ ಸಿನಿಮಾದಲ್ಲಿ ಮಾಡಿರೋದ್ರಿಂದ. ಸೊ ಪ್ರತಿಯೊಂದಕ್ಕೂ ಇನ್ವಾಲ್ವ್ ಆಗಿ ಜನಕ್ಕೆ ಏನು ಮುಟ್ಟಿಸ್ಬೇಕು, ಇವಾಗಿಂದ ಜನ್ರೇಷನ್ಗೆ, ಜೆನ್ಜಿ ಅನ್ನೋ ಜನ್ರೇಷನ್ ಏನಿದೆ, ಆ ಜನ್ರೇಷನ್ಗೆ ಏನು ಇಷ್ಟ ಆಗಬೇಕು ಅನ್ನೋದನ್ನ ಸೊ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಕುತ್ಕೊಂಡು ಇದು ಹಿಂಗೆ ಬರಬೇಕು, ಹೀಗೆ ಮಾಡಬೇಕು ಅಂತ ಒಂದು ಮೇಜರ್ ಆಗಿ ಯಶ್ ಸರ್ ತುಂಬ ಇನ್ವಾಲ್ವ್ ಆಗಿ ಮಾಡಿರುವಂಥದ್ದು. ಅದರಲ್ಲಿ ಅವ್ರ ಸುತ್ತಮುತ್ತ
ಯಾರು ಇರಬೇಕು ಅನ್ನೋದು ಕೂಡ ಅವರೇ ಡಿಸೈಡ್ ಮಾಡಿರೋದು. ಓಕೆ. ಸೊ ಹಿಂಗೇನೆ ಲುಕ್ ಟೆಸ್ಟ್ ಎಲ್ಲ ಆಗಿತ್ತು. ನಮ್ಮ ಎಲ್ಲ ಕನ್ನಡದವ್ರು ಸುಮಾರು ಜನ ಒಂದು ಆರ್ಟಿಸ್ಟ್ಗಳನ್ನ ಕರೆದು ಲುಕ್ ಟೆಸ್ಟ್ ಎಲ್ಲ ಮಾಡಿದ್ರು. ಓಕೆ. ಸೊ ಅವ್ರ ಆ ಪ್ರೊಫೈಲು ಹೆಸರ್ ಹತ್ರ ಹೋಯ್ತು. ಅಲ್ಲಿ ಹೋದಾಗ ಹೆಂಗ್ ಹೋಯ್ತು ಸರ್, ಯಾರ ಮೂಲಕ ಹೋಯ್ತು? ಸೊ ಮನು ಅಂತ ಒಬ್ರು ಜೇಮ್ಸ್ ಅಲ್ಲಿ ಅಗೈನ್ ಅಪ್ಪು ಸರ್ ಸಿನಿಮಾದಲ್ಲಿ ಅವರು ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರು. ಓಕೆ. ಸೊ ಅವ್ರಿಗೆ ಸ್ವಲ್ಪ ರಾಧಿಕಾ ಮೇಡಮ್ ಮತ್ತೆ ಎಸ್ ಸರ್ ಸ್ಟಾಫ್ ಎಲ್ಲ ಸ್ವಲ್ಪ ಅವ್ರಿಗೆ ಪರಿಚಯ ಇರೋದ್ರಿಂದ ಸೊ ಈ ತರದ್ದೊಂದು ಕ್ಯಾರೆಕ್ಟರ್ ಇದ್ರೆ ನನಗೆ ಇಂಟ್ರೊಡ್ಯೂಸ್ ಮಾಡಿಸು, ಇದ್ರೆ ಹೇಳು ನನಗೆ ರೆಫರ್ ಮಾಡಿ ಅಂತ ಅವ್ರ ಹತ್ರ ಅವರು ಆ ಒಂದು ಟೀಮ್ ಅಲ್ಲಿ ಇದ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅಲ್ಲಿ ಅವರು ಕೂಡ ಇದ್ರು. ಸೊ ಅವ್ರಿಗೆ ಸ್ವಲ್ಪ ಕನ್ನಡದ ಆಕ್ಟರ್ಗಳು ಅವ್ರಿಗೆ ಗೊತ್ತಲ್ವಾ. ಸೊ ಜೇಮ್ಸ್ ಮಾಡಿರೋದ್ರಿಂದ ಅವ್ರು ಸಡನ್ ಆಗಿ ಕರೆಕ್ಟ್ ಅಲ್ವಾ ವಜ್ರಗಿರಿ ಇದಾನೆ ಅಂತ ಅಂದ್ಬಿಟ್ಟು ನನಗೆ ಇಮಿಡಿಯೇಟ್ ಆಗಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ಹೇಳಿದ್ರು. ನಾನು ಫೋಟೋಸ್ ಎಲ್ಲ ಕಳಿಸ್ದೆ. ಸೊ ಅದು ನೆಕ್ಸ್ಟ್ ಸಡನ್ ಆಗಿ ಅವರು ಓಕೆ ಕರ್ಸಿ ಅವ್ರನ್ನ ಲುಕ್ ಟೆಸ್ಟ್ ಎಲ್ಲ ಮಾಡೋಣ ಅಂದ್ರ ಮೇಲೆ ಗೊತ್ತಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಹೈಟಲ್ಲಿ ಕಾಣಿಸೋಂಥ ವ್ಯಕ್ತಿ ನಾನಾಗಿದ್ದೆ. ಓಕೆ. ಲುಕ್ ಟೆಸ್ಟ್ ಆಯಿತು. ಆಮೇಲೆ ಅವ್ರ ಪ್ರೊಫೈಲ್ ನೋಡಿದ ತಕ್ಷಣ ಸರಿ ಆಯಿತು, ಇವ್ರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂ ಮಾಡ್ಸೋಣ ಅನ್ನೋದಾಯಿತು. ಸೊ ಮೇಜರ್ ಆಗಿ 4 ಜನ ಹೆಂಚ್ಮೆನ್ ಆಗಿ ನಾವು ಸೆಲೆಕ್ಟ್ ಆದ್ವಿ ಸರ್ ಜೊತೆ. ಸೊ ರಾಯನ್ ಗ್ಯಾಂಗ್ ಅಲ್ಲಿ ಇರ್ತಾರೆ. ರಾಯ ಗ್ಯಾಂಗ್ ಅನ್ನೋದು ನಮ್ದು ಒಂದು ಟೀಮ್. ಸೊ ಇದು ಶೂಟ್ ನಡೀತಾ ತಬಾಯಿ ಸಾಂಗ್ದು ನಮ್ಗದು ಸಾಂಗ್ ಶೂಟ್ ಅನ್ನೋದು ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಯಾವುದೋ ಒಂದು ಕ್ಲಿಪ್ ಇದು ಅನ್ಕೊಂಡ್ಬಿಟ್ಟು ನಾವು ಶೂಟ್ ಮಾಡ್ತಾ ಇದ್ದಿದ್ದು. ಸೊ ತಬಾಯಿ ಸಾಂಗ್ ಅಲ್ಲಿ ಏನು ಅಂತಂದ್ರೆ ನಾನೊಂದು ಬೇರೆ ಪ್ಲೇಸ್ ಅಲ್ಲಿ ಇದ್ದಿದ್ದು. ಓಕೆ. ನನ್ಗೆ ಆಲ್ಮೋಸ್ಟ್ ಈ ಹೈಟ್ ಇರೋರ್ನ ಏನ್ ಮಾಡ್ತಾರೆ ಸಿನಿಮಾದಲ್ಲಿ, ನೀನು ಹೈಟ್ ಇದೆಯಪ್ಪ, ನೀನ್ ಒಂದ್ ಸ್ವಲ್ಪ ಈ ಕಡೆ ಬಾ, ಒಂದ್ ಸ್ವಲ್ಪ ಈ ಕಡೆ ಬಾ ಅಂತ ಅಂದ್ಬಿಟ್ಟು ಮೂಲೆಗೆ ಹಾಕ್ಬಿಟ್ಟಿರ್ತಾರೆ. ಹಿಂಗ್ ಫ್ರೇಮ್ ಇಟ್ಟಾಗ ಹೆಂಗಿರ್ತಾರೆ ಅಂತಂದ್ರೆ ಅರ್ಧ ಮುಖ ಕಾಣಿಸಿರುತ್ತೆ, ಅರ್ಧ ಮುಖ ಕಾಣಿಸಿರಲ್ಲ. ಆ ತರ ಒಂದು ಸಿಚುಯೇಷನ್ ಇದ್ದಾಗ ನಾವು ಮೇಜರ್ ಆಗಿ ಕಾಣಿಸ್ಕೊಳ್ಬೇಕು ಅನ್ನೋದು. ಬಿಕಾಸ್ ಈ ತರ ಒಂದು ಸಿನಿಮಾದಲ್ಲಿ ನಾವು ಮಾಡಿದ್ರೆ ಎಂತ ದೊಡ್ಡ ಪ್ರೊಫೈಲ್ ಅಂತಂದ್ರೆ ಅದು ಲೈಕ್ ಊಹಿಸ್ಕೊಳಕ್ಕೂ ಆಗಲ್ಲ. ಸೊ ಅಂತ ಒಂದು ಪ್ರೊಫೈಲ್ ಆಗುತ್ತೆ. ಸೊ ಆ ಥರ ಟೈಮಲ್ಲಿ ಎಸ್ ಸರ್ ಪ್ರೊಫೈಲ್ ಅಲ್ಲಿ ಮಾನಿಟರ್ ನೋಡ್ಕೊಂಡು ಬಂದ್ಬಿಟ್ಟು ನನಗೊಂದು ಪ್ಲೇಸ್ಮೆಂಟ್ ಕೊಡ್ತಾರೆ, ನೀನು ಇಲ್ಲಿ ಬೇಡ ಈ ಕಡೆಯಿಂದ ಬಾ ಅಂತ. ಸೊ ಅಲ್ಲಿ ಎಸ್ ಸರ್ ಪಕ್ಕ ನೀವು ಮೊದಲು ಇರ್ಲಿಲ್ಲ ಪ್ಲೇಸ್ಮೆಂಟ್ ನಿಮ್ದು? ಅಂದ್ರೆ ಅವ್ರ ಟೀಮಲ್ಲೇ ಇತ್ತು, ಸಾಂಗ್ ಅಲ್ಲಿ ಅಲ್ಲಿರ್ಲಿಲ್ಲ. ಇವಾಗ ಏನ್ ನಾವು ನೋಡಿದ್ವಿ ಅಲ್ಲಿರ್ಲಿಲ್ಲ. ಅದಾದ್ಮೇಲೆ ಎಸ್ ಸರ್ ಹೋಗ್ಬಿಟ್ಟು ಒಂದು ಮಾನಿಟರ್ ನೋಡ್ಕೊಂಡು ಬಂದ್ರು. ಇದು ಮಾನಿಟರ್ ಶೂಟ್ ಮಾಡಿದಾಗ ಫಸ್ಟ್ ನೋಡ್ತಾರೆ ಅಲ್ವಾ, ನೋಡ್ಕೊಂಡು ಬಂದ್ರ ಮೇಲೆ ಮತ್ತೆ ಸರ್ ಬಂದ್ಬಿಟ್ಟು ಬೋಲ್ಡಾಗಿ ಕಾಣಿಸ್ತಾ ಇದೆ ಕಣೋ, ನೀನ್ ಸ್ವಲ್ಪ ಈ ಕಡೆಗೆ ಬನ್ನಿ, ನೀನ್ ಈ ಕಡೆ ಇಲ್ಲಿ ಶಿಫ್ಟ್ ಮಾಡಿದ್ರು ನನ್ನ. ಎಸ್ ಸರ್ ಬಂದ್ಬಿಟ್ಟು ಶಿಫ್ಟ್ ಮಾಡಿ ನೀನ್ ಈ ಕಡೆಯಿಂದ ಮಾಡು, ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಬೋಲ್ಡಾಗಿ ಮಾಡು ಅಂತ. ನನ್ಗೊಂಥರ ಬಿಲ್ಡಪ್, ನನ್ಗೊಂಥರ ಒಳಗಡೆ ಖುಷಿ ಆಗ್ತದೆ, ಎಕ್ಸೈಟ್ಮೆಂಟ್ ಹೇಳ್ಕೊಳಕ್ಕಾಗಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಈ ಕಡೆಯಿಂದ ಎಂಟ್ರಿ. ಅಲ್ಲೇನಾಗಿತ್ತು, ಒಂದು ಪೋಲ್ ಅಡ್ಡ ಇದೆ ಆಕ್ಚುಲಿ, ನೀವು ಅದ್ ನೋಡ್ಬೇಕಾದ್ರೆ ಒಂದು ಪೋಲ್ ಅಡ್ಡ ಇದೆ. ಸೊ ನನ್ಗೇನ್ ಅನ್ಸ್ತು, ಇಲ್ಲೂ ಉದ್ದ ಇರೋದಕ್ಕೆ ನನ್ನ ಎಲ್ಲೋ ಸೈಡ್ಗೆ ಹಾಕ್ಬಿಟ್ರ, ಎಲ್ಲೋ ಅದ್ ನನ್ನ ಓವರ್ಲ್ಯಾಪ್ ಮಾಡ್ತಾ ಇದಾರೆ ಅನ್ನೋದು ನನಗೊಂದು ಇಲ್ಲಿ ರಿಲೀಸ್ ಆಗೋವರೆಗೂ ಗೊತ್ತಿರ್ಲಿಲ್ಲ ನನಗೆ. ನನ್ ಥಾಟ್ ಏನೋ ಬಿಡೋ, ಒಂದು ಗ್ಯಾಂಗ್ ಸಪ್ರೇಟ್ ಆಗಿ ಒಂದು ಕಾರ್ ಹತ್ರ ನಿಲ್ಸ್ಕೊಂಡಿದ್ದಾರೆ, ಈ ಕಡೆ ನಂದು ಸಪ್ರೇಟ್ ಆಗಿ ಕರೀತಾ ಇದಾರೆ ಅಂದ್ರೆ ಇರಲ್ಲ ಅನ್ಕೊಂಡು ನಾನು ಸುಮ್ಮನೆ ಇದೆ. ಬಟ್ ಸಾಂಗ್ ಬಂದ್ಮೇಲೆ ಗೊತ್ತಾಯ್ತು, ತಬಾಯಿ ಸಾಂಗ್ ಬಂದ್ಮೇಲೆ ಗೊತ್ತಾಯ್ತು. ಸೊ ಎಂಟ್ರಿಯಲ್ಲೇನೆ ಎಸ್ ಸರ್ ಜೊತೆನೆ 2 ಒಟ್ಟಿಗೆ ಫ್ರೇಮ್ ಎಂಟ್ರಿ ಆಗ್ತಿದ್ದಾಗ ಮಾತ್ರ ನನ್ಗೆ ಎಂತ ಗೂಸ್ ಬಂಪ್ಸ್ ಅಂತಂದ್ರೆ, ಲೈಫಲ್ಲಿ ಸಾಕು ಸರ್ ನನಗೆ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯನೇನೋ ಗೊತ್ತಿಲ್ಲ, ಅಪ್ಪು ಸರ್ ಜೊತೆ ಈ ತರ ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ಮಾಡೋಂಥ ಅವಕಾಶ ಸಿಕ್ತು. ಅಂಡ್ ನಮ್ಮ ಕನ್ನಡ ಸಿನಿಮಾ ಟಾಕ್ಸಿಕ್, ಸೊ ಇಂಗ್ಲಿಷಲ್ಲೂ ಶೂಟ್ ಆಗಿದೆ ಅದು. ಸೊ ಅಂತ ಸಿನಿಮಾದಲ್ಲಿ ನಾವು ಒಂದು ಅವ್ರ ಫ್ರೇಮ್ ಜೊತೆ ಅವ್ರ ಪಕ್ಕದಲ್ಲಿ ನಾವು ಕಾಣಿಸ್ಕೊಳ್ತೀವಿ ಅಂತಂದ್ರೆ ಅದಕ್ಕಿಂತ ಹೆಮ್ಮೆ ಪಡುವಂತ ವಿಷಯ ಇನ್ಯಾವುದೂ ಇಲ್ಲ ಸರ್. ಸೊ ಆ ತಬಾಯಿ ಸಾಂಗು ಬರೀ ಕನ್ನಡ ಅಲ್ಲ, ಆಲ್ ಓವರ್ ಗ್ಲೋಬಲ್ ವೈಸ್ ರಿಲೀಸ್ ಆಗಿ ತುಂಬಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಅಂಡ್ ಸಾಂಗ್ ಕೂಡ ಟಾಪ್ 1 ಟ್ರೆಂಡಿಂಗ್ ಅಲ್ಲಿತ್ತು. ಸೊ ನನ್ಗೆ ಹೆಂಗಿತ್ತು ಅಂತಂದ್ರೆ ಆ ಸಾಂಗ್ ಎವ್ರಿ ಡೇ ನಾನು ಗ್ಲೂಪಲ್ಲೇ ಹೋಗ್ತಾ ಇತ್ತು. ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಫಸ್ಟ್ ಅಲ್ಲಿ ತಬಾಯಿ ಸಾಂಗ್, ಬಿಕಾಸ್ ನಾನು ಕಾಣಿಸ್ಕೊಂಡಿದ್ದೀನಿ ಅನ್ನೋದು ಒಂದು ವಿಷಯ. ಆದ್ರೆ ನಮ್ಮ ಯೋಗರಾಜ್ ಸರ್ ಬರ್ದಿರೋಂಥ ಲಿರಿಕ್ಸ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ಆ ಸಾಂಗ್ ಕೇಳ್ತಾ ಅದು ಮತ್ತೆ ಕೇಳಬೇಕು ಅನ್ನೋದು ಮತ್ತೆ ಅದು ರಿಪೀಟ್ ಆಗುವಂಥ ಸಾಂಗ್ ಅದು. ಸೊ ಆಬ್ವಿಯಸ್ಲಿ ನಮ್ಮ ಸೌತ್ ಅವ್ರಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ನಮ್ಮ ಎಸ್ ಅವ್ರಿಗೆ ಗೊತ್ತು ನಮ್ಮ ಜನಕ್ಕೆ ಏನ್ ಕೊಡಬೇಕು, ನಮ್ಮ ಅಣ್ಣ ತಮ್ಮಂದ್ರಿಗೆ ಏನ್ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತು. ಸೊ ಅದೇ ತರನೇ ಒಂದು ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ದಾರೆ, ಸಾಂಗ್ ಕೂಡ ಕೊಟ್ಟಿದ್ದಾರೆ. ಕರೆಕ್ಟ್. ವಜ್ರಗಿರಿ ಅವರೇ, ಸೊ ಟಾಕ್ಸಿಕ್ ಪ್ರಪಂಚದ ಭಾಗ ಆಗಿದ್ದೀರಾ. ಸೊ ರಾಯನ ಗ್ಯಾಂಗ್ ಅಂತ ಕೂಡ ಹೇಳಿದ್ದೀರಾ. ಡೆಫಿನೆಟ್ಲಿ ನಿಮಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ನಂಗೆ ಗೊತ್ತು ಸಿನಿಮಾ ಬಗ್ಗೆ ಎಲ್ಲ, ಕಾಂಟೆಕ್ಸ್ಟ್ ಬಗ್ಗೆ ಆಗಲಿ, ಕಾನ್ಸೆಪ್ಟ್ ಬಗ್ಗೆ ಆಗಲಿ ಅಥವಾ ವಿಷಯದ ಬಗ್ಗೆ ಆಗಲಿ. ಬಟ್ ಸ್ಟಿಲ್ ಹೇಳಿ, ನೀವು ಟಾಕ್ಸಿಕ್ನ ಭಾಗ ಆಗಿದ್ರೆ ಹೆಂಗಿತ್ತು ಆ ಟಾಕ್ಸಿಕ್ ಪ್ರಪಂಚ? ಶೂಟಿಂಗ್ ಮೆಮೊರೀಸ್ ಇರ್ಬೋದು, ಎಕ್ಸ್ಪೀರಿಯನ್ಸ್, ಮತ್ತು ನಮ್ಮ ಯಶ್ ಅವ್ರ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ. ಸರ್ ಟಾಕ್ಸಿಕ್ ಸಿನಿಮಾ ಅನ್ನೋದು ನಮ್ಗೆ ಅಷ್ಟು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮ್ಗೆಲ್ಲಾ ಸಿನಿಮಾ ತರನು ಟಾಕ್ಸಿಕ್ ಒಂದು ಸಿನಿಮಾ ಅಂತ ನಾವು ನೋಡ್ತಾ ಇದ್ದಿದ್ದು. ಬಟ್ ಯಾವಾಗ ನಾವು HMT ಲೊಕೇಶನ್ ಒಳಗಡೆ ಕಾಲಿಟ್ಟು ನಾವು ಆ ಸೆಟ್ ನೋಡಿದಾಗ
ಎಸ್ ಸರ್ ಫಸ್ಟ್ ಡೇ ಪೂಜೆ ಆಗಿದ್ದ ದಿನ ನಾವು ಇದೀವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏನು 8ನೇ ತಾರೀಕು ಪೂಜೆ ಆಯಿತು, ಅವತ್ತು ಆಫ್ಟರ್ನೂನಿಂದನೇ ನಾವು ಅಲ್ಲಿ ಜರ್ನಿ ಸ್ಟಾರ್ಟ್ ಆಯ್ತು. ನಮ್ಮ ಡೇ 1ಇಂದನೇ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿ ಒಂದ್ಸತಿ ನಾವು ಅಲ್ಲೆಲ್ಲ ಹೋಗಿ ಇನ್ನು ಸೆಟ್ ಎಲ್ಲ ರೆಡಿ ಆಗ್ತಾ ಇತ್ತು. ಆಲ್ಮೋಸ್ಟ್ ಒಂದು 80% ಫಿನಿಶ್ ಆಗಿತ್ತು ಸೆಟ್ ಎಲ್ಲ. ಹಿಂಗ್ ಒಳಗಡೆ ಎಂಟ್ರಿ ಕೊಟ್ಬಿಟ್ಟು ಹಿಂಗ್ ಒಂದ್ಸತಿ ಹಿಂಗ್ ತಿರ್ಗಿ ನೋಡಿದ್ರೆ ಒಂದು ದೊಡ್ಡ ಪ್ರಪಂಚನೇ ಸರ್, ಅದು ದೊಡ್ಡ ಸಿಟಿ. ಅಷ್ಟು ಲೆವೆಲ್ಗೆ ಅದನ್ನ ಬಿಲ್ಡ್ ಮಾಡಿದ್ರು, ಅಂತ ಒಂದು ದೊಡ್ಡ ಸೆಟ್ ಹಾಕಿದ್ರು. 100 ಎಕರೆ ಅಂತ ಹೇಳಿದ್ರೆ. ಹೌದೌದು ಸರ್, ಅಷ್ಟು ದೊಡ್ಡ ಸೆಟ್ಟೇ ಹಾಕಿದ್ದಾರೆ. 100 ಎಕರೆ ಜಾಸ್ ಕ್ಲಬ್ ಇದೆ. ಸೊ ಆಮೇಲೆ ಅಲ್ಲಿ ಏನಂತಾರೆ ಚರ್ಚ್ದು ಸುಮಾರು ಲೊಕೇಶನ್ಸ್ ಇದೆ. ನೀವೇನ್ ನೋಡಿದಿರಲ್ವಾ ಅದೆಲ್ಲ ಈ ಸಾಂಗ್ ಬಂದಿರೋದು ಆಲ್ಮೋಸ್ಟ್ ಎಲ್ಲಾನು ಅದೆಲ್ಲ HMT ಆಗಿರೋಂಥ ಲೊಕೇಶನ್ಸ್. ಅದೆಲ್ಲ ನ್ಯಾಚುರಲ್ ಆಗಿದೆ ಸರ್, ರಿಯಲ್ ಅನ್ಸ್ಬೇಕು. ಇವಾಗ ಯಾವ್ದಾದ್ರು ಸೆಟ್ ನೋಡಿದಾಗ ನಮ್ಗೆ ಹತ್ರ ಹೋಗ್ಬಿಟ್ಟು ಹಿಂಗ್ ಮುಟ್ಟಿದಾಗ ನೋಡ್ತೀವಿ ನಾವು, ಇದು ಯಾವ್ದೋ ಡಮ್ಮಿ ತರ ಮಾಡಿದಂಗಿರು ಅಂತ. ಬಟ್ ಆ ಸೆಟ್ ಹತ್ರ ಹೋದಾಗ ನಿಜವಾಗ ನಾವು ಇಲ್ಲಿದೀವ, ಇವನ್ ಅದು ನಮ್ಗೆ ಅಲ್ಲಿ ಎಲ್ಲೋ ಒಂದ್ ಕಡೆ ಇದು ಬೇರೆ ಜಾಗದಲ್ಲಿ ನಡೆಯುವಂತ ಕತೆ ಅಂತ ಹೇಳಿದಾಗ ಮೋಸ್ಟ್ಲಿ ನಾವು ಆ ಜಾಗದಲ್ಲೇ ಇದೀವಿ ಅನ್ನೋಷ್ಟು ನಮ್ಗೆ ಫೀಲ್ ಆಗ್ತಾ ಇತ್ತು. ಅಂಡ್ ಇವಾಗ ನೀವು ಮೇಜರ್ ಆಗಿ ನೀವೇನ್ ಸೀನಲ್ಲಿ ನೋಡ್ತೀರಾ, ಲೈಕ್ ಇಷ್ಟು ಲೈಟಿಂಗ್ ಕೊಟ್ಟಿದ್ದಾರೆ, ಕಲರ್ ಗ್ರೇಡಿಂಗ್ ಅನ್ಬೋದು. ಬಟ್ ರಿಯಲ್ ಆಗಿ ಅಷ್ಟೇ ನ್ಯಾಚುರಲ್ ಆಗಿ ಆ ಸ್ಪಾಟ್ ನಾವು ಲೈವ್ ಆಗಿ ಕಣ್ಣಲ್ಲಿ ಏನ್ ನೋಡ್ತಿರ್ತೀವಲ್ಲ ಅದೇ ಲೈಟಿಂಗು, ಅದೇ ಔಟ್ಪುಟ್ ಇವಾಗ ಅದೇ ಔಟ್ಪುಟ್ ಸ್ಕ್ರೀನ್ ಮೇಲೆ ಬಂದಿರೋದು ಸರ್. ಸೊ ಅಲ್ಲಿ ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ. ನಮ್ಮ ರಾಜೀವ್ ಸರ್ ಆಗಿರ್ಬೋದು, ಗೀತು ಮ್ಯಾಮ್ ಆಗಿರ್ಬೋದು, ಅವರಿಬ್ರು ತುಂಬಾ ಡೀಟೇಲ್ ಆಗಿ ಇವನ್ ಕಲರ್ ಇಂದ ಹಿಡಿದು ಯಾವ್ದಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಬಿಕಾಸ್ ಅಷ್ಟು ಒಂದು ಪರ್ಫೆಕ್ಷನ್ ಮೂವಿ ಅನ್ನೋದು ನಮ್ಗೆ ಹೆಸರು ಬೇಕಾಗಿದ್ದು. ಸೊ ನಮ್ಮ ಹೆಸರು ಗೊತ್ತಲ್ವಾ, ಮಿಸ್ಟರ್ ಪರ್ಫೆಕ್ಟ್ ಅವರು. ಅವ್ರಿಗೆ ಹಿಂಗ್ ಬೇಕು ಅಂದ್ರೆ ಹಿಂಗೆ ಇರಬೇಕು. ಸೊ ಅವರು ಕಾಂಪ್ರಮೈಸ್ ಆಗ್ತಾ ಇರ್ಲಿಲ್ಲ. ಸೊ ಅವ್ರ ಮೈಂಡ್ ಸೆಟ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು, ಇಡೀ ಸೆಟ್ ಗೊತ್ತಾಗ್ಬಿಟ್ಟಿತ್ತು. ಸೊ ಹೆಸರು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ, ಅವ್ರು ಏನ್ ಅನ್ಕೊಂತಾರೆ ಅದನ್ನ ತೆಗಿಲೇಬೇಕು ಅಂತ. ಸೊ ತುಂಬಾ ಅದ್ಭುತವಾಗಿರುವಂತ ಸೆಟ್ಟು ಸರ್. ಹಾಗೆ ನಮ್ಮ ಡೈರೆಕ್ಷನ್ ಆಗಿರ್ಬೋದು, ನಮ್ಮ ರಾಜೀವ್ ಸರ್ದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ರಾಜೀವ್ ಸರ್ದು. ಸೊ ನಮ್ಗೆ ಒಂಥರ ನಾವು ಬೇರೆ ಇಂಡಸ್ಟ್ರಿ ಅವ್ರು ಇಲ್ಲಿಗೆ ಕರ್ಸಿ ಮಾಡಿಸ್ತಿದ್ದಾರೆ ಅಂದಾಗ ನಾವು ಅಂತ ಫ್ರೇಮಲ್ಲಿ ನಾವು ಇದೀವಿ ಅಂತಂದ್ರೆ ತುಂಬಾ ಹ್ಯಾಪಿ ಮೂಮೆಂಟ್ ಸರ್ ನಮ್ಗೆ ಅದೆಲ್ಲ. ಅಂಡ್ ಇದ್ರ ಜೊತೆ ಇನ್ನೊಬ್ರು ಆರ್ಟಿಸ್ಟ್ ಕೂಡ ಮಾಡಿದ್ದಾರೆ, ಬಿಪಿನ್ ಅಂತ. ಅವರು ಕೂಡ ಇದರಲ್ಲಿ ನಿಮ್ ಸ್ಟಾರ್ಟಿಂಗ್ ಫ್ರೇಮ್ ಅಲ್ಲಿ ಅವರು ಲೆಫ್ಟ್ ಸೈಡ್ ಸ್ಕ್ರೀನ್ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಸ್ವಲ್ಪ ದಿನ ಟ್ರಾವೆಲ್ ಮಾಡಿದ್ರು ಅದರಲ್ಲಿ. ಅದಾದ್ಮೇಲೆ ನಮ್ಮ ಎಸ್ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸರ್, ನಾನು ಎಸ್ಸರ್ನ ನಾನು ಟಾಕ್ಸಿಕ್ ಇಂದ ನೋಡಿದ್ದಲ್ಲ. ನಾನು ಫಸ್ಟ್ 2011 ಅಲ್ಲಿ ಬೆಳಗಾಂ ವಿಶ್ವ ಕನ್ನಡ ಸಮ್ಮೇಳನ ಅಂತ ನಡೆದಾಗ ನಾನು ಬ್ಯಾಕ್ ಡ್ಯಾನ್ಸರ್ ಆಗಿದ್ದೆ. ಸೊ ಅವಾಗ ಅವ್ರದ್ದು ಕಿರಾತಕ ಮೂವಿ ಬಂದಿದ್ದ ಟೈಮಲ್ಲಿ ಅಲ್ಲಿ ಅವರೆಲ್ಲ ಬಂದಾಗ ನಮ್ಗೆ ಅವಾಗ ಒಂಥರ ಕ್ರೇಜು. ನಾವೆಲ್ಲ ಡ್ಯಾನ್ಸರ್ಸ್ ಅಲ್ವಾ, ಹೀರೋಗಳೆಲ್ಲ ಬರ್ತಾರೆ ಕಣೋ, ಅವ್ರ ಜೊತೆ ಫೋಟೋ ತೆಗ್ಸ್ಕೊಳ್ಳೋ ಒಂದು ಹುಚ್ಚಿತ್ತು. ಸೊ ಆ ಟೈಮಲ್ಲಿ ಅಲ್ಲಿ ಹೋಗಿ ತೆಗ್ಸಿದಾಗ ಅವಾಗೂ ಅಷ್ಟೇನೆ ಅವ್ರಿಗೆ ಕೈ ಹಿಂಗೆ ಇಟ್ಕೊಂಡ್ಬಿಟ್ಟು ಏನೋ ಇಷ್ಟುದ್ದ ಇದೆಯಾ ನೀನು ಅಂತ. ಅದು ಫಸ್ಟ್ ನಾನು ಮೀಟ್ ಆಗಿದ್ದು 2011 ಅಲ್ಲಿ. ಸೊ ಅಲ್ಲಿಂದ ನಾನು ಡ್ಯಾನ್ಸ್ ಫೀಲ್ಡ್ ಬಿಟ್ಬಿಟ್ಟು ಹಾಗೆ ಡೈರೆಕ್ಟರ್ ಜೊತೆ ಹೋಗಿ ಸಿನಿಮಾಗಳು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಒಂದು ಆಡಿಷನ್ ಕೊಡ್ತೀನಿ ಸೀರಿಯಲ್ಗೆ. ಸೊ ಒಂದು ಚಾನಲ್ಗೆ ನಾನು ಆಡಿಷನ್ ಕೊಡ್ತೀನಿ, ಅದೊಂದು 6 ತಿಂಗಳಾದ್ಮೇಲೆ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ್ಮೇಲೆ ಅದು ಆ ಚಾನಲ್ ಲಾಂಚ್ ಆಗಬೇಕು. ಆ ಚಾನಲ್ಗೆ ಲಾಂಚ್ ಆಗೋ ಟೈಮಲ್ಲಿ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಬಂದು ಎಸ್. ಸೊ ಮತ್ತೆ ಎಸ್ಸರ್ ಬರ್ತಾ ಇದಾರಲ್ವಾ, ಅವಾಗೇನೋ ನಾನು ಅವ್ರದಿಂದ ಡ್ಯಾನ್ಸ್ ಮಾಡಿದ್ದೀನಿ, ಮತ್ತೆ ಅವ್ರನ್ನ ನೋಡ್ಬೋದು ಅಂತ ಅವ್ರಿಗೊಂದು ನನ್ಗೊಂಥರ. ಸೊ ಫಸ್ಟ್ ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೂ ಅವರೇ ನನ್ಗೆ ಲೈಕ್ ಅಂದ್ರೆ ಅವ್ರಿದ್ರು ಅನ್ನೋದು ನನಗೆ. ಅಂಡ್ ಲೈಕ್ ಮಿರಾಕಲ್ ತರ ನಾನು ಇದನ್ನ ಯೋಚನೆ ಮಾಡೋದು. ಅಂಡ್ ನೆಕ್ಸ್ಟ್ 2017 ಅಲ್ಲಿ ಸೀರಿಯಲ್ ಮಾಡೋ ಟೈಮಲ್ಲಿ ಅವ್ರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಂದಿದ್ರು. ಸೊ ಎಲ್ಲ ಆರ್ಟಿಸ್ಟ್ಗಳನ್ನೆಲ್ಲ ವೇದಿಕೆ ಮೇಲೆ ಕರೆದಾಗ ಅವರು ಬಂದಿದ್ರು, ಎಲ್ಲರಿಗೂ ವಿಶ್ ಮಾಡಬೇಕಾಗಿತ್ತು. ಅದು ಹೊಸ ಸೀರಿಯಲ್ ಲಾಂಚ್ ಆಗಿದ್ದ ಟೈಮ್. ಬಂದು ಮತ್ತೆ ಲಾಸ್ಟಿಗೆ ನಾನು ನಿಂತ್ಕೊಂಡಿದ್ದೆ ಅಲ್ಲಿ. ಬಂದ್ಬಿಟ್ಟು ಎಲ್ಲರಿಗೂ ಶೇಕೆಂಡ್ ಕೊಟ್ಬಿಟ್ಟು ಮತ್ತೆ ಏನೋ ಇಷ್ಟುದ್ದ ಇದೆ ಅಂದ್ಬಿಟ್ಟು ಜಂಪ್ ಮಾಡಿ ಹಗ್ ಮಾಡಿದ್ರು. ಸೊ ಅದನ್ನ ಮತ್ತೆ ನಾನೆಲ್ಲ ನಾವು ಮನೇಲೆಲ್ಲ ಹೇಳ್ಕೊಳ್ತಾ ಇದ್ದೆ, ಅಮ್ಮ ಎಸ್ ಸರ್ ಹಿಂಗ್ ಮಾಡ್ಬಿಟ್ರು, ಎಸ್ ಸರ್ ಈ ತರ ಇದ್ಬಿಟ್ರು ಮಾತಾಡ್ಬಿಟ್ರು ಅಂತ. ಆ ಟೈಮಲ್ಲಿ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಆ ಸಿನಿಮಾಗಳೆಲ್ಲ ಬಂದಿದ್ದು. ಅದಾದ್ಮೇಲೆ ಹಾಗೆ ಸಿನಿಮಾ ಸೀರಿಯಲ್ ಮುಗಿಸ್ಕೊಂಡು ಹಾಗೆ ಸಿನಿಮಾಗೆ ಬಂದ್ವಿ. ಸಿನಿಮಾಗಳು ನಡೀತಾ ಎಲ್ಲಾ ಇಂಡಸ್ಟ್ರಿಲೂ ಒಂದು ರೌಂಡ್ ಹಾಕೊಂಡು ಬಂದ್ವಿ. ಆಮೇಲೆ ಮತ್ತೆ ಕಟ್ ಮಾಡಿದ್ರೆ 2026 ಅಲ್ಲಿ ಟಾಕ್ಸಿಕ್ ಅನ್ನೋ ಪ್ರಾಜೆಕ್ಟು, ನೀವು ನಂಬಲ್ಲ, ಅವ್ರ ಜೊತೆ ನಿಂತ್ಕೊಂಡು ಮಾಡೋ ಅಂಥದ್ದು ನನಗೆ ಭಾಗ್ಯ ಸಿಕ್ತು ಸರ್. ಸೊ ನನಗೆ ಟ್ರಾವೆಲ್ ಯೋಚನೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಡ್ಯಾನ್ಸರ್ ಆಗಿದ್ರಿಂದ ಒಂದು ಸೀರಿಯಲ್ ಮಾಡ್ಕೊಂಡು ಮತ್ತೆ ಸಿನಿಮಾದಲ್ಲಿ ನಾನು ಅವ್ರ ಜೊತೆ ಇದ್ದೀನಿ ಅಂತಂದ್ರೆ ಲಿಟ್ರಲಿ ಅವ್ರು ಬಂದಿರೋ ಪಾತೆ ಸರ್ ಅದು. ಸೊ ನಮ್ಗೆ ಒಂಥರ ನಾವು ಒಂದ್ ಸ್ವಲ್ಪ ಮೋಟಿವ್ ಆದ್ವಿ. ಅವ್ರು ಇಷ್ಟು ಕಷ್ಟಪಟ್ಕೊಂಡು ಒಂದು ಅಚೀವ್ ಮಾಡಿದಾರೆ ಅಂತಂದ್ರ ಮೇಲೆ ನಮ್ಮ ಕೈಲಿ ಯಾಕಾಗಲ್ಲ. ಸೊ ನಾವು ಇಷ್ಟು ವರ್ಷ ಜರ್ನಿ ಮಾಡಿದೀವಲ್ವಾ, ನಮ್ಗೊಂಥರ ಇನ್ಸ್ಪಿರೇಷನ್ ಆಗ್ತಾ ಹೋದ್ರು ಹೆಸರು. ಆ ಸೆಟ್ಟಲ್ಲಿ ಪ್ರತಿ ಒಂದು ದಿನ ಹೋದಾಗ್ಲೂ ಕೂಡ ಅವ್ರು ನೋಡಿದ್ರೆ ನಮ್ಗೊಂಥರ ಹಿಂಗಿದ್ದವ್ರು ಹಿಂಗ ಆಗ್ಬಿಡ್ತೀವಿ. ಅಂದ್ರೆ ಬಂದ್ರು ಅಂದ ತಕ್ಷಣ ನಮ್ಗೆ ಅದೊಂಥರ ಅವ್ರದ್ದು ಅವ್ರು ಬಂದ್ರು ಅಂದ್ರೆ ನಾವ್ ಒಂಥರ ಜೋಶಿಗೆ ಬರ್ತೀವಿ. ಅಂದ್ರೆ ಆ ಸೆಟ್ಟಲ್ಲಿ ಎಲ್ಲರೂ ಬರೀ ಗೊತ್ತಲ್ವಾ, ಮಲಯಾಳೀಸ್ಗಳು ಇರ್ತಾ ಇದ್ರು, ಹಿಂದಿಯವ್ರು ಇರ್ತಾ ಇದ್ರು.
ನಮ್ಗದು ಬೇರೆ ಬೇರೆ ಕಡೆ ಬಂದಿದೀವಿ ಅಂತ ಅನ್ಸ್ತಾ ಇತ್ತು. ಬಟ್ ಕರ್ನಾಟಕದ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ರು ಬೇರೆ ಒಂದು ಪ್ರಪಂಚನೇ ಇತ್ತು. ಬಟ್ ಎಸ್ ಸರ್ ಬಂದಾಗ ಎಸ್ ಸರ್ದೊಂದು ಸ್ಟಾಫ್ ಬಂದಾಗ ನಮ್ಗೆ ಅಪ್ಪ ನಮ್ಮವ್ರು ಬಂದ್ರು ಗುರು ಅನ್ನಷ್ಟು ಜೋಶ್ ಬರ್ತಾ ಇತ್ತು. ಅಂಡ್ ಏನೇ ಆದ್ರೂ ಕರೆದು ಮಾತಾಡ್ತಾರೆ. ನಾನು ಫಸ್ಟ್ ಡೇನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹೇಳಿ. ಸೊ ಜಾಸ್ ಕ್ಲಬ್ದೊಂದು ಫಸ್ಟ್ ಡೇ ಅವರಿಂದ ಎಂಟ್ರಿ ಸೀನ್ ಇದೆ ನಿಮ್ಗೆ. ಅವರು ಸಿಗಾರ್ ಹೊಡ್ಕೊಂಡು ವೈಟ್ ಕೋಟಲ್ಲಿ ಬರ್ತಾರೆ ನೋಡಿ. ಹೌದೌದು, ಕರೆಕ್ಟ್. ಅದ್ರ ಹಿಂದೆ ನಾವುಗಳು ಇರ್ತೀವಿ. ಅದು ಕ್ಲಿಪ್ಸ್ ಮಾತ್ರ ಹಾಕಿದ್ದಾರೆ. ಕರೆಕ್ಟ್ ಆಗಿ ಅಲ್ಲಿ ಪ್ಲೇಸ್ಮೆಂಟ್ ಕೊಟ್ಟಾಗ ಫಸ್ಟ್ ಲುಕ್ ಇಂಟ್ರೊಡಕ್ಷನ್ ವಿಡಿಯೋ ಅದು. ಹಾ, ಫಸ್ಟ್ ಗ್ಲಿಮ್ಸ್ ಅಂತ ಇಟ್ಟಿದ್ರು. ಆ ಟೈಮಲ್ಲಿ ಆಬ್ವಿಯಸ್ಲಿ ಸರ್ ಹಿಂದೆ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ಮೀಟ್ ಮಾಡೇ ಮಾಡ್ತಾರೆ. ಯಾರ್ಯಾದ್ರೂ ಅವ್ರ ಹಿಂದೆ ಮಾತಾಡಿಸ್ತಾರೆ. ಎಸ್ ಸರ್ ಕೂಡ ಹಾಗೆ ಹಿಂದೆ ತಿರುಗ್ಬಿಟ್ಟು ಎಲ್ಲರೂ ಹಾಯ್ 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 ಅಂತಂದ್ರು. ಆಮೇಲೆ ಹೆಂಗ್ ಹರ್ಷ ಜೊತೆ ಮಾಡಿದ್ಯಲ್ವಾ ಅಂತಂದ್ರು. ನಾನು ಅವಾಗ ಹಿಂಗ ಅಂದ ತಕ್ಷಣ ಮೂವಣ ಅಂತಂದೆ. ನಾನು ಖುಷಿ ಆಯ್ತು, ಅಟ್ಲೀಸ್ಟ್ ರೆಕಗ್ನೈಸ್ ಮಾಡ್ತಾ ಇದಾರಲ್ವಾ ಅಂತ. ಸೊ ಇದು ಅಂದ್ರೆ ಬಜರಂಗಿ 2 ಪ್ರೀ ರಿಲೀಸ್ ಇವೆಂಟ್ ಟೈಮಲ್ಲೆಲ್ಲ ನೋಡಿದ್ರು. ಸೊ ಅಪ್ಪು ಸರ್ ಕೂಡ ಹೇಳಿದ್ರು. ಹೌದು, ಈ ತರ ಇದ್ದಾಗ ಎಲ್ಲೋ ಒಂದ್ ಕಡೆ ರೆಕಗ್ನೈಸ್ ಮಾಡ್ತಾ ಇದಾರೆ ನಮ್ಮನ್ನ ಅನ್ನೋದು ಒಂದ್ ಧೈರ್ಯ ಬಂತು ಸರ್. ಓಕೆ, ನಮ್ಮಲ್ಲಿ ಒಬ್ರು ಕೈ ಹಿಡಿಯೋರು ಇದಾರೆ, ಎತ್ತಿ ನಿಲ್ಸೋರು ಇದಾರೆ ಅನ್ನೋ ಒಂದು ಧೈರ್ಯ ಬಂತು. ಅವತ್ತಿನ ನನ್ಗೊಂದು ಏನೋ ಒಂದು ಹೊಸದಾಗಿ ಮಾಡ್ಬೇಕು ಅನ್ನೋ ಧೈರ್ಯ ಬಂತು. ಹಾಗೆ ಸಿನಿಮಾದಲ್ಲಿ ಕೂಡ 40 ದಿನ ವರ್ಕ್ ಮಾಡ್ತಾ ಬಂದ್ವಿ. ಸೊ ಅವತ್ತು ಫಸ್ಟ್ ಡೇ ಇಂದ 40 ದಿನ ಜರ್ನಿ ನನಗೆ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಮತ್ತೆ ಟಾಕ್ಸಿಕ್ಕು ಕನ್ನಡದಲ್ಲಿ ಈ ಥರದ್ದು ಮತ್ತೆ ಒಂದು ಸಿನಿಮಾ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಂದು ಒಳ್ಳೆ ಸಿನಿಮಾದಲ್ಲಿ ನನಗೆ ಎಸ್ ಸರ್ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಆ್ಯಂಡ್ ಏನೇ ಆಗ್ಬೇಕಾದ್ರು ಒಂದು ಶಾರ್ಟ್ ಆದ ತಕ್ಷಣ ಬ್ರೇಕ್ ಇದ್ರೆ ಕರೆಯೋದು, ಬರಲ್ಲ ಏನೋ ನಡೀತಾ ಇದೆ, ಏನು ಮಾಡ್ತಾ ಇದೆಯಾ ಅಂತೆಲ್ಲ ಕೇಳೋರು. ಆದ್ರೆ ಒಳಗಡೆ ಕೆಲವೊಂದೆಲ್ಲ ಒಳಗಡೆ ಇರ್ತಿತ್ತಲ್ವ, ನೋವು ಏನೇ ಇದ್ರು ಅವ್ರ ಹತ್ರ ಹೇಳ್ಕೊಳ್ತಾ ಇದ್ವಿ. ಅಂದ್ರೆ ಹೋಗಿ ನಾವು ಕೆಲವ್ರ ಹತ್ರ ಹೀರೋಗಳ ಜೊತೆ ಡೈರೆಕ್ಟ್ ಆಗಿ ನಾವು ಮಾತಾಡೋಕ್ಕಾಗಲ್ಲ. ಅವ್ರ ಹತ್ರ ಹೇಳ್ಕೊಡೋದಕ್ಕೆ ಅವ್ರು ಏನ್ ರಿಪ್ಲೈ ಮಾಡ್ತಾರೆ, ಇಲ್ಲ ಅವ್ರು ಬೈತಾರ, ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಇವಾಗ ನಾವು ಎಲ್ಲೋ ಒಂದು ಹಿಂದೆ ನಿಂತ್ಕೊಂಡಾಗ ಅವ್ರು ಮಾತಾಡ್ಸಿದಾಗ ಕರೆದು ಮಾತಾಡ್ತಿರ್ಬೇಕಾದ್ರೆ ನಮ್ಗೊಂದು ಖುಷಿ ಆಗ್ತಾ ಹೋಯ್ತು. ಸರಿ ಮಾತಾಡೋಣ ಅಂದ್ಬಿಟ್ಟು ಅವರು ಎಲ್ಲ ಕಷ್ಟ ಸುಖಗಳನ್ನ ಕೇಳ್ತಾ ಇದ್ರು. ಅಲ್ಲಿ ಏನ್ ನಡೀತಾ ಇದೆ, ನಿಮ್ಮನ್ನ ಹೇಗೆ ನಡ್ಸ್ಕೊಳ್ತಾ ಇದಾರೆ, ಪ್ರತಿಯೊಂದು ವಿಚಾರಿಸ್ಕೊತಾ ಇದ್ರು. ಅಂಡ್ ಅವ್ರ ಸ್ಟಾಫ್ ಕೂಡ ಅಷ್ಟೇ. ಅವರೆಲ್ಲ ಹೇಗೆ ಅಂತಂದ್ರೆ ನಮ್ಮ ಹುಡುಗನಪ್ಪ ಇವನೋ, ನಮ್ಮವನ್ ಕಣ ಇವನೋ ಅನ್ನೋ ಲೆವೆಲ್ಗೆ ನಾನು ಅಷ್ಟು ಹೋಗ್ಬಿಟ್ಟಿದ್ದೆ ಅವ್ರಿಗೆ. ಆಮೇಲೆ ಮೇಜರ್ ಆಗಿ ಎಸ್ ಸರ್ ಏನು ಅಂತಂದ್ರೆ ನನ್ನ ಹೈಟನ್ನ ಅವರು ತುಂಬಾನೇ ಎತ್ತಿ ಹಿಡಿತಾ ಇದ್ರು. ಫ್ರೇಮಲ್ಲಿ ಇವನ್ನ ತೋರಿಸ್ಬೇಕು ಇವನ್ಗೆ. ಆಮೇಲೆ ಇದೊಂದು ಟ್ರೈಲರ್ ಅಲ್ಲಿ ನಿಮ್ಗೊಂದು ಬರುತ್ತೆ ಕಾರ್ದೊಂದು, ನೀವು ಗೇಟ್ ಬ್ಲಾಸ್ಟ್ ಆಗೋ ಸೀನ್ಸ್ ಎಲ್ಲ ಇರುತ್ತಲ್ಲ, ಆ ಸೀನ್ ಅಲ್ಲಿ ಶೂಟ್ ಎಲ್ಲ ನಡೀತಾ ಇರುತ್ತೆ. ಲೈಕ್ ಒಂದು ಆಫ್ಟರ್ನೂನ್ ಹಾಗೆ ಸರ್ ಬರ್ತಾರೆ, ಬಂದ್ಬಿಟ್ಟು ಎಲ್ಲ ಫುಟೇಜ್ ಎಲ್ಲ ನೋಡ್ತಾರೆ. ಆಲ್ರೆಡಿ ಶೂಟ್ ಆಗಿರೋ ಫುಟೇಜಸ್ ನ ನೋಡ್ತಾರೆ. ನೋಡ್ಬಿಟ್ಟು ಮತ್ತೆ ಓಕೆ ಅಂತ ಅಂದ್ಬಿಟ್ಟು ಮತ್ತೆ ನಮ್ಮ ಏನ್ ನಾವಲ್ಲಿ ಪ್ಲೇಸ್ ಇದ್ರ ಸೆಟ್ ಇರುತ್ತಲ್ಲ ಅಲ್ಲಿ ಬಂದು ನಮ್ನೆಲ್ಲ ನೋಡ್ಬಿಟ್ಟು ಡೈರೆಕ್ಟರ್ಗೆ ಹೇಳಿದ್ರು, ನೋಡಿ ಇವ್ರಿಗೆ ಇವನ್ಗೊಂದು ಕ್ಲೋಸ್ ಅಪ್, ಓಕೆ ಇದೊಂದು ಮೂಮೆಂಟ್ ಕೊಟ್ಬಿಡಿ ಅಂತ ಲಿಟ್ರಲಿ ನನ್ನ ಮುಂದೆ ಹೇಳಿದ್ರು ಸರ್. ಸೊ ನನಗೆ ಅಲ್ಲಿ ತುಂಬಾ ಎಮೋಷನಲ್ ಅದ ಆಕ್ಚುಲಿ. ಏನಕ್ಕೆ ಅಂತಂದ್ರೆ ತುಂಬಾ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ. ಸೊ ಏನ್ ಮಾಡ್ತಾ ಇದ್ರು, ನೀನು ಉದ್ದ ಇದೆ ಅನ್ನೋ ಕಾರಣಕ್ಕೆ ನನ್ನನ್ನ ಸೈಡ್ ಲೈನ್ ಮಾಡ್ತಿದ್ದವರು, ಅವಾಗ ಈ ಮನುಷ್ಯ ಹಂಗಾದ್ರೆ ಯಾರು? ಇವಾಗ ಆ ಮನುಷ್ಯಂಗೆ ಒಂದು ಏನೋ ಒಂದು ನನ್ಕಿಂತ ಹೈಟ್ ಇದ್ದಾನೆ, ಇನ್ಸೆಕ್ಯೂರಿಟಿ ಇರಲಿಲ್ಲ ಅವ್ರಿಗೆ. ನನ್ಕಿಂತ ಹೈಟ್ ಇದ್ದಾನೆ, ನನ್ಕಿಂತ ಚೆನ್ನಾಗಿ ಕಾಣಿಸ್ತಾನೆ, ಇದೊಂದು ಏನೂ ಇಲ್ದೇನೆ ಆ ಹುಡುಗನ್ ನಿಲ್ಸ್ಬೇಕು ಅನ್ನೋದೊಂದು ಅವ್ರಿಗೊಂದು ಭಾವನೆ ಇತ್ತಲ್ಲ ಸರ್. ಅದಕ್ಕೆ ನಾನು ಲಿಟ್ರಲಿ ಫಿದಾಗೋಗ್ಬಿಟ್ಟೆ. ಸಾಕು, ಇಷ್ಟು ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಅಂತಂದ್ರೆ ನಾವೇನಾದ್ರೂ ಒಂದು ಅಚೀವ್ ಮಾಡಬೇಕು. ನಾವು ಸಿನಿಮಾ ಇಂಡಸ್ಟ್ರಿ ಏನಾದ್ರೂ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳನ್ನ ಮಾಡಬೇಕು. ಸಿನಿಮಾ ಚಿತ್ರರಂಗ, ಕನ್ನಡ ಚಿತ್ರರಂಗನ ಒಂದು ಇನ್ನೊಂದು ಮಟ್ಟಕ್ಕೆ ನಾವು ತಗೊಂಡೋಗ್ಬೇಕು ಅನ್ನೋದು ನಮಗೊಂದು ಜೋಶ್ ಬಂತು. ಅದೇ ಸರ್, ಈ ತರದ ಹಲವಾರು ಇನ್ಸಿಡೆಂಟ್ಗಳು ಟಾಕ್ಸಿಕ್ ಅಲ್ಲಿ ನಡೆದಿದೆ. ಅಂಡ್ ಇಲ್ಲಿ ನಮ್ಮ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಆಗೋ ಟೈಮ್, ಆ ಫೈಟ್ ಸೀನ್ ಅಲ್ಲಿ ಆಗಿದ್ದು ಪ್ಯಾಲೇಸ್ ಗ್ರೌಂಡ್ ಅಲ್ಲಾಗಿದ್ದು. ಸೊ ನಮ್ಮ ಇದ್ರಲ್ಲೇ ಸುತ್ತಮುತ್ತ ಇದ್ರಲ್ಲಿ ಬಜರಂಗಿ 2 ಮಾಡಿದ್ದು ಅಲ್ಲೇ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಆಗಿತ್ತು. ತುಂಬಾ ಖುಷಿ ಆಯ್ತು ಸರ್. ಎಸ್ ಸರ್ ಇಷ್ಟೊಂದು ಒಡನಾಟ ಇಟ್ಕೊಂಡು ಈ ತರ ಮಾಡ್ತಾ ಇದಾರೆ ಅಂದಾಗ ನಮ್ಗೊಂದು ಶಕ್ತಿ ಅಂತಾನೆ ಹೇಳ್ಬೋದು. ಆ ಒಂದು ಸಿನಿಮಾದಲ್ಲಿ ನಮ್ಗೆ ಕನ್ನಡದವ್ರಿಗೆ ಶಕ್ತಿಯಾಗಿ ನಿಂತ್ಕೊಂಡಿದ್ದು ನಮ್ಮ ಎಸ್ ಸರ್. ಕರೆಕ್ಟ್ ಸರ್. 40 ದಿನದ ಜರ್ನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ. ಅಂದರೆ ಫುಲ್ ಫ್ಲೆಜ್ ಒಂದೇ ಶೆಡ್ಯೂಲಲ್ಲಿ ಇತ್ತ ನಿಮಗೆ 40 ದಿನ, ಅಥವಾ ಕಟ್ಟಿತ್ತ ಆ ಥರ ಯಾವ ಥರ? ಕಂಟಿನ್ಯೂಸ್ ಆಗಿ ಸರ್. 40 ದಿನ ಸರ್ ಯಾವಾಗ ಸೆಟ್ಗೆ ಬರ್ತಾರೆ ನಮ್ಗೆ ಅದೇ ಟೈಮ್ಗೆ ಕಾಲ್ ಶೀಟ್ ಕೊಡ್ತಾ ಇದ್ದಿದ್ದು. ನಮ್ಗೇನು ಬೇರೆಯವ್ರ ಥರ ನೀವು ಬೇಗ ಬಂದ್ಬಿಡಿ ಆ ಥರ ಅಂತ ಏನು ಹೇಳ್ತಾ ಇರಲಿಲ್ಲ. ಅವ್ರು ಬರೋಕ್ಕಿಂತ ಒಂದು ಬಿಫೋರ್ 1 hour ಮುಂಚೆ ನಮಗೆ ಕಾಲ್ ಟೈಮ್ ಕೊಡ್ತಾ ಇದ್ರು. ಬಿಕಾಸ್ ಅವ್ರು ಹಿಂದೆನೆ ಅವ್ರು ಎಲ್ಲಿ ಕಾಣಿಸ್ಕೊಂತ ಇದ್ರು ನಾವೆಲ್ಲೇ ಕಾಣಿಸ್ಕೊಬೇಕಿತ್ತು ಅನ್ನೋ ಕಾರಣಕ್ಕೆ. ಅವ್ರು ಎಸ್ ಸರ್ ಇಲ್ಲಿ ಇರ್ತಾರೆ, ನಾವೆಲ್ಲೋ ಇರ್ತೀವಿ ಅಂತ ಇರ್ತಾ ಇರಲಿಲ್ಲ. ಅವ್ರು ಏನೇ ಇದ್ರು ಅವ್ರ ಕಾಲ್ ಟೈಮ್ ಕರೆದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು ನಮಗೆ.
ಹಾಗೆ ಸರ್, ಈಗ ಟಾಕ್ಸಿಕ್ ಸಿನಿಮಾ ಬರೀ ಕನ್ನಡದ ಒಂದು ಬಹುನಿರೀಕ್ಷಿತ ಚಿತ್ರ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ಅಂದರೆ ಎದುರು ನೋಡ್ತಾ ಇರುವಂತಹ ಒಂದು ಸಿನಿಮಾ. ಆ ಥರನೇ ಮೌಂಟ್ ಮಾಡಿದ್ದಾರೆ ಇಡೀ ಸಿನಿಮಾನ. ಆ್ಯಂಡ್ ಅಫ್ಕೋರ್ಸ್ ನಮಗೆ ಇನ್ನೊಂದು ಸರ್ಪ್ರೈಸ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ, ಯಶ್ ಸರ್ ಕೂಡ ಇದರಲ್ಲಿ ಬರಹಗಾರರು. ಸೊ ಹಿ ಹ್ಯಾಸ್ ರಿಟನ್ ದ ಪ್ರಾಜೆಕ್ಟ್ ಅಲಾಂಗ್ ವಿತ್ ಗೀತು ಮೋಹನ್ ದಾಸ್ ಅವರು. ಹೇಳಿದ್ರಿ ಕೆಲವೊಂದಷ್ಟು ಅವರು ಕೂಡ ಸೀನ್ಸ್ಗಳಲ್ಲಿ ಇನ್ವಾಲ್ವ್ ಆಗ್ತಿದ್ರು ಆ ಥರದ್ದೆಲ್ಲ ಅಂತ. ಹೆಂಗಿರ್ತಾ ಇತ್ತು ಸರ್ ಅಂದರೆ ಓವರ್ ಆಲ್ ನಿಮಗೆ ವೈಬ್ ಮತ್ತು ಸೆಟ್ಟಲ್ಲಿ? ಯಾಕೆಂದರೆ ಅಷ್ಟೊಂದು ಒಂದು ಬಾಡಿ ಆಫ್ ವರ್ಕ್ನ ಅಷ್ಟೊಂದು ಜನ ನುರಿತ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾ ಇರುವಾಗ ನಿಮಗೆ ನೋಡುವಾಗ ಅಂದರೆ ನಾರ್ಮಲ್ ಒಂದು ಕನ್ನಡ ಸಿನಿಮಾ ಬೇರೆ ಯಾವುದೋ ನೀವು ವರ್ಕ್ ಮಾಡಿದ್ದೀರಾ, ಅದಕ್ಕೂ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಕ್ಕೂ ಯಾವ ಥರ ಮೇಜರ್ ಟೆಕ್ನಿಕಲ್ ಡಿಫ್ರೆನ್ಸ್ ಏನಿತ್ತು? ಇದಕ್ಕೆ ಮೇಜರ್ ಆಗಿ ಹೆಸರಿಗೆನೆ ನಾವು ಕ್ರೆಡಿಟ್ ಹೋಗುತ್ತೆ ಸರ್. ಯಾಕೆ ಅಂತಂದ್ರೆ ಒಬ್ಬ ಹೀರೋ ಆಗಿರೋರು ಎಷ್ಟು ಪ್ರಿಪೇರ್ಡ್ ಆಗಿರಬೇಕು ಅನ್ನೋದು ಕಲ್ತ್ಕೊಳ್ತೀವಿ ಸರ್ ನಾವು. ಸೊ ಮ್ಯೂಸಿಕ್ ನಾಲೆಡ್ಜ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಅವ್ರದ್ದು ಲೈಕ್ ಮೇಕಿಂಗ್ ಆಗಿರ್ಬೋದು, ಅಷ್ಟು ನಾಲೆಡ್ಜ್ ಇದ್ದಾಗ ಮಾತ್ರ ಒಬ್ಬ ಆ್ಯಕ್ಟರು ಕತೆ ಒಳಗಡೆ ಇನ್ವಾಲ್ವ್ ಆಗಕ್ಕೆ ಸಾಧ್ಯ ಸರ್. ಆ ನಾಲೆಡ್ಜ್ ಇಲ್ದೇನೆ ನೀವು ಕತೆ ಒಳಗಡೆ ಹೋಗ್ಬಿಟ್ಟು ಒಬ್ಬ ಇವಾಗ ದೊಡ್ಡ ಇವಾಗ ರವಿ ಬಸ್ರೂರ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾಗ ಇವಾಗ ನಾನು ಹೋಗ್ಬಿಟ್ಟು ಚೆನ್ನಾಗಿಲ್ಲ ಇದು ಅದನ್ನ ಮಾಡ್ರಿ ಅಂದ್ರೆ ಹೆಂಗಿರುತ್ತೆ? ಸೊ ನನಗೆ ನಾಲೆಡ್ಜ್ ಇಟ್ಕೊಂಡು ನಾನು ಅವ್ರ ಹತ್ರ ಹೋದಾಗ ಅವರು ಅಕ್ಸೆಪ್ಟ್ ಮಾಡ್ಬೇಕು ಅದನ್ನ. ಸೊ ಆ ಥರ ಅಕ್ಸೆಪ್ಟ್ ಮಾಡೋ ಅಷ್ಟು ಜನನು ಅಕ್ಸೆಪ್ಟ್ ಮಾಡ್ತಾರೆ ಸರ್, ಬಿಕಾಸ್ ಅಷ್ಟು ನಾಲೆಡ್ಜಬಲ್ ಪರ್ಸನ್ ಆಗಿರೋದ್ರಿಂದ ಆ ವ್ಯಕ್ತಿ. ಸೊ ಅವ್ರಿಗೆ ಇದು ಬಿಕಾಸ್ ಅವ್ರಿಗೆ ಇಷ್ಟು ಸಿನಿಮಾ ಮಾಡ್ಕೊಂಡ್ ಬಂದಿದ್ದಾರೆ. ನಿಮ್ಗೆ ನೋಡಿ ಅವ್ರು ಮಾಡಿರೋ ಜರ್ನಿ ಸಿನಿಮಾಗಳು ನೋಡ್ಕೊಂಡು ಬನ್ನಿ. ಆಡಿಯನ್ಸ್ಗೆ ಏನು ಬೇಕು, ಫ್ಯಾಮಿಲಿಗೆ ಏನು ಬೇಕು. ಸೊ ಇವಾಗ ಎಲ್ಲರಿಗೂ ಉಪ್ಪಿಟ್ಟು ತೊಗೊಂಡೋಗ್ಬಿಟ್ಟು ಉಪ್ಪಿಟ್ಟು ತಿನ್ನಿ ಅಂತಾನೆ ತಿನ್ನಲ್ಲ ಸರ್. ಒಬ್ರಿಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ, ಪಲಾವ್ ಇಷ್ಟ ಆಗುತ್ತೆ. ನಾವು ಒಂದು ಸಿನಿಮಾ ಮಾಡ್ಬಿಟ್ಟು ಎಲ್ಲರೂ ನೀವು ಇಷ್ಟಪಡಿ ಅಂತ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ. ಸೊ ಒಂದೊಂದು ಕ್ಯಾಟಗರಿಗೆ ಅಂತಾನೆ ಒಂದು ಸಿನಿಮಾಗಳು ಮಾಡಬೇಕಾಗುತ್ತೆ. ಎಸ್ ಸರ್, ಎಲ್ಲಾ ಥರದ ಕ್ಯಾಟಗರಿದು ಮಾಡ್ಕೊಂಡು ಇವತ್ತು ಇಡೀ ವರ್ಲ್ಡ್ನ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಸರ್. ಸೊ ಅಷ್ಟು ನಾಲೆಡ್ಜ್ ಇಲ್ದೇನೆ ಕತೆ ಒಳಗಡೆ ಇನ್ವಾಲ್ವ್ ಆಗಕ್ಕಾಗಲ್ಲ. ಸೊ ಅವ್ರದ್ದು ಪ್ಲ್ಯಾಂಡ್ ಆಗಿ ಹೋಗ್ತಾರೆ. ಅವ್ರು ಮುಂಚೆ ಒಂದು ಮಾತು ಹೇಳ್ತಾರೆ ಅಷ್ಟೇನು, ನಾನು ಸಿನಿಮಾನ ಯಾವ ಮಟ್ಟಕ್ಕೆ ತೊಗೊಂಡೋಗ್ತೀನಿ ಅಂತ ಹೇಳ್ತಾರೆ ಹೊರತು ನಾನು ಏನೇನು ಕೆಲಸ ಮಾಡಿದ್ದೀನಿ ಒಳಗಡೆ ಇರೋದನ್ನ ಯಾವತ್ತೂ ಕೊಚ್ಕೊಳ್ಳಲ್ಲ ಅವರು. ಅವ್ರು ಎಲ್ಲರನ್ನೂ ಕೂರ್ಸ್ಕೊಂತಾರೆ. ಇದ್ಯಾಕೆ ಹಿಂಗಾಗಿದೆ, ಇದ್ಯಾಕೆ ಹಂಗೆ ಇದೆ, ಇದನ್ನ ಈ ಥರ ಮಾಡೋಣ, ಈ ಥರ ಮಾಡೋಣ. ಅವ್ರಿಗೆ ಐಡಿಯಾಸ್ಗಳು ಕೊಡ್ತಾರೆ. ಈವನ್ ಅವರು ಎಸ್ ಸರ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ತಗೊಂಡ್ರೆ, ನಮ್ಮ ಮ್ಯಾಮ್ಗೆ ಅವ್ರದ್ದೇ ಆಗಿರುವಂಥ ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ಎರಡೂ ಒಟ್ಟಿಗೆ ಸಿಂಕ್ ಆಗಬೇಕು ಅಂತಂದ್ರೆ ಇಬ್ರಿಗೂ ಅದು ಕಾಂಪ್ರಮೈಸ್ ಅನ್ನೋದು ಇರಬೇಕಾಗುತ್ತೆ. ಯಾಕಂದ್ರೆ ಮೈನ್ ಆಗಿ ಡೈರೆಕ್ಟರ್ಗೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಎಲ್ಲಿ ಸಿನಿಮಾಗಳು ಎಲ್ಲಿ ಬೀಳ್ತಾ ಇರೋದು ಅಂದ್ರೆ ಡೈರೆಕ್ಟ್ರು ಆಮೇಲೆ ಹೀರೋ ಪ್ರೊಡ್ಯೂಸರ್ಗಳು ಒಳಗಡೆ ಇರುವಂತ ಕೋಲ್ಡ್ ವಾರ್ಗಳಿಂದ ಸಿನಿಮಾಗಳು ಹಾಳಾಗ್ತಿದೆ ಸರ್. ಸೊ ಇಲ್ಲ ಮೇಜರ್ ಆ ಥರದ ಪಾಯಿಂಟ್ಸ್ಗಳೇ ಇಲ್ವಲ್ಲ. ಇವಾಗ ಏನ್ ಹೇಳಿದ್ರು ಅಕ್ಸೆಪ್ಟ್ ಮಾಡಬೇಕು. ಯಾಕೆಂತಂದ್ರೆ ಹೆಸರು ಗೊತ್ತು, ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ. ಆ ಮನುಷ್ಯ ಇವತ್ತು ಡಿಸಿಷನ್ ತಗೊಂಡಿರೋದಕ್ಕೆ ಸರ್ ಮಲ್ಹೋತ್ರಾ ಸರ್ ಹೇಳ್ತಾರೆ, ಅವತ್ತು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಎಸ್ ಸರ್ ಇರೋದಕ್ಕೆ ನಂಗೆ ಒಂದು ಧೈರ್ಯ ಸಿಕ್ತು, ನನಗೆ ರಾಮಾಯಣ ಅಂತ ಮಾಡುವಂತ ಸಿನಿಮಾ ನನಗೆ ಅಷ್ಟು ಶಕ್ತಿ ಸಿಕ್ಕಿರೋದು ನಮ್ಗೆ ಎಸ್ ಸರ್ ಇಂದ ಅಂತ ಹೇಳ್ತಾರೆ. ನಮಿತ್ ಮಲ್ಹೋತ್ರಾ ಅವ್ರು ಹೇಳ್ತಾರೆ. ಸೊ ಯಾಕೆ ಆ ಮಂಚ ಅವ್ರು ಹೇಳ್ತಾರೆ, ಬಾಲಿವುಡ್ ಅವ್ರು ಯಾರು ಸ್ಟಾರ್ಸ್ಗಳಿಲ್ವಾ ಸರ್? ಎಷ್ಟು ದೊಡ್ಡ ಸ್ಟಾರ್ಸ್ಗಳಿದ್ದಾರೆ, ಯಾಕೆ ಅವ್ರಿಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ವಾ? ಆದ್ರೂ ನಮ್ಮ ಎಸ್ ಸರ್ನ ಅವ್ರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಅವರು ಒಂದು ಶಕ್ತಿ ಅಂತ ಹೆಂಗೆ ಹೇಳಿದ್ರು ಅವರು. ಸೊ ಅಷ್ಟು ನಾಲೆಡ್ಜಬಲ್ ಪರ್ಸನ್ ಆಗಿರೋದಕ್ಕೆ ಸರ್ ಎಲ್ಲ ಇಂಡಸ್ಟ್ರಿ ಅವರು ಅವ್ರನ್ನ ಒಪ್ಕೊಳ್ಳೇಬೇಕು. ಅಷ್ಟು ಪ್ರಿಪೇರ್ಡ್ ಮನುಷ್ಯ ಅವರು, ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ಸರ್ ಈ ಸಿನಿಮಾಗೆ ಅವರು. ಓಕೆ ಸರ್, ಈಗ ನೀವು ಕನ್ನಡಿಗರು ನೀವಿದ್ದೀರಾ ಆ್ಯಕ್ಚುಲಿ ನಟರು, ಬೇರೆ ಯಾರೆಲ್ಲ ಇದ್ದಾರೆ ಆ್ಯಕ್ಚುಲಿ ನೀವೇ ಅಂದರೆ ಹೇಳ್ಬೋದಾ ಏನಾದರೂ ಎಕ್ಸ್ಕ್ಲೂಸಿವ್ ಆಗಿ? ಮೇಜರ್ ಆಗಿ ಕನ್ನಡದವರು ಅಂತಂದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸಿರೋಂಗೆ ನಮ್ಮ ರುಕ್ಮಿಣಿ ವಸಂತ್ ಅವರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಅದೇ ನಮ್ಮ ಗ್ಯಾಂಗ್ ಅಂತ ತಗೊಂಡ್ರೆ ಬಿಪಿನ್ ಅಂತ ಮತ್ತೆ ನಾನು ಇಬ್ಬರೇ ಇರೋದು. ಸೊ ಹೀರೋಯಿನ್ ಬಂದಾಗ ಕಿಯಾರಾ ಮೇಡಮ್ ಜೊತೆ ಸ್ವಲ್ಪ ಒಂದಿಬ್ರು ಕನ್ನಡದವ್ರು ಮಾಡಿದ್ದಾರೆ. ಸೊ ಮಂಗಳೂರು, ಅವ್ರು ಕೂಡ ಮಂಗಳೂರು ಕೊಡೋದು, ಅರ್ಪಿತಾ ರಾಯ್ ಅಂತ. ಸೊ ಅಂದ್ರೆ ಒಂದು ಕ್ಲಿಪ್ ಅಲ್ಲಿ ಬಂದು ಅವ್ರ ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡಿ ಹೋಗ್ತಾರೆ. ಸೊ ನಮ್ದು ಹೆಂಗೆ ಅಂತಂದ್ರೆ ನಮ್ದು ಎಷ್ಟವ್ರದ್ದು ಟೀಮೇ ಅಲ್ವಾ, ಯಾವುದೇ ಅವ್ರದ್ದೆಲ್ಲ ಕೆಲವೊಂದು ಅಡ್ಡಗಳಿದೆ, ರಾಯಾದ ಅಡ್ಡ ಎಲ್ಲ ಇದೆ. ಆ ಅಡ್ಡಾಗೆಲ್ಲ ಹೋದಾಗ ನಮ್ ಬೇರೆ ಬೇರೆ ಕೆಲಸಗಳಿರ್ತೀವಿ, ನಾವು ಅದೇ ತರ ಕಾಸ್ಟ್ಯೂಮ್ ಅಲ್ಲಿ ಇರ್ತೀವಿ ಅಂತಲ್ಲ, ಕೆಲವೊಂದ್ರಲ್ಲೆಲ್ಲ ಬೇರೆ ಬೇರೆ ಗೆಟಪ್ಸ್ ಗಳಿದೆ. ಸೊ ಹೀರೋಯಿನ್ ಎಂಟ್ರಿ ಆಗ್ಬೇಕಾದ್ರೆ ಕೆಲವೊಂದು ಬ್ಯೂಟಿಫುಲ್ ಎಲ್ಲ ಇದೆ ಸರ್, ಬ್ಯೂಟಿಫುಲ್ ಶಾರ್ಟ್ಸ್ ಎಲ್ಲ ಇದೆ. ಅದ್ರಲ್ಲಿ ನಾವೆಲ್ಲ ಮೇಜರ್ ಆಗಿ ಕಾಣಿಸ್ಕೊಂತೀವಿ. ನಮ್ದು ಹಂಗ್ ತಗೊಂಡ್ರೆ ನಮ್ಮ ರಾಯಾಸ್ ಗ್ಯಾಂಗ್ ಅಲ್ಲಿ ಬಿಪಿನ್ ಮತ್ತೆ ನಾನು ಇಬ್ರು ಮೇಜರ್ ಆಗಿ ಕಾಣಿಸ್ಕೊಳ್ತೀವಿ ಸರ್. ಮೇಜರ್ ಆಗಿರ್ತೀವಿ. ಹೌದು, ನಿನ್ನ ಆಲ್ಮೋಸ್ಟ್ ಸಿನಿಮಾ ನೋಡಿದ್ರ ಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ ಅಂತ. ಹೌದು, ಅಂದ್ರೆ ಇನ್ನೂ ಸಾಕಷ್ಟು ವಿಷಯ ಬಿಟ್ಕೊಟ್ಟಿಲ್ಲ. ಕೆಲವ್ರನ್ನ ನಟರುಗಳಿಗೆ ಮಾತ್ರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಮೇಜರ್ ಯಾರೆಲ್ಲ ಮೇನ್ ಕಾಸ್ಟ್ ಎಲ್ಲ ಬಿಟ್ರೆ ಇನ್ನೂ ಸಾಕಷ್ಟು ಸರ್ಪ್ರೈಸ್ ಅಂತೂ ಇರುತ್ತೆ. ಆ್ಯಂಡ್ ನೀವು ಹೇಳಿದ್ರಿ ಅಂದರೆ ಯಶ್ ಸರ್ ಅಂದರೆ ಫ್ಯಾಮಿಲಿ ಆಡಿಯನ್ಸ್ನೆಲ್ಲ ಮೊದಲಿಂದ ಟಾರ್ಗೆಟ್ ಮಾಡ್ಕೊಂಡು ಬಂದು ಅವ್ರಿಗೆ ಗೊತ್ತು ಹೆಂಗೆ ಸಿನಿಮಾ ಕೊಡಬೇಕು ಅಂತ. ಅಂದರೆ ಎಸ್ಪೆಷಲಿ ಈ ಟಾಕ್ಸಿಕ್ ಅಂತ ಬಂದಾಗ ಅದೆಲ್ಲ ಬ್ರೇಕ್ ಮಾಡಿದ್ದಾರೆ ಸ್ವಲ್ಪ ಈಗ ಫ್ಯಾಮಿಲಿ ಆಡಿಯನ್ಸ್. ಸರ್ ಅದಕ್ಕೂ ತುಂಬಾ ಒಂದು ವಿಷಯ ಇದೆ ಸರ್. ಅದು ಅವರು ಯಾಕೆ ತಗೊಂಡ್ರು ಅಂತಂದ್ರೆ
ಇವಾಗ ಜೆನ್ಸಿಗಳು ಚೇಂಜ್ ಆಗಿದ್ದಾರೆ ಸರ್. ಇವಾಗ ನಮ್ಮ ರವಿ ಮಾಮ ಇವಾಗ ನೀವು ನಿಮ್ದೊಂದು ಇಂಟರ್ವ್ಯೂ ನಾನು ನೋಡಿದೆ, ನಾನು ಟಾಕ್ಸಿಕ್ ಬಗ್ಗೆ ಫಸ್ಟ್ ಆಕ್ಚುಲಿ ಟಾಕ್ಸಿಕ್ ಬಗ್ಗೆ ನೀವು ಮಾಡಿದ್ದದು. ನೀವ್ ಹೇಳಿದ್ರಿ ಅದನ್ನ. ರವಿಚಂದ್ರನ್ ಸರ್ಕ್ಕಿಂತ ಏನು ಇಲ್ಲ ಸರ್. ಬಿಕಾಸ್ ಇವಾಗ ನೋಡಿ, ಮಕ್ಳ ಕೈಲಿ ಮೊಬೈಲ್ ಇದ್ದಾಗ್ಲೂ ಅಡ್ವರ್ಟೈಸ್ಮೆಂಟ್ಗಳು ಯಾವ ತರ ಅಸಹ್ಯವಾಗಿ ಬರುತ್ತೆ ಅನ್ನೋದು ಗೊತ್ತು. ಸೊ ಗೌರ್ಮೆಂಟ್ ಅವ್ರ ಅದಕ್ಕೆ ಒಂದು ಡಿಸಿಷನ್ ತಗೊಂಡು ಅದೆಲ್ಲ ಬರಬಾರ್ದು ಅನ್ನೋದು ನಿಲ್ಸಿದೆ. ಆ ತರದೊಂದು ಕೆಟ್ಟ ಪ್ರಪಂಚದಲ್ಲಿ ಇದ್ದಾಗ ಟಾಕ್ಸಿಕ್ ಕೆಟ್ಟದಲ್ಲ ಸರ್ ಅದು. ಸೊ ಇವಾಗ ಇಂಗ್ಲಿಷ್ ಮೂವಿಗಳು ಕೆಲವೊಂದು ಕದ್ದು ಮುಚ್ಚಿ ನೋಡ್ತಾರೆ. ಇವಾಗ ಕನ್ನಡ ಸಿನಿಮಾ ಒಂದು ಬ್ಯಾರಿಗೇಟ್ ನ ಮುರಿದು ಹೋಗ್ಬೇಕು ಅಂತಂದ್ರೆ ಸರ್, ಈ ತರದೊಂದು ಸಿನಿಮಾಗಳು ಆಗ್ಬೇಕು ಸರ್. ಈ ತರದೊಂದು ಚೇಂಜ್ ಓವರ್ಗಳು ಬರ್ಬೇಕು. ಯಾಕೆ ಬೇರೆ ಇಂಡಸ್ಟ್ರಿ ಅವ್ರಿಗೆ ಆಗ್ಲಿಲ್ಲ ಈ ತರ ಇಷ್ಟು ಗ್ಲೋಬಲ್ ಆಗಿ ಅಷ್ಟು ಆಡಿಯನ್ಸ್ ನ ಕವರ್ ಮಾಡ್ಕೊಳಕ್ ಯಾಕೆ ಆಗ್ಲಿಲ್ಲ? ಟಾಕ್ಸಿಕ್ ಇಂದ ಮಾತ್ರ ಹೇಗಾಯ್ತು? ಸೊ ಎಲ್ಲಾ ಜನಕ್ಕೂ ಇಷ್ಟ ಆಗಿದೆ ಸರ್. ಅದನ್ನ ಕೆಲವೊಂದು ಇರ್ತಾರಲ್ವಾ, ಹೇಟರ್ಸ್ಗಳು ಅಂತಾರಲ್ವಾ, ಸೊ ಅವ್ರಿಗೇನ್ ಮಾಡ್ತಾರೆ, ಸುಮ್ಮನೆ ಕಾರಣಾಂತರಗಳು ಏನೇನೋ ಒಂದು ರೀಸನ್ಸ್ಗಳು ಅದಕ್ಕೆ ಅದು ಬೇರೆ ಸಿನಿಮಾಗಳು ಕಂಪೇರ್ ಮಾಡೋದು, ಇದಕ್ಕೆ ಅಲ್ಲದೆ ಇರುವಂತ ಸಿನಿಮಾಗಳ ಕಂಪೇರ್ ಮಾಡೋದು. ಸರ್ ಟಾಕ್ಸಿಕ್ ಕಾಲ್ ಧೂಳ್ ಸಮಕ್ಕೂ ಯಾವ್ದು ಸಿನಿಮಾ ಇಲ್ಲ ಸರ್. ಇವಾಗಿನ ನಾನು ಜನರೇಷನ್ಗಳು ನಮ್ಮ ಕನ್ನಡ ಸಿನಿಮಾ ಬಿಟ್ಟು ಕಾಂತಾರೆಲ್ಲ ತಗೊಳ್ಳಿ, ಅದೆಲ್ಲ ಅಂತ ಅದ್ಭುತವಾಗಿ ಸಿನಿಮಾಗಳು ಬರ್ತಾ ಇದೆ. ಸೊ ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡ್ಕೊಂಡು ನಮ್ಮ ಟಾಕ್ಸಿಕ್ ಸಿನಿಮಾನ ಅವರು ನೆಗೆಟಿವ್ ಆಗಿ ಮಾತಾಡೋದಿದೆಯಲ್ಲ, ಅದನ್ನ ನಾನು ಬಿಲ್ಕುಲ್ ಒಪ್ಪಲ್ಲ ಸರ್. ಯಾಕಂತಂದ್ರೆ ಅವ್ರಗಳಿಗೆ ಈ ತರ ಒಂದು ಸಿನಿಮಾ ಮಾಡೋಷ್ಟು ತಾಕತ್ತು ಇಲ್ಲ, ಧೈರ್ಯನೂ ಇಲ್ಲ ಸರ್. ಸೊ ಸಿಂಪಲ್. ಕರೆಕ್ಟ್. ಈಗಂದ್ರೆ ನಮಗೆ ಇಷ್ಟೆಲ್ಲ ಕಂಟೆಂಟ್ ನೋಡಿದ್ಮೇಲೆ ಕೂಡ ಒಂದು ನಂಬಿಕೆ ಇರೋದು, ಡೆಫಿನೆಟ್ಲಿ ಇದೇನೋ ಈ ಥರದೊಂದು ಬೋಲ್ಡಾಗಿ ಕಾಣಿಸ್ಕೊಂಡು ಬರೀ ಅದನ್ನ ಮಾತ್ರ ಕಂಟೆಂಟ್ ಥರ ತೋರಿಸಿ ಒಂದು ಸಿನಿಮಾ ಗೆಲ್ಲಿಸ್ಕೊಳ್ಳುವಂತಹ ಒಂದು ಅಗತ್ಯ ಎಷ್ಟು ಸರಿಗಿಲ್ಲ. ಡೆಫಿನೆಟ್ಲಿ ಒಂದು ಗಟ್ಟಿ ಒಂದು ಕಥೆ ಅಂತೂ ಇದ್ದೇ ಇರುತ್ತೆ. 40 ದಿನ ನೀವು ಟ್ರಾವೆಲ್ ಮಾಡಿದ್ದೀರಾ ಸರ್. ಬರೀ ಏನ್ ತೋರಿಸಿದಾರಲ್ಲ ಇಷ್ಟೇನೆ ಇರೋದು ಸಿನಿಮಾದಲ್ಲಿ? ಟಿಕೆಟ್ ಕ್ಯಾರೆಕ್ಟರ್ ಇದೆ, ಕ್ಯಾರೆಕ್ಟರ್ ಇದೆ, ಇನ್ ಬಂದಿರೋ ಅಷ್ಟು ಹೀರೋಯಿನ್ಗಳ ಕ್ಯಾರೆಕ್ಟರ್ ಇದೆ ಸರ್. ಅಷ್ಟೇ ಸರ್ ಸಿನಿಮಾ. ಅಂದ್ರೆ ಇವಾಗ ಸದ್ಯದ ಮಟ್ಟಿಗೆ ಅಷ್ಟೇ ಇರೋದು. ಸೊ ಮುಂದೆ ಇನ್ನು ನೆಕ್ಸ್ಟ್ ಒಂದು ಟ್ರೈಲರ್ ರಿಲೀಸ್ ಇದೆ. ಸೊ 25th ಅಂತ ಹೇಳಿದ್ರು. ಸೊ ಚೇಂಜಸ್ ಆಗ್ಬೋದು ಸ್ವಲ್ಪ ಡೇಸ್ ಅಲ್ಲಿ. ಅಂಡ್ ದೊಡ್ಡದಾಗ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಅದೇ ಸರ್ ಹೇಳ್ದಂಗೆ ಎಲ್ಲಾರನ್ನು ಇಲ್ಲಿ ಕರ್ಸ್ತೀನಿ ಅಂತ ಹೇಳಿದ್ರಲ್ಲ, ಆ ಸಮಯ ತುಂಬಾ ಹತ್ರ ಇದೆ ಸರ್ ನಮ್ಗೆ. ಸೊ ಅದಕ್ಕೋಸ್ಕರ ವಿ ಆರ್ ವೇಟಿಂಗ್. ಸಿನಿಮಾ ನೋಡೋಣ ಸರ್. ಯಾಕೆ ಗೊತ್ತಾ, ನಾವು ಇಂಥ ಒಂದು ಸಿನಿಮಾ ಬಗ್ಗೆ ನಾವೆಲ್ಲ ಬಿಟ್ಕೊಡ್ತಾ ಮಾತಾಡ್ತಾ ಹೋದ್ರೆ ಅರ್ಥ ಇರಲ್ಲ ಸರ್. ಈ ಒಂದು ಸಿನಿಮಾನ ಹಂಗೆ ನೋಡ್ಬೇಕು, ಅವರು ಬಂದೇ ನೋಡ್ಬೇಕು. ಇನ್ನೊಂದು ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಜಾ ಕೊಡೋದು ಸರ್. ಇದು ನಮ್ಗೆ ಆ ಸೌಂಡ್ ಆಗಿರ್ಬೋದು, ಆ ಕಲರ್ ಆಗಿರ್ಬೋದು, ಅದೆಲ್ಲ ನೋಡ್ಬೇಕು ಅಂತಂದ್ರೆ ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್. ಅದಕ್ಕಂತಾನೆ ನಮ್ಮ ಹೆಸರು ಐಮ್ಯಾಕ್ಸ್ ಲೆವೆಲ್ ತಗೊಂಡೋಗಿ ಏನೋ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾ ಇದಾರೆ ಸರ್. ಕತೆ ಸದ್ಯಕ್ಕೆ ಇಷ್ಟೇ ಓಪನ್ ಆಗಿರೋದು. ನಾನು ಅಷ್ಟೇ ಹೇಳಕ್ ಸಾಧ್ಯ ಅಷ್ಟೇ. ಎಸ್ ಸರ್. ಸರ್ ಎಕ್ಸ್ಪೀರಿಯನ್ಸ್ ಜಸ್ಟ್ ಹೇಳಿ. ಈಗ ತಬಾಹಿ ಸಾಂಗ್, ಅದು ಸಾಂಗ್ ಅಂತಾನೆ ನಿಮಗೆ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ನಿಮಗೆ ರಾಯ ಅದೊಂದು ಏನು ಇಂಟ್ರೊಡ್ಯೂಸಿಂಗ್ ರಾಯ ಫೈಟ್ ಸೀಕ್ವೆನ್ಸ್ ಅಲ್ಲಿ ಇದ್ರಿ, ಅದು ಪ್ಯಾಲೇಸ್ ಗ್ರೌಂಡಲ್ಲಿ ಆಗಿದ್ದು. ಹೆಂಗಿತ್ತು ಅಂದರೆ ಹ್ಯುಮಂಗಸ್ ಒಂದು ಸೆಟ್ ಅದು, ಪ್ಲಸ್ ಫಸ್ಟ್ ಆಫ್ ಆಲ್ ಪ್ಯಾಲೇಸ್ ಗ್ರೌಂಡ್ ಅಂತೆಲ್ಲ ನಮಗೆ ಗೊತ್ತೇ ಆಗಿಲ್ಲ, ಅದು ಬೇರೆ ವಿಷಯ. ಹಿಂಗೆ ಅಂದರೆ ಯಾವ ಥರದ ಫೈಟ್ಸು ಅಂದರೆ ನಮಗೆ ನೋಡುವಾಗಲೇ ಕಂಪ್ಲೀಟ್ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಫೈಟ್ ಅದು. ಎಕ್ಸ್ಪೀರಿಯನ್ಸ್ ಹೇಳಿ ಅದ್ರದ್ದು ಹೆಂಗಿತ್ತು ಅಂತ. ಸರ್ ಫಸ್ಟ್ ನಮ್ಮ ಹೆಸರು ಟಾಮ್ ಅಂತ ಒಬ್ರು ಫೈಟ್ ಮಾಸ್ಟರ್ನ ಕರ್ಕೊಂಡು ಬಂದರು. ಸೊ ತುಂಬ ಅದ್ಭುತವಾಗಿ ಮಾಡಿದ್ರು ಸರ್. ಅಲ್ಲಿ ತುಂಬ ಮುಂಬೈಲಿರೋ ಫೈಟರ್ಸ್ಗಳು, ನಮ್ಮ ಕನ್ನಡದಲ್ಲಿರೋ ಫೈಟರ್ಸ್ಗಳನ್ನೆಲ್ಲ ಕರೆಸಿ ತುಂಬ ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಮೇಜರಾಗಿ ಅವ್ರಿಗೆ ಮೇಯ್ನ್ ಬೇಕಾಗಿದ್ದು ಅವ್ರೆ ಅದೇ ನಮ್ಮ ಹೆಸರದೇನು ಅಂತಂದರೆ, ಯಾಕೆ ಈ ಜಾಗನ ತುಂಬ ಡಿಫ್ರೆಂಟ್ ಆಗ್ತದೆ. ಇವಾಗ ನೀವೇ ಹೇಳಿದ್ರಿ, ಅದು ನಂಬಕ್ಕಾಗಲ್ಲ ಈ ಜಾಗದಲ್ಲಿ ತೆಗ್ದಿದ್ದು ಅಂತ. ಸೊ ಅವ್ರ ವಿಷನ್ ಹೆಂಗಿರ್ಬೇಕು ಯೋಚನೆ ಮಾಡಿ. ಅವ್ರನ್ನೆಲ್ಲ ಕರೆಸಿ ಆ ಥರದ್ದೊಂದು ಸೆಟಪ್ನ ರೆಡಿ ಮಾಡ್ತಾರೆ. ನಮ್ಮ ಮೋಹನ್ ಸರ್ಗಂತೂ ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು ಸರ್. ಸೆಟ್ಗೊಂದು ಡೈರೆಕ್ಟರ್ ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ. ಅಷ್ಟು ಇನ್ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ನಮ್ಮ ಹೆಸರು ಜೊತೆ ಕೂತ್ಕೊಂಡು. ಅಂಡ್ ಅದರಲ್ಲಿ ಸರ್ ನಾನು ಜಾಸ್ತಿ ಮಾತಾಡ್ಕೊಂಡ್ರೆ ಬಿಟ್ಕೊಡ್ತಾ ಹೋಗ್ಬೇಕಾಗುತ್ತೆ ಕೆಲವೊಂದು ವಿಷಯಗಳನ್ನ. ಸರ್ ನನಗೆ ಅಲ್ಲಿ ಕಟ್ ಆಗ್ತಾ ಇದೆ, ಬೇಡ 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 ಅಂತ. ಸೊ ಅದೇ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ತುಂಬಾ ದೊಡ್ಡದಾಗಿರೋಂಥ ಸೆಟ್ ಹಾಕಿದ್ದಾರೆ. ಅದು ಗ್ರೇವ್ ಯಾರ್ಡ್ ಸೆಟ್ ಹಾಕಿರೋದು ಅದು. ಸೊ ಅಷ್ಟೇ ಸರ್. ಬ್ಲಾಸ್ಟ್ಗಳು ತುಂಬ ನಡೀತಾ ಇತ್ತು. ಆ್ಯಂಡ್ ತುಂಬ ಅಲ್ಲೇ ಒಂದು ಮೇಜರಾಗಿ ಒಂದು 9-10 ದಿನ ಶೂಟ್ ಆಯಿತು ಸರ್ ಅಲ್ಲಿ. ಯಾಕಂದರೆ ಅಲ್ಲೊಂದು ಇನ್ನೊಂದು ಲೊಕೇಶನ್ ಇದೆ, ಇನ್ನೊಂದು ಪ್ಲೇಸ್ಮೆಂಟ್ ಇದೆ ನಮ್ಮದು ಅಲ್ಲೇ. ಚೆನ್ನಾಗಿ ನಡೆದಿದೆ ಸರ್. ಅಷ್ಟೇ ಬಿಟ್ಕೊಡಕ್ಕೆ ಸಾಧ್ಯ ನಾನು ಅದ್ರ ಬಗ್ಗೆ. ಸೊ ನೀವೀಗ ಯಶ್ ಸರ್ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರೆಲ್ಲ ಜೊತೆಗೆ ನೀವು ಇನ್ನೊಬ್ಬರು ಬಿಪಿನ್ ಅಂತ ಹೇಳಿದ್ರೆ, ಯಾರ ಜೊತೆಗೆಲ್ಲ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡಿದಿರಾ? ಬಿಕಾಸ್ ಆ ಸಾಂಗಲ್ಲಿ KR ಅವರು ಬರ್ತಾರೆ, ನೀವು ಯಾರ ಜೊತೆಗೆಲ್ಲ ನಿಮ್ಮ ಒಂದು ಸೀನ್ಸ್ ಎಲ್ಲ ಬರುತ್ತೆ? ನಮ್ದು ನಯನತಾರಾ ಮೇಡಮ್ ಜೊತೆ ಇರುತ್ತೆ. ಅದು ನಿಮ್ಗೆ ಗೊತ್ತು, ಇವಾಗ ಅವ್ರದ್ದು ಕ್ಯಾರೆಕ್ಟರ್ ರಿವೀಲ್ ಆಗಿದೆ ನಯನತಾರಾ ಮೇಡಮ್ ಅವ್ರದ್ದು. ಸೊ ನಾವೇನೋ ಅಲ್ಲ, ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಅವ್ರು ಎಕ್ಸಾಕ್ಟ್ಲಿ ಏನು ಅಂತ, ಇನ್ನೂ ಡಿಕೋಡ್ ಮಾಡ್ತಾ ಇದಾರೆ ಜನ. ನಾನು ಹೇಳಿಲ್ವಲ್ಲ, ಜನಗಳಿಗೆ ಗೊತ್ತಿಲ್ಲ ಏನ್ ಆ ವರ್ಡ್, ಏನ್ ಆ ಪದ ಅನ್ನೋದು ನಾನು ಹೇಳಿಲ್ಲ. ಕ್ಯಾರೆಕ್ಟರ್ ರಿವೀಲ್ ಆಗಿದೆ. ಕ್ಯಾರೆಕ್ಟರ್ ರಿವೀಲ್ ಆಗಿದೆ.
ಸೊ ಅವ್ರ ಜೊತೆನೂ ನಾವು ಟ್ರಾವೆಲ್ ಮಾಡ್ತೀವಿ. ಅಂದ್ರೆ ಕೆಲವೊಂದು ಸೀನ್ಗಳಲ್ಲಿ ಎಸ್ ಸರ್ದು ಬೇರೆ ಕಡೆ ಇದ್ದಾಗ ನಾವೆಲ್ಲ ಒಂದು ಟೀಮಲ್ಲಿ ಇದ್ದಾಗ ನಾವು ಯಾರಿಗೆ ಸೇಫ್ ಗಾರ್ಡ್ ಮಾಡಬೇಕು, ನಾವು ಯಾರ ಹಿಂದೆ ಹೋಗ್ಬೇಕು, ಸೊ ಡೈರೆಕ್ಷನ್ ಪ್ಲಾನ್ ಮಾಡಿರ್ತಾರಲ್ವಾ. ಸೊ ಇವ್ರು ನಯನತಾರ ಅವ್ರ ಜೊತೆ ಹೋಗಿದ್ವಿ. ಆಮೇಲೆ ಮೇಜರ್ ಆಗಿ ಎಸ್ ಆರ್ ಜೊತೆನೆ ಎಲ್ಲಾ ಕಲಾವಿದರುಗಳು ಬರೋದ್ರಿಂದ ನಾವೆಲ್ಲಾ ಕಲಾವಿದರುಗಳ ಜೊತೆನೆ ಅಂದ್ರೆ ಅವ್ರ ಜೊತೆ ನಮ್ದು ಕಮ್ಯುನಿಕೇಶನ್ ಇರ್ತಾ ಇರ್ಲಿಲ್ಲ. ಬಿಕಾಸ್ ಏನಕ್ಕೆ ಮೇಜರ್ ಆಗಿ ನಮ್ಗೆ ಯಾಕೆ ಡೈಲಾಗ್ಸ್ ಗಳು ಕೊಟ್ಟಿಲ್ಲ ಅಂತಂದ್ರೆ ಇವನ್ ಇದು ಇಂಗ್ಲಿಷ್ ಕೂಡ ಲಿಪ್ ಸಿಂಕ್ ಇದೆ, ಶೂಟ್ ಆಗಿದೆ. ಸೊ ಇವನ್ ಅಲ್ಲೇ ಆನ್ ಸ್ಪಾಟ್ ಅಲ್ಲೇನೆ ಕನ್ನಡದಲ್ಲೂ ಶೂಟ್ ಮಾಡ್ತಾರೆ, ಹಾಗೆ ಇಂಗ್ಲಿಷಲ್ಲೂ ಡೈಲಾಗ್ ಡೆಲಿವರಿ ಅಲ್ಲೇ ಶೂಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ಇವಾಗ ಹೊಸಬ್ರಿಗೆ ಇಲ್ಲ ಅಲ್ಲಿ ಪಕ್ಕದಲ್ಲಿ ಯಾರು ಡೈಲಾಗ್ ಕೊಟ್ಬಿಟ್ಟು ಅವ್ರಲ್ಲಿ ಸೈಕಲ್ ಹೊಡೆಯೋದು, ಇಲ್ಲ ಅವ್ರಿಗೊಂದು ಆಗಿ ವೇವ್ ಲೆಂತ್ ಮ್ಯಾಚ್ ಆಗದೆ ಇರೋದು ಆ ಸಿನಿಮಾಗೆ. ಸೊ ಆ ಒಂದು ಕಾರಣಕ್ಕೆ ಬರೀ ಮೇನ್ ಆರ್ಟಿಸ್ಟ್ಗಳಿಗೆ ಮಾತ್ರ ಇದರಲ್ಲಿ ಡೈಲಾಗ್ಸ್ಗಳು ಹೋಗ್ತಾ ಹೋಗುತ್ತೆ. ಓಕೆ. ಸೊ ಈಗ ಕನ್ನಡ ಇಂಗ್ಲಿಷ್ ಸೈಮಲ್ಟೇನಿಯಸ್ ಶೂಟಿಂಗ್ ಅಂದರೆ ನೀವು ನೋಡಿದ ಎಕ್ಸ್ಪೀರಿಯನ್ಸ್ ಎಷ್ಟು ಅದು ಚಾಲೆಂಜಿಂಗ್ ಆಗಿರುತ್ತೆ, ಮತ್ತು ಹಿಂಗೆ ಆರ್ಟಿಸ್ಟ್ಗಳೆಲ್ಲ ಯಾವ ರೀತಿ ಅದನ್ನು ಮಾಡ್ತಾ ಇದ್ರು, ಎಷ್ಟು ಕಷ್ಟ ಆಗ್ತಿತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಸರ್ ಅದು ಕಷ್ಟ ಆಗ್ತಿರ್ಲಿಲ್ಲ ಸರ್. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದು ಶಾರ್ಟ್ ತೆಗಿಬೇಕಾದ್ರೆ ಇನ್ನೊಂದು ಶಾರ್ಟ್ ತೆಗಿತೀವಿ ಅಂತಂದ್ರೆ ನಾವೊಂದು 5-6 ಟೇಕ್ ತಗೊಳ್ತೀವಿ. ಓಕೆ. ಡೈಲಾಗ್ ನಿಮ್ದು ಮಾತ್ರ ಒಬ್ರದೇ ಇರುತ್ತೆ, ನಮ್ದು ಹಿಂದ್ಗಡೆ ಅದು ಮೂವ್ಮೆಂಟ್ ಸೇಮ್ ಇರುತ್ತೆ ಅಲ್ವಾ. ಸೊ ಆ ಶಾರ್ಟ್ ಇಟ್ಟಾಗ ನೆಕ್ಸ್ಟ್ ಸೇಮ್ ಅಪ್ಪ ಸೇಮ್ ಅಂದಾಗ ನಾವೇನ್ ಮಾಡ್ತೀವಿ, ನಾವು ಸೇಮ್ ಮಾಡ್ತೀವಿ, ಸೇಮ್ ಬಿಹೇವಿಯರ್ ಅದೇನಿರುತ್ತೆ ಮ್ಯಾನರಿಸಮ್ ಎಲ್ಲ ಸೇಮ್ ಇರುತ್ತೆ. ಅಲ್ಲಿ ಲಿಪ್ಸಿಂಗ್ ಮಾತ್ರ ಅಲ್ಲಿ ಇಂಗ್ಲಿಷ್ ಆಗಿರುತ್ತೆ ಅಷ್ಟೇ ಹೊರತು ಕಷ್ಟ ಅಂತ ಆಗಿರಲ್ಲ ಸರ್. ಈಗ ಒಂದು ಟೇಕ್ ಎಕ್ಸ್ಟ್ರಾ ಅಂತ ತಗೊಂಡಿರ್ತೀವಿ ಅಷ್ಟೇ, ಬಟ್ ಅದು ಆ ಟೇಕ್ ಏನಕ್ಕಾಗಿರುತ್ತೆ, ಇಂಗ್ಲಿಷ್ ಮೂವಿಗಾಗಿರುತ್ತೆ. ಅಂತ ಒಂದು ಲೆವೆಲ್ ಹಾಲಿವುಡ್ ಮೂವಿಗೆ ಅಷ್ಟು ಸಿಂಕ್ ಆಗೋ ಥರ ಸಿನಿಮಾ ಮಾಡಿದ್ದಾರೆ. ಕಷ್ಟ ಅಂತ ಏನೂ ಇರಲಿಲ್ಲ ಸರ್ ಅದ್ರ. ಸೊ 40 ದಿನದ ಚಿತ್ರೀಕರಣದ ದಿನಗಳು ನಿಮಗೆ. ಸೊ ಹಿಂಗೆ ಅಂದರೆ ರಾಯನ್ ಕ್ಯಾರೆಕ್ಟರ್ ಜೊತೆಗೇನೆ ಇಡೀ ಸಿನಿಮಾ ಪೂರ್ತಿ ಕ್ಯಾರಿ ಆಗುತ್ತಾ ನಿಮ್ಮ ಪಾತ್ರ? ಹೇಗಿರುತ್ತೆ ಫುಲ್ ಲೆಂತ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮ ಪಾತ್ರನ? ಅದೇ ಒಂದು 40 ಡೇಸ್ ಅಂತಂದ್ರೆ ರಾಯ ಗ್ಯಾಂಗ್ ಜೊತೆ ಮಾತ್ರ ಇರ್ತೀವಿ. ಅದಾದ್ಮೇಲೆ ಮುಂಬೈ ಕಡೆ ಟ್ರಾವೆಲ್ ಆದಾಗೆಲ್ಲ ನಮ್ದಲ್ಲಿ ಎಪಿಸೋಡ್ಸ್ ಎಲ್ಲ ಇರಲಿಲ್ಲ. ಸೊ ಅಲ್ಲಿ ಕೆಲವೊಂದು ಹಿಂದಿ ಆರ್ಟಿಸ್ಟ್ನೆಲ್ಲ ಹಾಕೊಂಡು ಅಲ್ಲಿ ಮಾಡಿಸಿದ್ದಾರೆ. ಆ್ಯಂಡ್ ಮೇಜರ್ ಆಗಿ ನಮ್ದು ಇಲ್ಲಿದ್ದಾಗ ಮಾತ್ರ ನಾವು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಇದ್ದಾಗ ನಮ್ದು ಶೂಟ್ ಆಗಿದೆ ಸರ್. ಓಕೆ. ಸೊ ಅದನ್ನು ಹೊರತುಪಡಿಸಿ ಈಗ ಯಶ್ ಅವ್ರ ಬಗ್ಗೆ ಕೆಲವೊಂದಷ್ಟು ವಿಷಯ ಹೇಳಿದರೆ, ಮತ್ತು ತುಂಬ ಆ್ಯಕ್ಚುಲಿ ಬಂದಿದ್ದು ಆ ಟೈಮಲ್ಲಿ ಏನೋ ರೀಶೂಟ್ ಮಾಡ್ತಾರಂತೆ. ಈಗ ಯಾವಾಗ ಎಕ್ಸ್ಟೆಂಡ್ ಆಗ್ತಾ ಹೋಯಿತು, ಪೋಸ್ಟ್ಪೋನ್ ಆಗ್ತಾ ಹೋಯಿತು ರಿಲೀಸ್ ಡೇಟ್, ತುಂಬ ರೀಶೂಟ್ ಆಗ್ತಿದೆ ಅದು ಇದು ಅಂತ ಸಿಕ್ಕಾಬಟ್ಟೆ ರೂಮರ್ಸ್ ಬಂತು. ಎಲ್ಲ ವಾಪಸ್ ಎಲ್ಲ ರೈಟಿಂಗ್ ಸ್ಟೇಜಿಂದನೇ ಚೇಂಜ್ ಮಾಡ್ಕೋತಿದ್ದಾರೆ ಹಂಗೆ ಅಂತೆಲ್ಲ. ರೀಶೂಟ್ ಆಗಿದೆ ಸರ್? ಏನು ಕತೆ ಅಂದರೆ ಸರ್ ಇದು ಪ್ಯಾಚ್ ವರ್ಕ್ಸ್ ಅಂತಾರೆ. ಕೆಲವೊಂದು ಸಣ್ಣದು ಕೆಲವೊಂದು ಇದ್ದಾಗ ಪ್ರತಿ ಸಿನಿಮಾನು ಮಾಡಿದೆ ಸರ್. ಅದು ಟಾಕ್ಸಿಕ್ ಒಂದೇ ಅಲ್ಲ. ಏನಕ್ಕೆ ಅಂತಂದ್ರೆ ಇವಾಗ ಒಂದು ಎಡಿಟಿಂಗ್ ಟೇಬಲ್ ಮೇಲೆ ಕೂತಾಗ ನಮ್ಗೆ ಕೆಲವೊಂದು ಇದಕ್ಕೆ ಕಂಟಿನ್ಯೂಟಿ ಶಾರ್ಟ್ಸ್ ಆಗಿರ್ಬೋದು, ಕೆಲವೊಂದು ಕಂಟಿನ್ಯೂಟಿ ಮಿಸ್ ಆಗಿರ್ಬೋದು. ಸೊ ಆ ಥರ ಟೈಮಲ್ಲಿ ಏನು ಮಾಡ್ತೀವಿ, ಓಕೆ ಒಂದು ಕುಂಬಳಕಾಯಕ್ಕಿಂತ ಮುಂಚೆ ತೆಗೆದ್ಬಿಡ್ತೀವಿ ನಾವು, ಇದನ್ನ ಮಾಡ್ಬಿಡೋಣಪ್ಪ, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ಅದಕ್ಕೆ ಲೈನಪ್ಪೇ ಸಿಗಲ್ವಲ್ಲ. ಸೊ ಆ ಒಂದು ಕಾರಣಕ್ಕೆ ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ಮಾಡ್ಕೊಂಡಿರ್ಬೋದು. ಅಂಡ್ ಇನ್ನೊಂದು ರೀಶೂಟ್ ಮಾಡೋದಕ್ಕೆ ಏನಕ್ಕೆ ಅಂತಂದ್ರೆ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತಾ ಇದಾರೆ, ಹಾಲಿವುಡ್ ಮೂವಿಗೆ ತಗೊಂಡೋಗ್ತಾ ಇದಾರೆ ಅಂದಾಗ ಅವ್ರಿಗೆ ನೋಡ್ಬಿಟ್ಟು ಕನ್ನಡ ಸಿನಿಮಾ ಹಾಕ್ಬಿಟ್ಟು ನೋಡಿ ಅಂತಂದ್ರೆ ಅವ್ರು ನೋಡಲ್ಲ ಸರ್. ನಮ್ಮವ್ರು ಬೇಕಾದ್ರೆ ಇಂಗ್ಲಿಷ್ ಸಿನಿಮಾ ಹಾಕ್ಬಿಟ್ಟು ನೋಡಿ ಅಂದ್ರೆ ನೋಡ್ತಾರೆ. ಸೊ ಅಂತ ಟೈಮಲ್ಲಿ ನಮ್ಮ ಹೆಸರು ಇವಾಗ ನಮ್ಮ ಸಿನಿಮಾನ ಅವ್ರು ಕುತ್ಕೊಂಡು ನೋಡ್ಬೇಕು, ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡ್ಬೇಕು ಅಂತಂದ್ರೆ ಮಾಡೋ ಚಾನ್ಸಸ್ಗಳು ಇರುತ್ತೆ ಸರ್. ಇವಾಗ ಒಂದು ಸಣ್ಣ ಕ್ಲಿಪ್ಗಳು ಮಾಡಿರ್ಬೋದು. ಕೆಲವರು ಹೇಳ್ತಾರೆ 100 ದಿನ ಶೂಟ್ ಮಾಡಿದ್ರು. ಏನು ಅವಶ್ಯಕತೆ ಇದೆ? ಸಿನಿಮಾ ಇವಾಗ ಹೆಸರು ಅಷ್ಟು ಇದಲ್ಲ, ಬುದ್ಧಿ ಇಲ್ದಿರೋಂಥ ಮನುಷ್ಯ ಅಲ್ಲ. ಅವ್ರು ಒಂದ್ಸತಿ ಹೆಜ್ಜೆ ಇಡ್ಬೇಕಾದ್ರೆ 1000 ಸತಿ ಯೋಚನೆ ಮಾಡ್ಬಿಟ್ಟು ಹೆಜ್ಜೆ ಇಡ್ತಾರೆ. ಒಂದ್ಸತಿ ಹೆಜ್ಜೆ ಇಟ್ರೆ ಆ ಮನುಷ್ಯ ಹಿಂದೆ ಇಡೋ ಮಾತೇ ಇಲ್ಲ ಸರ್. ಅಷ್ಟು ಪ್ರಿಪೇರ್ಡ್ ಅವಾಗಿಂದ ಅದೇ ಹೇಳ್ತಾ ಇರೋದು, ಹಿ ಈಸ್ ವೆಲ್ ಪ್ರಿಪೇರ್ಡ್. ಸೊ ಪ್ರಿಪೇರ್ ಇಲ್ದೇನೆ ಅವ್ರು ಒಂದು ಹೆಜ್ಜೆನೂ ಮುಂದೆ ಇಡಲ್ಲ ಸರ್. ಸರ್ ನಿಮಗೆ ಈ ಒಂದು ಸಿನಿಮಾ ಒಂದು ಒಳ್ಳೆ ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್, ಅಂದರೆ ಒಂದು ಗ್ಲೋಬಲ್ ಆಡಿಯನ್ಸ್ಗೆ ನೀವು ಇಂಟ್ರೊಡ್ಯೂಸ್ ಆಗೋದಕ್ಕೆ ನಿಮ್ಮ ಪಾತ್ರ. ಸೊ ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಈ ಸಿನಿಮಾ ಯಾವ ರೀತಿ ಆಗುತ್ತೆ ಅಂದರೆ ನಿಮಗೆ ಎಸ್ಪೆಷಲಿ, ಪ್ಲಸ್ ಇದಾದ ನಂತರ ಯಾವ ರೀತಿ ಆಪರ್ಚುನಿಟಿ ಸಿಗ್ಬಹುದು ಅನ್ನೋ ನಂಬಿಕೆ ಇದೆ ನಿಮಗೆ? ಸರ್ ನನಗೆ ಇದು ಎಸ್ ಆರ್ ಜೊತೆ ಒಂದು ಮಾತಾಡೋದು ಕಾನ್ವರ್ಸೇಷನ್ ಹೇಳ್ತೀನಿ. ಅವ್ರು ಯಾವಾಗ ಹೇಳಿದ್ನಲ್ಲ ನಾನು ಅವಾಗ ಹಾಗೇನೆ ಬರ ಇಲ್ಲೇ ಏನೋ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳಿದಾಗ ನಾವು ಹೇಳ್ತಾ ಇದ್ವಿ ಸರ್, ಸುಮ್ಮನೆ ಮಾತಾಡ್ತಾ ಅಣ್ಣ ಇದು ಈ ಸಿನಿಮಾ ನಮ್ಗೆ ಒಳ್ಳೆ ಪ್ರೊಫೈಲ್ ಸಿಗುತ್ತೆ ಅಣ್ಣ, ನಿಮ್ ಜೊತೆ ಇದು ಮಾಡ್ಬಿಟ್ರೆ ತುಂಬಾ ಸುಮ್ಮನೆ ಸೈಡಲ್ಲಿ ಕಾಣಿಸ್ಕೊಂಡ್ರು ದೊಡ್ಡ ಪ್ರೊಫೈಲು. ನಾನು ನಮ್ಗೆ ಅವತ್ತೇ ಗೊತ್ತಾಗಿತ್ತು ಈ ಸಿನಿಮಾ ಒಂದು 2-3 ದಿನ ಇವಾಗ ಹೇಳಿದೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಅದು ಬೇರೆ ಎಲ್ಲ ಸಿನಿಮಾನು ಥರನೇ ಟಾಕ್ಸಿಕ್ ಒಂದಾಗಿತ್ತು. ಬಟ್ ಅಲ್ಲಿ ವರ್ಕ್ ಮಾಡ್ತಾ ನಾವು ಅಲ್ಲಿ ಅವ್ರ ಜೊತೆ ಹೋದಾಗ ನಾನೇ ಹೇಳ್ತಾ ಇದ್ದೆ ಸರ್ ತುಂಬಾ ದೊಡ್ಡ ಪ್ರೊಫೈಲ್ ಆಗುತ್ತೆ ಸರ್ ನಮ್ಗಿದು ಅಂತ. ಸೊ ಈ ಪ್ರೊಫೈಲು ಇವಾಗ ನೀವು ಇವಾಗ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ
ಆ ಪ್ರೊಫೈಲೇ ಕಾರಣ. ಎಕ್ಸಾಕ್ಟ್ಲಿ. ಸೊ ಅಷ್ಟು ದೊಡ್ಡ ನನಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ. ಈ ಒಂದು ಪ್ಲಾಟ್ಫಾರ್ಮ್ನ ಬಳಸ್ಕೊಂಡು ನಮ್ಮ ಹಿಂದೆ ಕೆಲವೊಂದು ಏನೇನು ಡ್ರೀಮ್ ಪ್ರಾಜೆಕ್ಟ್ಸ್ಗಳಂತ ಇರಿದ್ವಿ, ಆ್ಯಂಡ್ ನಾವು ಬೇರೆ ಸಿನಿಮಾಗಳಿಗೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ, ಒಂದೊಂದು ಕತೆಗೆ ಕಷ್ಟಪಟ್ಟಿರ್ತೀವಿ, ಈ ಸಿನಿಮಾ ಮಾಡಬೇಕು ಅಂತ ಅಂದಿರ್ತೀವಲ್ವ, ಆ ಸಿನಿಮಾನ ಈ ಟಾಕ್ಸಿಕ್ ವೇದಿಕೆ ಮೂಲಕ, ಟಾಕ್ಸಿಕ್ ಅನ್ನೋ ಒಂದು ಲೈಕ್ ನಾವು ಮಾಡಿದ್ದೀವಿ ಅನ್ನೋ ಒಂದು ಪ್ರೊಫೈಲ್ ಇಟ್ಕೊಂಡು ನಾವು ಆ ಸಿನಿಮಾಗಳನ್ನ ಅನೌನ್ಸ್ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದೀವಿ ಸರ್. ಇನ್ನು ಮೇಜರ್ ಇನ್ನೊಂದು ವಿಷಯ ಏನು ಕೇಳಬೇಕು ಅಂದರೆ, ಒಬ್ಬ ಲೇಡಿ ಡಿರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಈ ಥರದೊಂದು ವಿಜುವಲ್ಸ್ನ ಅಚೀವ್ ಮಾಡಿದ್ದಾರೆ, ಮತ್ತು ಈ ಥರ ಬೋಲ್ಡ್ ಸೀನ್ಸ್ಗಳನ್ನು ಡಿರೆಕ್ಟ್ ಮಾಡಿದ್ದಾರೆ. ಈ ರೀತಿ ಒಂದು ಅಂದರೆ ಒಂದು ಪ್ರೆಸೆಂಟೇಷನ್ನ ಮಾಡುವಂತಹ ಕೆಪಾಸಿಟಿ ಅವರಲ್ಲಿ ಇತ್ತು ಅಂತ ತೋರಿಸ್ಕೊಡ್ತಿರೋದೇ ಟಾಕ್ಸಿಕ್ ಸಿನಿಮಾ. ಸೊ ಅವ್ರ ಜೊತೆಗೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್, ಗೀತು ಮೋಹನ್ ದಾಸ್ ಯಾವ ಥರ ಡಿರೆಕ್ಟರ್ ಅವರು? ಸರ್ ನಾನು ಫಸ್ಟ್ ಟೈಮ್ ಲೇಡಿ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದು. ಸೊ ತುಂಬ ಕಂಫರ್ಟ್ ಝೋನ್ ಕೊಡೋರು ಸರ್, ಏನೇ ಆದ್ರೂ ಬಂದು ನಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋರು. ಬಿಕಾಸ್ ಇದು ಬೇರೆ ಇಷ್ಟು ಗ್ಲೋಬಲ್ ಮೂವಿ ಆಗಿರೋದ್ರಿಂದ ಪ್ರತಿಯೊಬ್ಬರದ್ದು ಮ್ಯಾನರಿಸಮು ಮ್ಯಾಟ್ರ್ ಆಗುತ್ತೆ ಅಲ್ಲಿ. ಸೊ ಅವ್ರು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ, ನಾವೇನು 4 ಜನ ಇರಲಿ 5 ಜನ ಇರಲಿ, ಅವಷ್ಟು ಜನಕ್ಕೂ ಬಂದ್ಬಿಟ್ಟು ನೀನು ಹೀಗೆ ಮಾಡಬೇಕು, ನೀನು ಹೀಗೆ ಮಾಡಬೇಕು, ನಿನ್ನ ಲುಕ್ ಇಲ್ಲಿರಲಿ, ನಿನ್ನ ಲುಕ್ ಇಲ್ಲಿರಲಿ, ನಿನ್ನ ಲುಕ್ ಈ ಕಡೆ ಇರಲಿ. ಸೊ ಪ್ರತಿಯೊಂದನ್ನು ಬಂದ್ಬಿಟ್ಟು ಪಿನ್ ಟು ಪಿನ್ ಡೀಟೇಲ್ ಆಗಿ ಹೇಳ್ತಾ ಇದ್ರು ಅವರು. ಸೊ ನನ್ನ ಲುಕ್ ನೋಡಿ ಕಂಪ್ಲೀಟ್ ಆಗಿ ಎಷ್ಟವ್ರ ಮೇಲೇನೆ ಇರುತ್ತೆ. ಸೊ ನಮ್ಗೆ ಅಂದರೆ ಸಡನ್ ಆಗಿ ನಾವೆಲ್ಲೋ ಒಂದು ಮೀಟಿಂಗ್ ಹೋಗ್ತಾ ಇರ್ತೀವಿ, ಆ ಟೈಮಲ್ಲಿ ನಮ್ಗೆ ಗೊತ್ತಿರಲ್ಲ. ಸೊ ಸಡನ್ ಆಗಿ ಹಿಂಗೆ ಎಂಟ್ರಿ ಕೊಡೋದು ಈ ಕಡೆ ತಿರುಗಿದಾಗ ನಮ್ಗೆ ಒಂಥರ ಕ್ಯೂರಿಯಾಸಿಟಿ, ಏನಕ್ಕೆ ಎಷ್ಟು ಸ್ಟಾಪ್ ಆಗ್ಬಿಟ್ರಲ್ವಾ. ಸೊ ಆ ಥರದ್ದೊಂದು ವಿಷನ್ ಒಬ್ಬೊಬ್ರಿಗೆ ಒಂದೊಂದು ಲುಕ್ ಕೊಟ್ಟಿರ್ತಾರೆ. ಸೊ ಇಷ್ಟು ಡೀಟೇಲ್ ಆಗಿ ಗೀತು ಮ್ಯಾಮ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ವಿಷನ್ ಬೇರೆ ಇದೆ ಸರ್. ನೀವು ಅವ್ರ ಸಿನಿಮಾಗಳನ್ನ ನೋಡಿರ್ಬೋದು, ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅಲ್ದೇನೆ ಮೇಡಮ್ ಅವರು ಬಿಫೋರ್ ಹೀರೋಯಿನ್ ಆಗು ಮಾಡಿದ್ದಾರೆ. ಸೊ ಅವರು ಅವಾರ್ಡ್ ವಿನ್ನಿಂಗ್ ಆಕ್ಟರ್ಸ್ ಕೂಡ ಆಗಿದ್ರು. ಎಷ್ಟು ನೋಡಿ, ಅದಲ್ಲ ಒಬ್ಬ ಕಲಾವಿದ ಏನ್ ಬೇಕಾದ್ರು ಮಾಡ್ಬೋದು ಅನ್ನೋದಕ್ಕೆ ಒಂದು ಇದೇ ಎಕ್ಸಾಂಪಲ್. ಒಬ್ಬ ಲೇಡಿ ಒಂದು ಆಕ್ಟ್ರೆಸ್ ಆಗಿ ಅವ್ರ ಹಸ್ಬೆಂಡ್ ಜೊತೆ ಒಂದು ಬಾಂಡಿಂಗ್ ಇಟ್ಕೊಂಡು, ಅವರೇ ರಾಜೀವ್ ಸರ್ನೇ ಕ್ಯಾಮ್ರಾಮನ್ ಆಗಿರೋದ್ರಿಂದ ಅವ್ರು ನೋಡಿ ಒಂದು ಹೇಳ್ತಾರಲ್ಲ ಸರ್, ನಿಮ್ಗೆ ಡೈರೆಕ್ಟರ್ ಮತ್ತೆ ಕ್ಯಾಮ್ರಾಮನ್ ಗಂಡ ಹೆಂಡತಿ ತರ ಅಂತ ಹೇಳ್ತಾರೆ. ನಿಜವಾಗ್ಲೂ ಗಂಡ ಹೆಂಡತಿ ತರ ಆಗಿದೆ. ಅದಕ್ಕೆ ಈ ಔಟ್ಪುಟ್ ಬಂದಿರೋದು ಸರ್. ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ಯಾಕೆ ಇಷ್ಟು ಔಟ್ಪುಟ್ ಬಂದಿದೆ ಅಂತಂದ್ರೆ ಆಬ್ವಿಯಸ್ಲಿ ಗಂಡ ಹೆಂಡತಿ ಆಗಿರ್ಬೇಕು ಡೈರೆಕ್ಟರ್ ಮತ್ತೆ ಕ್ಯಾಮ್ರಾಮನ್. ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನು ಕ್ಯಾಮ್ರಾಮನ್ ಆ ಫೀಲ್ ಆದ್ರೆ ಮಾತ್ರ ಕ್ಯಾಮ್ರಾದಲ್ಲಿ ಆ ಔಟ್ಪುಟ್ ಕಾಣಿಸುತ್ತೆ. ಸೊ ಇಲ್ಲಿ ನಿಜವಾಗ್ಲೂ ಅವ್ರ ಗಂಡ ಹೆಂಡತಿ ಸರ್, ಕ್ಯಾಮ್ರಾಮನ್ ಡೈರೆಕ್ಟರ್ ನಿಜವಾಗ್ಲೂ ಗಂಡ ಹೆಂಡತಿ. ಅದರಿಂದ ಇದೊಂದು ಮೇಜರ್ ಆಗಿ ಇಷ್ಟು ಔಟ್ಪುಟ್ ಬಂದಿದೆ. ಅಂಡ್ ಮಲಯಾಳಿ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿರೋದು ಫಸ್ಟ್ ಬ್ಲೆಸ್ಡ್ ಸರ್. ನಮ್ಗೆ ಎಲ್ಲರ ಜೊತೆನೂ ವರ್ಕ್ ಮಾಡಬೇಕು ಅನ್ನೋದು ಇರುತ್ತೆ, ಎಲ್ಲ ಕಲಾವಿದ್ರಿಗೂ, ಎಲ್ಲ ಆಕ್ಟರ್ಗಳ ಜೊತೆ ಮಾಡಬೇಕು, ಎಲ್ಲ ಡೈರೆಕ್ಟರ್ಗಳ ಜೊತೆ ಮಾಡಬೇಕು ಅಂತ. ನನ್ನೊಂದು ಲಿಸ್ಟಲ್ಲಿ, ನನ್ನೊಂದು ಪ್ರೊಫೈಲಲ್ಲಿ ಗೀತು ಮೋಹನ್ ದಾಸ್ ಡೈರೆಕ್ಟರ್ ಅನ್ನೋದು ನನ್ನೊಂದು ಲಿಸ್ಟಲ್ಲಿ ನನಗೆ ಬಂದಿದೆ ಸರ್. ಅದೊಂದು ಖುಷಿ ವಿಚಾರ. ಕರೆಕ್ಟ್. ಸೊ ಯಶ್ ಅವ್ರ ಜೊತೆ ಸ್ಕ್ರೀನ್ ಇನ್ನೊಂದು ಸರ್, ಇನ್ನೊಂದು ಹೇಳೋದು ಮರ್ತೆ. ಹೇಳಿ. ಇವಾಗ ನೋಡಿ, ಇವಾಗ ಈ ಥರದ್ದೊಂದು ಸಿನಿಮಾನ ಲೇಡಿ ಬಿಟ್ಟು ಜೆಂಟ್ಸ್ ಮಾಡಿದಿದ್ರೆ ಅದಿನ್ನು ಬೇರೆ ಥರನೇ ಎಸ್ಕಲೇಟ್ ಆಗಿರೋ ಅಲ್ವಾ. ಸೊ ಪ್ರಿಪೇರ್ಡ್. ನಮ್ಮ ಎಸ್ ಸರ್ದು ಅವ್ರದ್ದು ಥಿಂಕಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಇದೆಲ್ಲ ಬೇರೆ ಇವಾಗ ಜನರಲ್ ಆಗಿ ಯಾವುದೇ ಒಂದು ಸಿನಿಮಾ ಮಾಡಕ್ ಹೋದ್ರು ಅದರಲ್ಲಿ ಬರೀ ಹುಳುಕುಗಳನ್ನ ತೆಗಿತಾರೆ. ಬರೀ ಇದು ಯಾಕೆ ಮಾಡಿದ್ರಿ, ಅದು ಯಾಕೆ ಮಾಡಿದ್ರಿ, ಬಿಟ್ಬಿಡಿ. ಸಿನಿಮಾ ಬೇರೆ ಲೆವೆಲ್ಗಿದೆ. ನೀವು ಬೇರೆ ಕ್ಷೇತ್ರದಲ್ಲಿ ಇದ್ಬಿಟ್ಟು ನೀವು ಸಿನಿಮಾನ ಪಾಯಿಂಟ್ ಔಟ್ ಮಾಡಿ ಕೆರಿತೀರಾ ಅಂತಂದ್ರ ಮೇಲೆ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅದು ನೋಡ್ಕೋಬೇಕಾಗುತ್ತಲ್ವ ಸರ್. ಸೊ ಸಿನಿಮಾ ಅನ್ನೋದು ಸಿನಿಮಾದಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ಏನ್ ಮಾಡ್ತಾರೆ, ಈ ಸಿನಿಮಾನ ಇಟ್ಕೊಂಡು ಅವ್ರವ್ರು ಏನೇನು ಬೇಳೆಕಾಳು ಬೇಯಿಸ್ಕೋಬಹುದು, ಹೇಗೆ ಅವರು ಹೆಸರು ಮಾಡ್ಕೊಬೋದು. ಇಲ್ಲಿ ಟಾಕ್ಸಿಕಲ್ ಆಲ್ರೆಡಿ ಹೆಸರು ಆಗುತ್ತೆ, ಅದು ಯಾರು ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಇದರಿಂದ ಸಣ್ಣ ಕೆಲವರೆಲ್ಲ ಈ ಗುಬ್ಬಿ ಮರಿ ಥರ ಇರ್ತಾರಲ್ಲ, ಅವ್ರುಗಳೆಲ್ಲ ಇದನ್ನ ಇಟ್ಕೊಂಡ್ಬಿಟ್ಟು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಪ್ರೊಫೈಲ್ ಅವ್ರು ಕಾಣಿಸ್ಕೊಳ್ಳೋ ಥರದಕ್ಕೋಸ್ಕರ ಇಲ್ಲಿ ನೆಗೆಟಿವ್ ಸ್ಪ್ರೆಡ್ಗಳು ಮಾಡ್ತಾರೆ ಸರ್. ಸೊ ನಮ್ಗೆ ಗೀತು ಮೋಹನ್ ದಾಸ್ ಮ್ಯಾಮು ಈ ಸಿನಿಮಾ ಅವ್ರು ಮಾಡಿರೋದಕ್ಕೇನೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಹೊರಗಡೆ ಔಟ್ಪುಟ್ ಬಂದಿರೋದು ಸರ್. ಸೊ ಮೇಜರ್ ಆಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಸರ್. ನಯನ್ತಾರಾ ಅವರು ಲೇಡಿ ಸೂಪರ್ ಸ್ಟಾರ್, ಆ್ಯಕ್ಚುಲಿ ಇಂಡಿಯನ್ ಅಂದರೆ ಫೀಮೇಲ್ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಅವ್ರನ್ನ. ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀರಾ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ಸರ್ ಅಲ್ಲಿ ಅವ್ರನ್ನೆಲ್ಲ ಮೂವಿಲಿ ಬೇರೆ ಲ್ಯಾಂಗ್ವೇಜ್ ಮೂವಿ ಅಂತ ನೋಡ್ತಾ ಇದ್ದಿದ್ದು. ಸೊ ನಮ್ದ್ರಲ್ಲಾದರೆ ಬೇರೆ ಎಲ್ಲರ ಜೊತೆ ಮಾಡಿದಾಗ ನಮ್ಗೆ ಅಷ್ಟು ಅನ್ಸಲ್ಲ. ನಮ್ಮ ಮನೆಯವರಲ್ವಾ, ನಮ್ಮವರೆಲ್ಲ ಒಂದೊಂದು ಲಿಬರ್ಟಿ ಇರುತ್ತೆ. ಸೊ ಅವ್ರ ಜೊತೆ ಮಾಡಿದಾಗ ಓಕೆ ಇವ್ರ ಜೊತೆ ಮಾಡ್ತಾ ಇದ್ದೀವಿ ಅನ್ನೋದೊಂದು ಖುಷಿ, ನಮಗೂ ಖುಷಿ ಇದೆ. ಅವ್ರ ಜೊತೆ ಮಾಡ್ತಾ ಇದೀವಿ ಅಂತ ನಾವು ನಮ್ಮ ಫ್ರೆಂಡ್ಸ್ಗೆ ಹೇಳಿದಾಗ, ಇಲ್ಲ ನಮ್ಮ ಒಂದು ಸರ್ಕಲಲ್ಲಿ ಅವ್ರ ಲ್ಯಾಂಗ್ವೇಜಲ್ಲಿ ಇರೋರು ಹೇಳಿದಾಗ ಅವ್ರು ನಮ್ಮನ್ನ ನೋಡೋ ರೀತಿ ಬೇರೆ ಥರ ಇರುತ್ತೆ.
ಅವ್ರದ್ದು ಬೇರೆ ಇಂಡಸ್ಟ್ರಿ ಅವ್ರದ್ದು ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಅಂತ ಅಂಥವ್ರ ಜೊತೆ ನಾವು ಅವ್ರನ್ನ ನಮ್ಮ ಕನ್ನಡದಲ್ಲಿ ಕರ್ಸ್ಬಿಟ್ಟು ನಾವು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದೀವಿ ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ ಸರ್. ಅಂದ್ರೆ ಇನ್ನೊಂದು ಅದೇ ನನ್ಗೇನೋ ಒಂಥರ ಅದು ಒಂಥರ ನನ್ನ ಎಫರ್ಟ್ಸೋ ನನ್ನ ಲಕ್ಕೋ ಇಲ್ಲ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ. ಸೊ ಅವ್ರ ಜೊತೆ ಎಲ್ಲಾರ ಜೊತೆನೂ ಮಾಡೋಂಥ ಅವಕಾಶ ಸಿಕ್ತು. ಆ್ಯಂಡ್ ನನಗೆ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಹೆಸರಿಗೆ. ಎಲ್ಲರ ಜೊತೆನೂ ಹೋಗೋ ಫ್ರೀಯಾಗಿ ಬಿಟ್ಬಿಟ್ರು ನಮಗೆ ಮಾಡಿ ಇಲ್ಲಿ ಕಾಣಿಸ್ಕೊಳ್ಳಿ ಈ ಥರ ಇರಿ ಅಂತ. ಅವ್ರ ಗ್ಯಾಂಗಲ್ಲಿ ಇರೋದು ಕಾರಣಕ್ಕೋಸ್ಕರ ನಾವು ಎಲ್ಲರ ಜೊತೆನೂ ಮಾಡೋಕ್ಕಾಯ್ತು ಸರ್ ಈ ಸಿನಿಮಾದಲ್ಲಿ. ಏನಂದರೆ ಏನು ಕಾನ್ವರ್ಸೇಷನ್ಸ್ ಆಗ್ತಿತ್ತು? ಏನಾದ್ರು ನಿಮಗೆ ಅವ್ರೇನೋ ಲರ್ನಿಂಗ್ ಲೆಸನ್ ಏನಾದರೂ ಹೇಳ್ಕೊಡ್ತಿದ್ರ? ಯಶೋರ್ ಆಗಿರ್ಬೋದು, ನಯನತಾರ ಅವರು, ಮತ್ತು ನೀವು ಯಾರ ಜೊತೆಗೆಲ್ಲ ಪರ್ಫಾರ್ಮ್ ಮಾಡಿದ್ರಿ, ಏನು ಕಲಿತಾ ಇದ್ರಿ ಅವರಿಂದ? ಸರ್ ಇಲ್ಲ ಸರ್, ಅಂದರೆ ನಾವು ಜಾಸ್ತಿ ಇವಾಗ ಕಂಫರ್ಟ್ ಝೋನ್ ಅನ್ನೋದು ಏನು ಅಂತಂದರೆ, ಇವಾಗ ನಾವು ಎಲ್ಲರೂ ಹೋದಾಗ ನಮ್ಮ ಮನೆಯವ್ರು ಇದ್ರೆ ಮಾತ್ರ ನಮ್ಮ ಮನೆಯವ್ರ ಜೊತೆ ನಾವು ಕಂಫರ್ಟ್ ಝೋನಲ್ಲಿ ಇರ್ತೀವಿ. ಸೊ ಬೇರೆಯವ್ರು ಇದ್ದಾಗ ಹಾಯ್ ಗುಡ್ ಮಾರ್ನಿಂಗ್ ಅನ್ಕೊಂಡು ಹೋಗ್ಬಿಡ್ತೀವಿ. ಸೊ ನಮ್ಮದು ಹಾಗೆ ಇದ್ದಿದ್ದು. ಎಲ್ಲರ ಜೊತೆನೂ ಬೇರೆ ಇಂಡಸ್ಟ್ರಿ ಅವ್ರು ಅಂದಾಗ ಅವರು ನಮ್ಮನ್ನ ಅದೇ ಥರನೇ ನೋಡ್ತಾರೆ. ಓಕೆ ಕನ್ನಡದವರು ಅಂದರೆ ನಾನು ರೆಕಗ್ನೈಸ್ ಆರ್ಟಿಸ್ಟು ಅಲ್ಲ. ಸೊ ಅವರು ಏನೋ ಜೂನಿಯರ್ ಆರ್ಟಿಸ್ಟು ಆ ಥರ ಅವ್ರು ಥಿಂಕ್ ಮಾಡ್ತಾರೆ. ಅವ್ರು ನಮ್ಮ ಹತ್ರ ಅಷ್ಟು ಕ್ಲೋಸ್ ಆಗೋ ಏನು ಮಾತಾಡಲಿಲ್ಲ. ನಮ್ಮ ಹೆಸರು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರು ಎಲ್ಲಾದ್ರಲ್ಲೂ ನನ್ನ ವಿಷಯದಲ್ಲಿ ನಿಂತ್ಕೊಂಡಿದ್ದಾರೆ. ಮೇಜರಾಗಿ ಒಂದು ಹೇಳ್ಬೇಕು, ಬಟ್ ಅದು ಹೇಳ್ಬಾರ್ದೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ವಿಷಯ ನಾನು ಹೇಳಲೇಬೇಕು. ಅಂದ್ರೆ ಹೆಸರು ಯಾವ ಲೆವೆಲ್ಗೆ ನಮ್ಮ ಜೊತೆ ಪರವಾಗಿ ನಿಂತ್ಕೊಂತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೇ ಥರನೇ ಇದ್ದಿದ್ದು ನಂದು ಹೇರ್ ಸ್ಟೈಲು. ಸೊ ಅಲ್ಲೇನಾಗ್ತಾ ಬಂತು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಮಾಡರ್ನ್ ಆಗಿ ಕಾಣಿಸ್ತಾ ಇದ್ದಾನೆ. ತುಂಬ ಅಂದರೆ ಅವ್ರಿಗೇನೋ ಗೊತ್ತಿಲ್ಲ ನನಗೆ. ಸೊ ಹೈಟ್ ಇದ್ದೀನಿ ಅನ್ನೋ ಕಾರಣಕ್ಕೂ ಏನೋ ಅನ್ನೋದು ನನಗೆ ಗೊತ್ತಿಲ್ಲ. ಬಂದು ತುಂಬ ಮಾಡರ್ನ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಸ್ವಲ್ಪ ಇದು ಹಳೆ ಕಾಲಕ್ಕೆ ಹೋಗುವಂಥ ಸಿನಿಮಾ ಆಗಿರೋದಕ್ಕೆ. ಸೊ ನಂದು ಈ ಕಡೆ ತುಂಬ ಶಾರ್ಟ್ಸ್ ಆಗಿರೋದು, ಆಮೇಲೆ ಪೋನಿ ಇತ್ತು ಅನ್ನೋದು ಕಾರಣಕ್ಕೆ ಮಾಡರ್ನ್ ಆಗಿತ್ತು. ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲೇ ಲುಕ್ ಟೆಸ್ಟ್ ಮಾಡೋ ಟೈಮಲ್ಲಿ ಹೇಳಿದ್ದೆ, ಇದು ಬೇಡ, ಇದು ತುಂಬ ಮಾಡರ್ನ್ ಆಗಿರುತ್ತೆ, ಹಳೆ ಕಾಲ ಸ್ಟೈಲ್ ಥರ ಇಷ್ಟುದ್ದ ಹೇರ್ ಇದಲ್ವಾ, ಹೆಂಗಾರು ಬಳಸ್ಕೊಬೋದಲ್ವಾ. ಸೊ ನಾನು ಹೇಳ್ತಾ ಹೋದೆ. ಅವರು ಈ ಪೋನಿನ ತೆಗೆದ್ಬಿಟ್ಟು ಇಲ್ಲಿಗೆ ಹಾಕ್ಬಿಟ್ರು. ಈ ನಮ್ದ್ರಲ್ಲಿ ಈ ಸ್ಕೂಲ್ ಮಕ್ಳು ಡ್ಯಾನ್ಸ್ ಆಡ್ಬೇಕಾದ್ರೆ ಇಲ್ಲ ಆಗ್ತಾರಲ್ಲ. ನಾನು ನೋಡಿದೆ, ಏನ ಇದು ಕ್ಯಾಯ ಬೈ ಏಸಾ ಕರ್ದಿಯಾ ಅಂತಲ್ಲ ಅಂತಂದೆ. ಅಚ್ಚಯ್ಯ ಅಂತಂದ. ಏನು ಅಚ್ಚಯ್ಯ ಅನ್ಕೊಂಡು ಹೋದ್ಮೇಲೆ ಹೆಸರು ಅದು ಯಾಕೋ ಹಿಂಗೆ ಹಾಕೊಂಡಿದ್ಯಾ ಅಂತಂದ್ರು. ನಾನು ಅಣ್ಣ ಒಂದು ನಿಮಿಷ ಅಣ್ಣ ಅಂತ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ನಾರ್ಮಲ್ ಹಿಂಗೆ ಹಾಕೊಂಡ್ ನಿಂತ್ಕೊಂಡೆ. ಹೋಗೋಣ ಇದು ಓಕೆ ಕಣೋ ಅಂತಂದ್ರು. ಮತ್ತಲ್ಲೂ ಅದೇ ಸ್ಟಾರ್ಟ್ ಆಯ್ತು. ಎಲ್ಲರೂ ಬರೋದು ಒಂದು ತುಂಬಾ ಮಾಡರ್ನ್ ಆಗಿ ಕಾಣಿಸ್ತಾ ಇದೆ, ಹೇರ್ ಸ್ಟೈಲು ಮಾಡರ್ನ್ ಆಗಿ ಕಾಣಿಸ್ತಾ ಇದೆ. ಅದನ್ನ ಯಾವ ತರ ಹೈಲೈಟ್ ಆಯ್ತು ಅಂತಂದ್ರೆ, ಕೊನೆಗೆ ಡೈರೆಕ್ಟರ್ ಹೋಗ್ಬಿಟ್ಟು ಹೆಸರು ಹತ್ರನೇ ಹೇಳಿದ್ರು, ತುಂಬಾ ಮಾಡರ್ನ್ ಆಗ್ತಾ ಇದೆ ಅಂತ. ಹೆಸರು ಕರೆದ್ರು, ಬಾರಲ್ಲಿ ಅಂದ್ರು. ಅಣ್ಣ ಹೇಳಿ ಅಣ್ಣ, ಏನೋ ಮಾಡರ್ನ್ ಆಗ್ತಾ ಇದೆ ಅಂತ ಕಣೋ ಹೇರ್ ಸ್ಟೈಲು, ಏನ್ ಮಾಡೋದು ಅಂತಂದ್ರು. ನಾನು ಫಸ್ಟಿಗೆ ಹೇಳ್ದೆ ಅಣ್ಣ, ಅದು ಎಲ್ಲ ನಾನು ಹೇಳ್ದೆ ತುಂಬ ಮಾಡರ್ನ್ ಆಗಿತ್ತು, ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳ್ದೆ ಅಣ್ಣ. ಅವರು ಇದನ್ನೇ ಸೈಡ್ಗೆ ಹಾಕ್ಬಿಟ್ಟು ಇದು ಹಳೆ ಸ್ಟೈಲ್ದು ಚೆನ್ನಾಗಿದೆ ಅಂತಂದ್ರು ಅಣ್ಣ ಅಂತಂದೆ. ಏನು ಸರಿ ಆಯ್ತು ನೋಡೋಣ ಬಿಡು ಅಂತ ಸುಮ್ಮನೆ ಆದ್ರು ಅವರು. ಮತ್ತೆ ಮಾರನೇ ದಿನ ಡೈರೆಕ್ಟ್ರೇ ಹೋಗ್ಬಿಟ್ಟು ಇವ್ರ ಹೆಸರು ಹತ್ರ ಹೋಗ್ಬಿಟ್ಟು ಮಾಡರ್ನ್ ಆಗಿದೆ ಹಂಗೆ ಅಂತ ಅಂದ್ಬಿಟ್ಟು ನಮ್ಮ ಹೆಸರಿಗೆ ಏನು ಗೊತ್ತು. ನಾನು ಸುಮ್ಮನೆ ಅಲ್ಲೆಲ್ಲೋ ನಿಂತ್ಕೊಂಡಿದ್ದೆ. ಸೀದಾ ಹಿಂಗೆ ತರ್ಬಿಟ್ಟು ಅವ್ರು ಸ್ಟಾಫ್ ಕಡೆಯಿಂದ ಕರೀತಾ ಇದಾರೆ ಅಂತ ಹೇಳಿದ್ರು. ಬರಲಿ ಅಂತಂದ್ರು. ಸೀದೋಗಿ ನಿಂತ್ಕೊಂಡೆ. ಗೀತು ಮೋಹನ್ದಾಸ್ ಮ್ಯಾಮ್, ಆಮೇಲೆ ಹೆಸರು. ನನಗೆ ಅವಾಗ ಒಂಥರ ಶಿವರ್ ಹಿಂಗೆಲ್ ಆಬ್ವಿಯಸ್ಲಿ ಸರ್, ಇವಾಗ ಸಡನ್ ನಾನೇನೋ ತಪ್ಪು ಮಾಡ್ಬಿಟ್ಟ, ಯಾಕೆ ಕರೆದ್ರು, ಏನು ಕಂಪ್ಲೇಂಟ್ ಇದೆ ಅನ್ನೋದು ನನಗೆ. ನಾನು ನಿಂತ್ಕೊಂಡ್ಬಿಟ್ಟು ಅಣ್ಣ ಅಂತಂದೆ. ಡೈರೆಕ್ಟಾಗಿ ಅವ್ರು ಹೇಳ್ಬಿಟ್ರು, ಡೈರೆಕ್ಟ್ ಎದುರುಗಡೆನೇ ಹೇಳಿದ್ರು, ತುಂಬಾ ಮಾಡರ್ನ್ ಆಗ್ತಾ ಇದೆಯಂತೆ. ಅವ್ರಿಗೇನು ಅಂತಂದ್ರೆ ಎಲ್ಲೂ ಅಲ್ಲಿ ಇದು ನೆಗೆಟಿವ್ ಆಗಬಾರ್ದು ನನಗೆ ಅನ್ನೋ ಅವ್ರಿಗೊಂದು ಇದಿತ್ತು, ವಿಷನ್ ಇತ್ತು. ಸೊ ತುಂಬಾ ಮಾಡರ್ನ್ ಆಗ್ತಾ ಇದೆ ಅಂತ ಕಣ, ನಿನ್ಗೆ ಯಾವ ತರ ಹೇರ್ ಸ್ಟೈಲ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಮಾಡ್ಕೊ ಹೋಗು ಅಂತಂದು. ನಾನು ಹೂ ಅಣ್ಣ ಅಂತ ಅಂದ್ಬಿಟ್ಟು ಸೀದಾ ಹೋಗ್ಬಿಟ್ಟು ಎಲ್ಲ ಹೇರ್ ಸ್ಟೈಲ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡೆ. ಸೊ ಅಲ್ಲೊಂದು 4-5 ಥರ ಎಲ್ಲ ಚೇಂಜ್ ಮಾಡಿದ್ರು. ಆಮೇಲೆ ನಾನೇನು ಮಾಡಿದೆ, ಸ್ವಲ್ಪ ಹಿಂದಿಯವ್ರಿಗೆ ಹೇಳಿ ಸಾಕು ಸುಸ್ತಾಗೋಗ್ಬಿಟ್ಟಿತ್ತು ಸರ್ ನನಗೆ. ಅದಕ್ಕೆ ನಾನು ನಮ್ಮ ಕನ್ನಡದವ್ರನ್ನೇ ಕರೆದೆ, ಬನ್ನಿ ಇಲ್ಲಿ ನಿಮ್ಗೆ ಯಾವ ಥರ ಆಗುತ್ತೋ ಮಾಡ್ರಿ ಅಂತಂದ್ಬಿಟ್ಟು. ಅಲ್ಲಿ ಜೆಂಟ್ಸ್ ಲೇಡೀಸ್ ಇಬ್ರು ಹೇರ್ ಡ್ರೆಸ್ಸರ್ಸ್ ಇದ್ರು ಬಂದು. ಆಮೇಲೆ KGF ಅಲ್ಲಿ ಇತ್ತು ನೋಡಿ, ಫುಲ್ ಲೆಫ್ಟ್ಗೆ ಹೇರ್ಸ್ ಹಾಕೋತಾರ ವಿಲನ್ಸ್ಗಳಲ್ಲಿ. ಸೊ ಆ ಥರದ್ದು ಒಂದು ಟ್ರೈ ಮಾಡಿದ್ರು. ಫುಲ್ ನಂದೆಲ್ಲ ಕರ್ಲಿ ಹೇರ್ ಆಗಿರೋದಕ್ಕೆ ಫುಲ್ ಕರ್ಲಿ ಆಗಿ ಬುಷಿಯಾಗಿ ಸಖತ್ತಾಗಿ ಕಾಣಿಸ್ತಿತ್ತು. ಹಿಂಗೆ ಹಾಕೊಂಡು ಅದಾದ್ಮೇಲೆ ಹೆಸರು ಹತ್ರ ಹೋಗ್ಬಿಟ್ಟು ಅಣ್ಣ ಹಿಂಗೆ ನಿಂತ್ಕೊಂಡೆ, ಸಖತ್ತಾಗಿದೆ ಕಣೋ, ಸರಿ ಕಣೋ ಅಂತ ಅಂದ್ಬಿಟ್ಟು ಅಲ್ಲಿಂದ ಶುರು ಆಯ್ತು. ಅಲ್ಲೇನಾಯ್ತು, ನನಗೆ ರಾಯ ಗ್ಯಾಂಗಲ್ಲೇ ಒಂದೇ ಟೈಮಲ್ಲಿ 2 ಹೇರ್ ಸ್ಟೈಲ್ ಆಯ್ತು ಸರ್. ಕರೆಕ್ಟ್. ಈಗ ತಬಾಹಿ ಇರೋದಲ್ಲಿ ಆಲ್ಮೋಸ್ಟ್ ಇದೇ ತರ ಹೇರ್ ಸ್ಟೈಲ್ ಇದೆ. ಹೌದು. ಸೊ ಅದಾದ್ಮೇಲೆ ಅಲ್ಲಿಂದಾನೇ ಮತ್ತೆ ಮಾಡರ್ನ್ ಆಯ್ತು. ಅದು ಏನಕ್ಕೆ ಮಾಡರ್ನ್ ಆಯ್ತು ಅನ್ನೋದು ಗೊತ್ತಿಲ್ಲ. ಇವಾಗ ಅಲ್ಲಿ ಜನ ಏನೋ ಅಲ್ಲಿ ಹೈಲೈಟ್ ಮಾಡ್ತಾ ಇಲ್ಲ, ಅದು ಮಾಡರ್ನ್ ಆಯ್ತು ಅನ್ನೋದು ಅದು ಏನು ಗೊತ್ತಿಲ್ಲ ನನಗೆ. ಸೊ ಅವ್ರದ್ದು ಏನು
ಥಾಟ್ ಇತ್ತು ನನಗೂ ಗೊತ್ತಿಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಆ್ಯಂಡ್ ಎಸ್ ಸರ್ ಮಾತ್ರ ಬಿಟ್ಕೊಟ್ಟಿಲ್ಲ ಸರ್. ಚೇಂಜ್ ಮಾಡ್ಕೊಂಬರ್ ನನಗೆ ಹೇಳ್ಬಿಟ್ರು ನಿನ್ಗೆ ಹೆಂಗಾಯ್ತು ಹಂಗೆ ಮಾಡ್ಕೊ. ಬಿಕಾಸ್ ನಾನು ಹೇಳಿದ್ದೆ ಅಣ್ಣ, ಅವ್ರು ಹೇಳಿದ್ರು, ನಾನು ಹೇಳಿದ್ರ ಮೇಲೂ ಬೇಡ ಅಂತಂದ್ಬಿಟ್ಟು ಅವ್ರು ಇದನ್ನೇ ಮಾಡಿದ್ರಣ್ಣ ಅಂದಿದ್ದಕ್ಕೆ ಸರಿ ನೀನೇ ಮಾಡ್ಕೊಂಡು ಬಾ ಅಂತಂದ್ರು. ಸೊ ಇಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಸರ್. ಅಂದರೆ ನಮ್ಮ ಪರವಾಗಿ ನಿಂತು ಮಾತಾಡೋವಂಥ ವ್ಯಕ್ತಿ ಅವರಾಗಿದ್ರು ಆ ಟೈಮಲ್ಲಿ ನಮಗೆ. ಕರೆಕ್ಟ್ ಸರ್. ಇನ್ನು ಪ್ರೊಡಕ್ಷನ್ ವಿಚಾರದ ಬಗ್ಗೆ ಮಾತಾಡೋದಾದ್ರೆ KVN ಮತ್ತು ಯಶ್ ಅವರು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಹೆಂಗಿತ್ತು, ಸೆಟ್ ಇರ್ಬೋದು ಮತ್ತು ಟ್ರೀಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಫೆಸಿಲಿಟೀಸ್ ಬೇಕು ಅಂತಂದರೆ ಹೆಂಗೆ ಅದಕ್ಕೆ ಕಾರ್ಯಗತರಾಗ್ತಿದ್ರು, ಯಾವ ಥರ ಇತ್ತು ಈ ಪ್ರೊಡಕ್ಷನ್? ಸರ್ ನಾನು ಫಸ್ಟು ಇವ್ರ ಜೊತೆ ಉಮಾಪತಿ ಶ್ರೀನಿವಾಸ್ ಅವ್ರ ಜೊತೆ ಮಾಡಿದ್ದಿದ್ದು ಸಿನಿಮಾ ರಾಬರ್ಟು. ಸೊ ಅದರಲ್ಲೊಬ್ರು ಮ್ಯಾನೇಜರ್ ಇದ್ರು, ಮೈಸೂರು ಸುರೇಶಣ್ಣ ಅಂತ. ಸೊ ಅವಾಗಿಂದನೂ ನಮ್ಗೆ ಫಸ್ಟ್ ಅವ್ರಿಗೆ ಪೇಮೆಂಟ್ ಕೊಡೋಕೆ ಶುರು ಮಾಡಿದ್ದೆ ಅವರು. ನಮ್ಮ ಪೇಮೆಂಟ್ ರೇಟ್ ಅವ್ರಿಗೆ ಗೊತ್ತು, ಏನೇನು ಸ್ಟಾರ್ಟಿಂಗಿಂದ ಎಷ್ಟು ತೊಗೊತ ಇದ್ದ, ಇವಾಗ ಎಷ್ಟು ತೊಗೊತ ಇದ್ದಾನೆ, ಅವಾಗ ಎಷ್ಟು ತೊಗೊತ ಇದ್ದಾನೆ ಅಂತ ಎಲ್ಲ ಗೊತ್ತಿತ್ತು. ಆ ನಿಜವಾಗ್ಲೂ ಸರ್ ಆ ಸಿನಿಮಾಗೆ ಹೋದಾಗ ನಮ್ಗೆ ಏನು ಬೆಲೆ ಕೊಡಬೇಕು ಕೊಟ್ಟರು ಸರ್. ಅಲ್ಲಿ ಯಾಕೊತ್ತ ಅವ್ರು ನಮ್ಮ ಕನ್ನಡದ ಹುಡುಗರು ಅನ್ನೋದೊಂದು ನಮಗೆ ಫೀಲ್ ಕೊಟ್ಟರು. ಅಂದರೆ ಕನ್ನಡ ಸಿನಿಮಾದಿದ್ದಾಗ ನಾವು ಹೊರತ್ರ ಹೋದಾಗ ಅಣ್ಣ ಏನಣ್ಣ ನೀವು ಏನೋ ಪೇಮೆಂಟ್ ಕೊಡೋಣ, ನಮ್ದು ಕನ್ವೀನಿಯನ್ಸ್ ಕೊಡೋಣ, ಪೇಮೆಂಟ್ದ್ರಲ್ಲೂ ಕನ್ವೀನಿಯನ್ಸ್ ಕಟ್ ಮಾಡ್ಕೊಳ್ಳೋರು. ಬಟ್ ಇದ್ರಲ್ಲಿ ಆ ಥರ ಮಾಡ್ತಾ ಇರಲಿಲ್ಲ. ನಮ್ಮ ಹುಡುಗರು ಬೆಳೀಲಿ, ನಮ್ಮ ಹುಡುಗರು ಬರಲಿ ಅನ್ನೋದು ಅವ್ರ ವಿಷನ್ ಆಗಿತ್ತು. ಆಮೇಲೆ ಸುಪ್ರೀತ್ ಸರ್ ಹತ್ರ ಹೋಗಿ ಪೇಮೆಂಟ್ ವಿಷಯದೆಲ್ಲ ಮಾತಾಡಿದಾಗ ಇವನ್ ಅವ್ರು ಏನೂ ಯೋಚನೆ ಕೂಡ ಮಾಡಲಿಲ್ಲ. ಬಿಕಾಸ್ ನಮ್ಮ ಸುರೇಶ್ ಅಣ್ಣ ಏನು ಹೇಳ್ತಾರೆ ಅದೇ ಫೈನಲೈಸ್ ಆಗ್ತಾ ಇತ್ತು. ಸೊ ಅವರು ನಮ್ಮ ಹುಡುಗರು ಇರಲಿ ಆಯ್ತು ಮಾಡ್ರು ಅಂದ ತಕ್ಷಣ ಅವ್ರು ಸುಪ್ರೀತ್ ಸರ್ ಅವ್ರು ನೋಡಿದ್ರು, ಕೆಲವೊಂದು ಈವೆಂಟ್ಗೆಲ್ಲ ಬಂದಾಗೆಲ್ಲ ಅವರು ನಮ್ಮನ್ನು ನೋಡಿದ್ರು. ಸೊ ನಾವು ಮಾತಾಡ್ಸಾಗ ಅವ್ರಿಗೂ ಗೊತ್ತಿತ್ತು ಓಕೆ ನಮ್ಮ ಹುಡುಗರೇ ಅನ್ನೋದು. ಆ ವಿಷಯದಲ್ಲಿ ಏನು ತೊಂದರೆನೂ ಇರ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಸರ್ ಊಟದ ವಿಷಯದಲ್ಲಿ ಸರ್ ನಿಜವಾಗ್ಲೂ ದಿನ ಒಂದೊಂಥರ ವೆರೈಟೀಸ್ ಆಫ್ ಊಟ ಸರ್. ನಾವು ನಿಜವಾಗ್ಲೂ ಮನೇಲಿ ಕೂತ್ಕೊಂಡು ಬುಕ್ ಮಾಡಿದ್ರು ಅದಕ್ಕೆ ಒಂದಷ್ಟು ದುಡ್ಡು ಖರ್ಚಾಗೋದು ನಮಗೆ. ಅಂದರೆ ಸೆಟ್ ಹುಡುಗರಿಗೆ ಅಂತಲೇ ಒಂದು ಸಪ್ರೇಟ್ ಟೆಂಟ್ ಹಾಕ್ತಿದ್ರು. ಆಮೇಲೆ ಟೆಕ್ನಿಷಿಯನ್ಸ್ಗಂತ ಸಪ್ರೇಟ್ ಟೆಂಟ್ ಹಾಕ್ತಾಯಿದ್ರು. ಆಮೇಲೆ ಇನ್ನೊಂದು ಟೆಂಟ್ ಏನು ಅಂತಂದರೆ ಡೈರೆಕ್ಟರ್ಸ್ಗಳಿಗೆ, ಕ್ಯಾಮ್ರಾಮನ್ಗಳಿಗೆ, ಆಮೇಲೆ ನಮ್ಗೆ ಆ್ಯಕ್ಟರ್ಸ್ಗಳಿಗೆ. ಸೊ ಈ ಥರದಕ್ಕೆ ಒಂದು ಟೆಂಟ್ ಇರ್ತಾಯಿತ್ತು. ಸೊ ಎಲ್ಲರಿಗೂ ಅವೈಲಬಿಲಿಟಿ ಸೇಮ್ ಏನು ಫುಡ್ ಇತ್ತೋ ಎಲ್ಲಾದ್ರಲ್ಲೂ ಫುಡ್ ಇರ್ತಾಯಿತ್ತು. ಬಟ್ ನಮ್ಮ ಜಾಗದಲ್ಲಿ ಮಾತ್ರ ಹೆಂಗಿರ್ತಿತ್ತು ಅಂದರೆ ಲೈವ್ ಆಗಿ ಅಂದರೆ ಸ್ಪಾಟಲ್ಲಿ ಮಾಡ್ಕೊಡೋದು, ಬಿಸಿ ಬಿಸಿ ಅಂತಾರಲ್ವಾ ಆ ಥರ. ಸರ್ ದಿನ ಒಂದೊಂದು ಸರ್ ಎಲ್ಲ ಸೌತ್ ಫುಡ್ ಬೇಕಾ, ಸೌತ್ ಫುಡ್. ಇವಾಗ ಇರಾನೀಸ್ನ ಕರೆಸಿದ್ರು. ಸೊ ಅವ್ರಿಗೆಲ್ಲ ನಮ್ಮ ಫುಡ್ ಇಷ್ಟ ಆಗಲ್ಲ, ಅವ್ರಿಗೆ ಖಾರ ಎಲ್ಲ ಇಷ್ಟ ಆಗಲ್ಲ. ಅವ್ರಿಗಂತಾನೆ ಪಾಸ್ತಾ, ಎಗ್ಗು, ಬಾಯ್ಲ್ಡ್ ಎಗ್ಗು, ಈ ಥರದ್ದು ಫುಡ್ಸ್ಗಳನ್ನ ಅವ್ರಿಗಂತಾನೆ ಸಪ್ರೇಟ್ ಇನ್ನೊಂದು ಟೆಂಟ್ ಇರ್ತಾ ಇತ್ತು. ಅವರೊಂದು 500,000 ಜನನೆಲ್ಲ ಕರೆಸ್ತಾ ಇದ್ದಾಗ ಅವ್ರು ಅಷ್ಟು ಜನಕ್ಕೆ ಊಟ ಸರ್. ನಿಜವಾಗ್ಲೂ ಸರ್ ಊಟದಲ್ಲಿ ಮಾತ್ರ ದಿನಾ ಒಂಥರ ಡಿಫ್ರೆಂಟ್ ಆಗಿ ನಮಗೆ ಡಯಟ್ಗೆ ಏನು ಬೇಕು ಪ್ರತಿಯೊಂದು ಇರೋದು. ಏನೋ ಜಂಕ್ ಫುಡ್ಸ್ ಬೇಕಾ ಅದು ಇರೋದು, ಬಿಸ್ಕೆಟ್ಸ್ ಬೇಕಾ ಅದು ಇರೋದು, ನಮಗೆ ಏನು ಕೂಲ್ ಡ್ರಿಂಕ್ಸ್ ಬೇಕಾ ಅದು ಇರೋದು, ಎಲ್ಲ ಥರದ್ದು ಫುಡ್ಗಳನ್ನೂ ಇಡ್ತಾ ಇದ್ರು ಸರ್. ಯಾವುದೇ ಥರದ್ದು ಕೊರತೆ ಅನ್ನೋದು ಮಾಡ್ತಾ ಇರಲಿಲ್ಲ ಊಟದ ವಿಷಯದಲ್ಲಿ. 3 ಹೊತ್ತು ನೆರಳಾಗಿರ್ಬೋದು, 3 ಹೊತ್ತು ಊಟ ಆಗಿರ್ಬೋದು ಸರ್. ನಿಜವಾಗ್ಲೂ KVN ಮಾನ್ಸ್ಟರ್ ಮೈಂಡ್ ಯಾವುದೇ ಕಾರಣಕ್ಕೂ ಒಂದು ಥರದಲ್ಲೂ ನಮಗೆ ಮೋಸ ಮಾಡಿಲ್ಲ ಸರ್. ಆಮೇಲೆ ಇನ್ನೊಂದು ಪ್ರತಿಯೊಂದು ಹಬ್ಬ ಬಂದಾಗ್ಲೂ ಅಷ್ಟೇ, ಯುಗಾದಿ ಬಂದಿತ್ತು ನಮಗೆ. ಆ ಟೈಮಲ್ಲಿ ಹಬ್ಬದ ಊಟನೇ ಸರ್ ನಮಗೆ. ರಾಧಿಕಾ ಮ್ಯಾಮ್ ಬರ್ತಾ ಇದ್ರು, ಅವತ್ತೆಲ್ಲ ನಮ್ಗೆ ಹಬ್ಬ ಅಂದಾಗ ಫೀಲ್ ಬೆಂಗಳೂರಲ್ಲಿ HMT. ಇವಾಗ ಬೇರೆ ಕಡೆ ಹೋದಾಗ ಹಬ್ಬ ಅಂದ ತಕ್ಷಣ ಸುಮ್ಮನೆ ಏನೋ ಊಟ ಹಾಕ್ಬಿಟ್ಟು ಕಳ್ಸ್ಬಿಡ್ತಾರೆ. ಇಲ್ಲ ಸರ್, ಅಲ್ಲಿ ಹಬ್ಬದ ವಾತಾವರಣನೇ ಸೃಷ್ಟಿ ಆಗ್ತಾ ಇತ್ತು. ಹಬ್ಬದ ಊಟ ನಾವು ಮನೇಲಿ ಏನು ಹಬ್ಬದ ಊಟ ಮಾಡ್ತಾ ಇದ್ವಿ ಅದೇ ಥರದ ಊಟನ ನಾವು ಸೆಟ್ಟಿಗೆ ಬಂದ್ರು ನಾವು ಮನೆ ತಿಂತಾ ಇದ್ವಿ ಸರ್, ಮನೆ ಊಟನೇ ತಿಂತಾ ಇದ್ವಿ. ಸೊ ಅಂದರೆ ಆ ಪ್ರೊಡಕ್ಷನ್ ಅಷ್ಟು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರಿಗೆ ಏನೇನು ಬೇಕು, ಅವ್ರಿಗೆ ಏನು ನೀಡ್ಸ್ ಇದೆ, ಬೇಸಿಕ್ ನೀಡ್ಸಿಂದ ಹಿಡಿದು ನೆಕ್ಸ್ಟ್ ಲೆವೆಲ್ಗೆ ಅವ್ರಿಗೆ ಏನು ನೀಡ್ಸ್ ಇದೆ ಅದನ್ನೆಲ್ಲದನ್ನು ಅವ್ರಿಗೆ ಕೊಡ್ತಾ ಇದ್ರು ಸರ್. ಸೊ ಅನ್ನದಾತರ ಅನ್ನೋದಕ್ಕೆ ಇದೇ ಸಾಕ್ಷಿ ಸರ್. ಎಸ್, ವಜ್ರಗಿರಿ ಅವರೇ ಸಾಕಷ್ಟು ವಿಷಯ ಹಂಚ್ಕೊಂಡಿದ್ದೀರಾ. ಸೊ ಟಾಕ್ಸಿಕ್ ಸದ್ಯಕ್ಕೆ ಆಗಸ್ಟ್ 26ನೇ ತಾರೀಕು ಬರ್ತಾ ಇದೆ. 40 ದಿನ ನೀವು ಶೂಟ್ ಮಾಡಿದ್ದೀರಾ. ಸಾಕಷ್ಟು ವಿಷಯ ನಿಮಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿಲ್ಲದಿರೋದು ತುಂಬ ನಿಮಗೆ ಕತೆ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಸೊ ಕೆಲವೊಂದಷ್ಟು ಬಂತು, ಈಗ ದುರಂಧರಿಗೆ ಹೆದರ್ಕೊಂಡು ಮುಂದೆ ಹೋದ್ರಂತೆ, ಇನ್ನೊಂದಿನ ಆಯ್ತಂತೆ, ಹಂಗೆ ಹಿಂಗೆ ಅಂತೆಲ್ಲ ಆಗಿ ಮತ್ತೆ ಫೈನಲಿ ಈಗ 26ಗೆ ಬರ್ತಾ ಇದೆ. ಸೊ ಕನ್ನಡದ ಒಂದು ಮಹೋನ್ನತ ಸಿನಿಮಾ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಶೂಟ್ ಆಗಿದೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದರೆ ಡೆಫಿನೆಟ್ಲಿ ಯಶ್ ಅವ್ರನ್ನ ಬೇರೆದೇ ಒಂದು ಆಯಾಮದಲ್ಲಿ ನೋಡ್ತಾ ಇದ್ದೀವಿ ನಾವೀಗ ಆಲ್ರೆಡಿ. ಅವ್ರು ಬೇರೆದೇ ಟ್ರೈ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಇದು ಸ್ಯಾಟಿಸ್ಫ್ಯಾಕ್ಟರಿ ಒಂದು ಎಕ್ಸ್ಪೀರಿಯನ್ಸ್ನ ಪ್ರೇಕ್ಷಕರಿಗೆ ಕೊಡುತ್ತೆ? ಯಾವ ಥರದೊಂದು ಸಿನಿಮಾ ಆಗಿ ಇದು ನಿಲ್ಲುತ್ತೆ ಅಂತ ಸರ್? ಇದು ಜನರಲ್ ಆಗಿ ಸಿನಿಮಾ ಅಂತಂದ್ರೆ ಏನು ಎಂಟರ್ಟೈನ್ಮೆಂಟ್. ಇವಾಗ ಒಂದು ಸಿನಿಮಾ ಹೋಗಿ ನೋಡ್ತೀನಿ ಅಂದಾಗ ನಂದು ಎಷ್ಟೋ ಸಾವಿರ ತಲೆನೋವು ಇರುತ್ತೆ, ಏನೇನೋ ಹರ್ಕೊಳಕ್ಕೆ ಕೆಲಸಗಳಿರುತ್ತೆ. ಅಂಥದ್ರಲ್ಲಿ ನಾನು ಟೈಮ್ ಕೊಟ್ಟು ಈ ಸಿನಿಮಾ ನೋಡಬೇಕು ಅಂತಂದರೆ ಅದರಲ್ಲಿ ಆ ಥರದ್ದೊಂದು ರೀಸನ್ ಇರಬೇಕು, ಯಾತಕ್ಕೋಸ್ಕರ ನಾನು ಸಿನಿಮಾ ನೋಡ್ತಾ ಇದ್ದೀನಿ ಅಂತ.
ಇವಾಗ ಥಿಯೇಟ್ರ್ಗಳು ಇಂಪ್ರೂವ್ ಆಗ್ತಾ ಇದೆ ಸರ್. ಮುಂಚೆ ಥಿಯೇಟ್ರ್ಗಳು ಟೆಂಟ್ ಅಂತ ಇದ್ದಿದ್ದು ಥಿಯೇಟ್ರ್ ಅಂತ ಬಂತು, ಥಿಯೇಟ್ರ್ ಅಂತ ಬಂದು ಮಲ್ಟಿಪ್ಲೆಕ್ಸ್ ಅಂತ ಆಯಿತು. ಸೊ ಈ ಥರ ಸ್ಕ್ರೀನ್ಸ್ಗಳು ಅಪ್ಡೇಟ್ ಆಗ್ತಿದ್ದಂಗೆ ನಾವು ಅಪ್ಡೇಟ್ ಆಗಬೇಕಾಗುತ್ತೆ. ಕ್ಯಾಮ್ರಾ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು, ಮೇಕಿಂಗ್ ವೈಸ್ ಆಗಿರ್ಬೋದು, ನಾವು ಅಪ್ಡೇಟ್ ಆಗಬೇಕಾಗುತ್ತೆ ಸರ್. ಈ ಥರ ಕಂಪ್ಲೀಟ್ ಅಪ್ಡೇಟೆಡ್ ಸಿನಿಮಾ ಅಂತ ನಾನು ಹೇಳ್ತೀನಿ ಸರ್ ಇವಾಗಿನ ಜನ್ರೇಷನ್ಗೆ. ಸೊ ಈ ಥರ ಮಾಡಬೇಕಪ್ಪ ನಾವು ಅನ್ನೋದು ಎಲ್ಲಾರ್ಗು ಒಂದು ಕ್ವಶನ್ ಮಾರ್ಕ್ ಬರೋಂಥ ಸಿನಿಮಾ ಆಗುತ್ತೆ. ಆ್ಯಂಡ್ ಇದರಲ್ಲಿ ಪೈಸಾ ವಸೂಲ್ ಸರ್, ನಿಮ್ಗೆ ಇದರಲ್ಲಿ ಮಾತೇ ಇಲ್ಲ. ಅಂದರೆ ದಿನ ನಡೆಯೋ ಜೀವನದ ಕತೆ ಅಲ್ಲ ಇದು, ತುಂಬ ಡಿಫ್ರೆಂಟ್ ಆಗಿರುವಂಥ ಸ್ಟೋರಿ. ಆ್ಯಂಡ್ ಇನ್ನೊಂದು ಏನೋ ಹೇಳಕ್ಕೆ ಬಂದೆ ನನಗೆ, ಆ ವಿಷಯನೇ ಮೇಜರಾಗಿ ಆ ವಿಷಯನೇ ಮರ್ತೋಯ್ತು ನನಗೆ. ಸರ್ ದುರಂಧರ್ಗೂ ಇದಕ್ಕೂ ಕಂಪೇರ್ ಮಾಡ್ತಾರೆ. ಸೊ ದುರಂಧರೇ ಬೇರೆ ಜಾನರ್ ಸಿನಿಮಾ, ಇದೇ ಬೇರೆ ಜಾನರ್ ಸಿನಿಮಾ. ವಿಷಯ ನೆನಪಾಯ್ತು. ಯಾತಕ್ಕೋಸ್ಕರ ಈ ಸಿನಿಮಾ ನೋಡಬೇಕು ಅಂತಂದ್ರೆ, ಎಲ್ಲರೂ ಎಸ್ ಸರ್ನ ನೋಡಿದ್ದು, ಎಸ್ ಸರ್ ಬಗ್ಗೆ ಗೊತ್ತಿರೋದು KGF ಬಂದ ಮೇಲೇನೆ, ನಮ್ಮ ಕನ್ನಡದವ್ರು ಬಿಟ್ಬಿಟ್ಟು KGF ಬಂದ ಮೇಲೇನೆ ಎಸ್ ಸರ್ನ ನೋಡಿರೋದು. ಎಸ್ ಸರ್ನ ಯಾವ ಥರ ನೋಡಿದ್ದಾರೆ? ಬಿಯರ್ಡ್ ಆಗಿ ನೋಡಿದ್ದಾರೆ, ಲಾಂಗ್ ಹೇರ್ ಅಲ್ಲಿ ನೋಡಿದ್ದಾರೆ, ಎಲ್ಲದರಲ್ಲೂ ನೋಡಿದ್ರು. ಬಟ್ ನಮ್ಮ ಕನ್ನಡದವ್ರು ಮಿಸ್ ಮಾಡ್ಕೊಂಡಿದ್ದು ಕ್ಯಾರೆಕ್ಟರ್ ಯಾವುದು? ಗೂಗ್ಲಿ ಈ ಥರದ್ದೆಲ್ಲ. ಒಂಥರ ಅವ್ರ ಕ್ಯಾರೆಕ್ಟರ್ ನೋಡಿದಾಗಲೇ ನಮ್ಗೆ ಒಂಥರ ಖುಷಿ ಆಗೋದು ಸರ್. ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕ ಅದನ್ನ ಮಿಸ್ ಮಾಡ್ಕೋತಾ ಇತ್ತು. ಆಬ್ವಿಯಸ್ಲಿ ನೀವು ನೋಡ್ಬೋದು ರೀಲ್ಸ್ ಅಲ್ಲೆಲ್ಲ, ನಮ್ಮ ಹಳೆ ಯಶ್ ಯಾವಾಗ ಸಿಗ್ತಾರೆ ಅಂತ. ಸೊ ಆ ಹಳೆ ಯಶ್ ಸರ್ ಇದ್ರಲ್ಲಿ ಕಾಣಿಸ್ಕೊಂತಾರೆ, ಆದ್ರೆ ಕಂಪ್ಲೀಟ್ ನೆಗೆಟಿವ್ ಶೇಡ್ ಅಲ್ಲಿ ಇರ್ತಾರೆ ಸರ್. ಅವಾಗ ಏನ್ ಸ್ಪೈಕ್ ಎಲ್ಲ ಮಾಡ್ಕೊಂಡು ಏನು ಅವಾಗ ಒಂಥರ ರೊಮ್ಯಾಂಟಿಕ್ ಬಾಯ್ ಅನ್ಬೋದು, ಬಬ್ಲಿ ಬಾಯ್ ಅನ್ಬೋದು. ಇಲ್ಲಂತ ತುಂಬಾ ಕ್ರಿಮಿನಲ್ ಬಾಯ್ ಆಗಿ ಕಾಣಿಸ್ಕೊಂತಾರೆ. ಸೊ ಅದೇ ತರ ವ್ಯಕ್ತಿನ ಇನ್ನೊಂದು ಆಯಾಮದಲ್ಲಿ ನೋಡ್ತಾರೆ ಸರ್. ಸೊ ಇವಾಗ ಅದೇ ತರ ಕ್ಯಾರೆಕ್ಟರ್ ಮಾಡಿದ್ರೆ ಜನ ಅಷ್ಟು ಈ ತರ ಮತ್ತೆ ನೋಡಿದೀವಿ. ಲಕ್ಕಿ ಸಿನಿಮಾ ಯಾವ ತರ ಇದೆ, ಅದು ಸ್ಟೈಲ್ ಎಲ್ಲ ಯಾವ ತರ ಇದೆ. ಸೊ ಇವಾಗ ಕಂಪ್ಲೀಟ್ ಆಗಿ ಜನ ಮತ್ತೆ ಅದನ್ನ ನೋಡೋವಂಥ ಸಮಯ. ಅವ್ರದ್ದು ಬಿಯರ್ಡ್, ವಿತೌಟ್ ಬಿಯರ್ಡು, ಶಾರ್ಟ್ ಹೇರ್ಸು ನೋಡೋವಂಥ ಟೈಮು ಆಬ್ವಿಯಸ್ಲಿ ನೋಡಲೇಬೇಕು ಸರ್. ಇಷ್ಟು ವರ್ಷ ನಮ್ಮ ಸರ್ ಹೆಸರು ವಿತ್ ಬಿಯರ್ಡು, ಲಾಂಗ್ ಹೇರಲ್ಲಿ ನೋಡಿದ್ದು, ಅವ್ರಿಗೊಂದು ನಮ್ಗೊಂಥರ ಖುಷಿ, ಒಂದು ಮತ್ತೆ ಹುಡುಗನ ಕ್ಯಾರೆಕ್ಟರ್ ನೋಡೋದಕ್ಕೆ ಆಸೆ ಪಡ್ತಾ ಇದ್ದಾರೆ. ಸೊ ಬೇರೆ ಇಂಡಸ್ಟ್ರಿಯವ್ರಿಗೂ ಗೊತ್ತಾಗಬೇಕು, ಬಿಯರ್ಡ್ ಇಲ್ದೇನೆ ನಮ್ಮ ಯಶ್ ಬಾಸ್ ಸಾಕಾದಾಗ ಮಾಡ್ತಾರೆ ಅಂತ ಕೆಲವೊಂದು ರೂಮರ್ಸ್ಗಳಿದೆ. ಬಿಯರ್ಡ್ ಇಟ್ಕೊಂಡ್ರೆ ಮಾತ್ರ ಹೀರೋ ಆಗಕ್ಕಾಗುತ್ತಾ ಅಂತ. ನೀವು ಮೇಜರಾಗಿ ಅಬ್ಸರ್ವ್ ಮಾಡಿ ಸರ್, ಬಾಲಿವುಡ್ ಸಿನಿಮಾಗಳಲ್ಲಿ ಯಾರೂ ಬಿಯರ್ಡ್ ಮಾಡೋದು ಮೀಸೆನೂ ಬೋಳ್ಸ್ಬಿಟ್ಟಿರ್ತಾರೆ ಅಲ್ವಾ. ಸೊ ನಮ್ಮ ಗಂಡಸ್ರಿಗೆ ಅನ್ನೋದೇ ಮೀಸೆ ಗಡ್ಡ ಅನ್ನೋದು. ಸೊ ಇದರಲ್ಲಿ ತುಂಬ ಸಖತ್ತಾಗಿ ವಿತೌಟ್ ಬಿಯರ್ಡ್ ಹೆಂಗೆ ಕಾಣಿಸ್ತಾರೆ ನಮ್ಮ ಎಸ್ ಸರ್ ಅನ್ನೋದು ಅವ್ರಿಗೆಲ್ಲರೂ ನೋಡ್ಬೇಕು ಸರ್. ಈ ಒಂದು ಕಾರಣಕ್ಕೆ ಈ ಸಿನಿಮಾ ನೋಡಬೇಕು. ಆ್ಯಂಡ್ ತುಂಬ ಕಲರ್ಫುಲ್ ಆಗಿರುವಂಥ ಸಿನಿಮಾ, ಡಿಫ್ರೆಂಟ್ ಕತೆ ಇರುವಂಥ ಸಿನಿಮಾ. ಸೊ ಲೇಡೀಸ್ ಅಂದಾಗಲೇ ನೀವು ಅದರಲ್ಲಿ ಥಿಂಕ್ ಮಾಡ್ಬೋದು. ನಾರ್ಮಲ್ ಆಗಿ ಹೆಂಗೆ ಮಾಡ್ತಾರೆ ಎಲ್ಲರೂ, ದೊಡ್ಡ ವಿಲನ್ ಇಟ್ಕೊಂಡ್ಬಿಟ್ಟು ಈ ಸೈಜು ಬೇರೆ ಬೇರೆ ಇಂಡಸ್ಟ್ರಿನಲ್ಲ ಕರ್ಸ್ಬಿಟ್ಟು ಫೈಟ್ ಎಲ್ಲ ಮಾಡ್ತಾರೆ. ಲೇಡೀಸ್ ಅಷ್ಟೇ ಸರ್. ಸಿಂಪಲ್ ಆಗಿ ಒಂದು ಕತೆ ಚೇಂಜ್ ಮಾಡಿಕೊಂಡು ಒಂದು ಇವಾಗಿನ ಜನ್ರೇಷನ್ಗೆ ಏನು ಬೇಕು, ಯಾವ ಥರ ಆಯಾಮಗಳನ್ನ ಇವಾಗ ಚಿಕ್ಕ ಮಕ್ಕಳೇನೆ ಪಟ್ ಅಂತ ಗೊತ್ತಾಗ್ಬಿಡುತ್ತೆ ಸರ್. ಇವಾಗ ನಮ್ಗೆ ಇವಾಗ 10th ಅಲ್ಲಿ ಗೊತ್ತಾಗೋದು ಅವ್ರಿಗೆ 6th ಸ್ಟ್ಯಾಂಡರ್ಡು, 4th 5th ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅಷ್ಟು ನಾಲೆಡ್ಜಬಲ್ ಇವಾಗ ಅಷ್ಟು ಫಾಸ್ಟ್ ಆಗಿದ್ದಾಗ ಈ ಥರ ಸಿನಿಮಾಗಳು ಬಂದು ನಾವೆಲ್ಲ ಕಲ್ತ್ಕೊಳ್ಳೋಂಥದ್ದು ತುಂಬ ಇರುತ್ತೆ ಸರ್. ಸೊ ಅದು ನೆಗೆಟಿವ್ ಆಗಿ ಆಗಿರ್ಬೋದು, ಪಾಸಿಟಿವ್ ಆದರೂ ಆಗಿರ್ಬೋದು. ಸರ್ ಟಿಕೆಟ್ಗೂ ನಿಮ್ಗೆ ಏನು ಸಂಬಂಧ ಸಿನಿಮಾದಲ್ಲಿ? ಟಿಕೆಟ್ಗೂ ನನಗೂ ಏನು ಸಂಬಂಧ ಅಂತಂದರೆ, ಆ ಕ್ಯಾರೆಕ್ಟರ್, ಬಿಕಾಸ್ ಆ ಕ್ಯಾರೆಕ್ಟರ್ನ ನಾನು ನೋಡಿಲ್ಲ ಸರ್. ಸೊ ನಾನು ಇದ್ದಿದ್ದು ರಾಯಾಗಿ ಹೆಂಗಲ್ಲಿರೋದಕ್ಕೆ ಆ ಟಿಕೆಟ್ ಕ್ಯಾರೆಕ್ಟರ್ ನಮ್ಗೆ ಗೊತ್ತಿಲ್ಲ. ನನಗೂ ಶಾಕ್ ಆಗಿದ್ದು, ನನಗೂ ಬಿಯರ್ಡ್ಲೆಸ್ದು ಕ್ಯಾರೆಕ್ಟರ್ ಇದೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ನಾನು ಯಾವಾಗ ಆ ಟ್ರೈಲರ್ ನೋಡಿದೆ, ಫಸ್ಟ್ ಟ್ರೈಲರು, ನಾನೇ ಶಾಕ್. ಆ ವೇವ್ ಲೆಂತಲ್ಲಿ ಹಿಂಗೆಲ್ಲ ಮಾಡಿದಾಗ ಇದು ಈ ಕ್ಯಾರೆಕ್ಟರ್ ಯಾವ ಗ್ಯಾಪಲ್ಲಪ್ಪ ಇತ್ತು, ನಮಗೂ ಗೊತ್ತಿರಲಿಲ್ಲ ಅದು ಸರ್. ನಮಗೂ ನೀವು ಇವನ್ ರಿವೀಲ್ ಮಾಡಲ್ಲ ಸರ್. ಯಾವುದೇ ಸಿನಿಮಾ ಆಗಲಿ ನಮ್ಗೆ ಬಂದಾಗ ನಮಗೆ ಆ ಟೈಮ್ದು ಕತೆ ಹೇಳ್ತಾರೆ, ನೀನು ಏನು ಮಾಡಬೇಕು, ಇದ್ರ ಬಿಫೋರ್ ಏನು, ನೆಕ್ಸ್ಟ್ ಏನು ಅಷ್ಟೇ. ಸೊ ಇಷ್ಟನ್ನು ಹೇಳ್ತಾರೆ ನಮಗೆ. ಸೊ ಇದು ಫುಲ್ ಕತೆ ಗೊತ್ತಿಲ್ಲ ಟಾಕ್ಸಿಕ್ ಇಲ್ಲ ಸರ್. ಅಂದರೆ ಪೂರ್ತಿ ಕತೆಗಳನ್ನ ನಮಗೆ ಹೇಳಕ್ಕೆ ಹೋಗೋದು ಇಲ್ಲ ಅವರು. ಸೊ ನಮ್ಗೆ ಆ ಟೈಮ್ಗೆ ಏನು ಬೇಕು, ಅಲ್ಲಿ ಏನು ಮ್ಯಾನರಿಸಮ್ ಬೇಕು, ಎಕ್ಸ್ಪ್ರೆಷನ್ ಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಅವ್ರು ನಮ್ಗೆ ಅಲ್ಲಿ ಹೇಳ್ಕೊಡ್ತಾರೆ ಅಷ್ಟೇ ಹೊರತು ಹೀರೋಗೆ ಹೀರೋಯಿನ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಆ ಕತೆ. ಬಿಕಾಸ್ ಅವ್ರ ಮೇಲೆ ಹೋಗೋದ್ರಿಂದ, ಅವ್ರೊಬ್ಬ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಪ್ರತಿಯೊಂದು ಕತೆ ಗೊತ್ತಿರಬೇಕು. ನಮಗೆ ಅಲ್ಲೇ ನಡೆಯೋ ಕತೆ ಗೊತ್ತಿದ್ರೆ ಸಾಕಲ್ವಾ. ನಮಗೆ ಸ್ಟಾರ್ಟಿಂಗ್ ಸ್ಕ್ರೀನ್ ಓಪನ್ ಆಗುತ್ತೆ, ಈ ಶುಭಮ್ ಅಂತ ಹೆಂಗೆ ಬರುತ್ತೆ, ನಮ್ಗೆ ಅದು ಬೇಡ. ಅದು ನೀ ಎಲ್ಲಿಂದ ಎಂಟ್ರಿ ಬರ್ತೀಯಾ, ಇಲ್ಲಿ ಏನು ನಡೆಯುತ್ತೆ, ಆ ಸಿಚುಯೇಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಸಿಚುಯೇಷನ್ ಬೇಸ್ ಮೇಲೆ ನಾವು ಆ್ಯಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಪೂರ್ತಿಯಾಗಿರುವಂಥ ಕತೆಗಳು ನಮಗೂ ಹೇಳೋಕೆ ಹೋಗಲ್ಲ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ವಜ್ರಗಿರಿ ಅವರೇ. ಟಾಕ್ಸಿಕ್ ಬಗ್ಗೆ ಸಾಕಷ್ಟು ವಿಷಯ ಹಂಚ್ಕೊಂಡ್ರೆ, ಇನ್ನೂ ಕೆಲವೊಂದಷ್ಟು ಈಗ ತೋರಿಸದೆ
ಇರುವಂಥದ್ದು ಇನ್ನೂ ಸಾಕಷ್ಟು ಜನಗಳ ಮೈಂಡನ್ನ ಬ್ಲೋ ಮಾಡೋ ವಿಷಯಗಳು ಇರುತ್ತೆ ಅಂತ ನಮಗೆ ನಂಬಿಕೆ ಇದೆ ಟಾಕ್ಸಿಕಲ್ಲಿ. ಕೊನೆಯದಾಗಿ ಬಜರಂಗಿ 2 ಆಯಿತು, ಜೇಮ್ಸ್ ಆಯಿತು, ಹಾಗೆಯೇ ರಾಬರ್ಟ್ ಆಯಿತು. ಸೊ ಈ ಥರದ್ದೊಂದು ಜರ್ನಿ ಇತ್ತು ನಿಮ್ಮದು. ಸವಿಸ್ತಾರವಾಗಿ ನಾನು ಇನ್ನೊಂದು ಸೆಗ್ಮೆಂಟಲ್ಲಿ ಮಾತಾಡ್ತೀನಿ. ಈಗ ಟಾಕ್ಸಿಕ್ ಮೂಲಕ ಮತ್ತೊಂದು ಸಲ ಕನ್ನಡಿಗರನ್ನ ಎದುರಾಗ್ತಿದ್ದೀರಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಟಾಕ್ಸಿಕ್ ಸಿನಿಮಾ ಬಗ್ಗೆ ಫೈನಲಿ? ಸರ್ ಇವಾಗ ಅದೇ ಹೇಳ್ತಾರಲ್ಲ, ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಅದೆಲ್ಲ ಏನೂ ಇಲ್ಲ ಸರ್. ಇಂಥ ಒಂದು ಸಿನಿಮಾ ಬಂದಿದೆ, ಮಿಸ್ ಮಾಡ್ಕೊಂಡ್ರೆ ಅದು ನಿಮ್ಮ ಬ್ಯಾಡ್ ಲಕ್ಕು. ಓಕೆನಾ? ಇಲ್ಲಿ ಯಾರು ಬೆಗ್ ಮಾಡೋ ಅವಶ್ಯಕತೆ ಇಲ್ಲ. ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರ ಮೇಲೆ ಬನ್ನಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ, ಯಾವುದೂ ಇಲ್ಲ ಸರ್. ನಿಮಗೆ ಬಂದು ಈ ಸಿನಿಮಾ ನೋಡಿಲ್ಲ ಅಂತಂದ್ರೆ ಜೀವನದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದೊಂದು ವಿಷಯನ, ಈ ಟಾಕ್ಸಿಕ್ ಒಂದು ಮೂವಿ ಏನು ಎಂಟರ್ಟೈನ್ಮೆಂಟ್ ಅನ್ನೋದೊಂದು ಟಾಪಿಕ್ ಇದೆ, ಅದನ್ನ ನೀವು ಜೀವನದಲ್ಲಿ ಕಳ್ಕೊಳ್ತೀರಾ ಅಷ್ಟೇ. ಸೊ ಇದನ್ನ ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಸರ್. ಆ ಸೌಂಡ್ಸ್ ಆಗಿರ್ಬೋದು, ಇವಾಗ ಐಮ್ಯಾಕ್ಸ್ ಅನ್ನೋದು ನಿಮಗೆ ಇವನ್ ಸೌಂಡ್ಸ್ ಆಗಿರ್ಬೋದು, ಸ್ಕ್ರೀನಿಂಗ್ ಆಗಿರ್ಬೋದು, ಹೆಂಗಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಆ ಸ್ಕ್ರೀನಲ್ಲೇನೆ ಆ ವಿಜುವಲ್ಸ್ನ ನೋಡಬೇಕು ಸರ್. ಅದಕ್ಕಂತಾನೆ ಸಿನಿಮಾ ಮಾಡಿದ್ದಾಗ ನಾವು ಅದನ್ನೇ ಹೋಗಿ ನೋಡ್ಬೇಕಾಗುತ್ತೆ. ಸೊ ಇಲ್ಲ ಅಂತಂದ್ರೆ ಅದು ನಿಮ್ಮ ಹಣೆ ಬರ, ಏನೂ ಮಾಡೋಕ್ಕಾಗಲ್ಲ. ಸೊ ಅದೇ ಯಾವಾಗಲೂ ನಮ್ದ್ರಲ್ಲಿ ಕೊರಗ್ತಿರ್ತಾರಲ್ಲ, ಕನ್ನಡ ಸಿನಿಮಾ ಇಲ್ಲ ಅಂತ. ಸರ್ ಈ ಥರ ಒಂದು ಸಿನಿಮಾ ಬಂದಾಗ ಸೊ ಇದನ್ನ ನಾವು ಯಾವತ್ತು ಎದೆ ಮೇಲೆ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಕಾಗುತ್ತೆ ಸರ್. ಸೊ ಇಂಥ ಒಂದು ಸಿನಿಮಾ ಬಂದಿದೆ, ಖುಷಿಯಾಗಿ ಎಂಜಾಯ್ ಮಾಡೋಣ, ಸೆಲೆಬ್ರೇಟ್ ಮಾಡೋಣ, ಎಲ್ಲರಿಗೂ ಇದ್ರ ಬಗ್ಗೆ ವಿಷಯ ಲೈಕ್ ಹೇಳೋಣ. ಇನ್ನೊಬ್ರು ನೋಡಿ ಈ ಥರ ಒಂದೊಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿದೆ. ಸೊ ಮೇಜರ್ ಆಗಿ ಇಂಗ್ಲೀಷ್ ಮೂವಿ ಆಗಿರೋದು, ಕನ್ನಡ ಪ್ಲಸ್ ಇಂಗ್ಲೀಷ್ ಮೂವಿ ಆಗಿರೋದು, ಇಟ್ಸ್ ನಾಟ್ ಈಸಿ ಸರ್. ಇದೊಂದು ಹಿಸ್ಟ್ರಿ, ಇತಿಹಾಸನೇ ಇದು ನಮಗೆ. ಇದು ಮತ್ತೆ ಇದು ಸ್ಟಾರ್ಟಿಂಗ್ ಅನ್ನೋದು ನಮ್ಮ ಹೆಸರೇ ಮಾಡಿರೋದು. ಮತ್ತೆ ಇನ್ನೊಬ್ಬ ನಾನು ಬಂದ್ಬಿಟ್ಟು ನಾನು ಇಂಗ್ಲೀಷ್ ಮಾಡ್ಬಿಟ್ಟೆ ಅದು ಮಾಡ್ಬಿಟ್ಟೆ ಅಂದ್ರೆ ಯಾರೂ ಇಲ್ಲ. ಆಲ್ರೆಡಿ ಒಂದು ಸೈನ್ ಹಾಕ್ಬಿಟ್ಟಿದೆ ಆಲ್ರೆಡಿ. ಅದು ಹೇಳ್ತಾರಲ್ಲ, ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತ, ಅದು ಫಿಕ್ಸ್ ಆಗೋಗಿದೆ ಸರ್ ಈ ಸತಿ. ಸೊ ವರ್ಲ್ಡ್ ಗ್ಲೋಬಲ್ ಮೂವಿಯಾಗಿ ಇದು ಹೊರಗಡೆ ಬರ್ತಾ ಇದೆ. ಸೊ ಆ್ಯಂಡ್ ನಮ್ಮ ಟೀಮ್ಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಎಲ್ಲರಿಗೂ ಇದೊಂಥರ ಹಬ್ಬ ಸರ್. ನಮ್ಮ ಕನ್ನಡದವ್ರಿಗಂತೂ ಹಬ್ಬ ಅಂದರೆ ಹಬ್ಬ, ತುಂಬ ಹಬ್ಬ ಸರ್. ಈ 26 ಯಾವಾಗ ಬರ್ತಿದೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಜರ್ನಿಲಿ ತುಂಬ ಟೈಮ್ ಆಯಿತು ಸರ್. ಯಾಕಂದರೆ ಬಜರಂಗಿ 2 ಅದೆಲ್ಲ ಆದಮೇಲೆ ಎಲ್ಲಾದ್ರಲ್ಲೂ ಗೆಟಪ್ಸ್ಗಳು ಚೇಂಜ್ ಇರ್ತಾ ಇತ್ತು, ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ. ಜಸ್ಟ್ ಈ ಸಾಂಗಲ್ಲಿ ನನಗೆ ಎಲ್ಲ ಥರದ್ದು ಕಾಲ್ಸ್ಗಳು. ಆ್ಯಂಡ್ ಒಂದಿಬ್ರು ಆ್ಯಕ್ಚುಲಿ ನನಗೆ ಒಂದು ಸ್ಟೋರಿ ಅಪ್ರೋಚ್ ಆಗಿದೆ. ಸೊ ಹೊಸ ಕತೆ ಜಸ್ಟ್ ನನ್ಗೆ ಕಾಣಿಸ್ಕೊಂಡಿರೋದಕ್ಕೆ. ಆ್ಯಕ್ಚುಲಿ ನಂದು ಇಷ್ಟು ವರ್ಷದ ಜರ್ನಿಗೆ ನಂಗೆ ಬ್ರೇಕ್ ಬೇಕಿತ್ತು ಸರ್. ನನಗೆ ಯಾರೋ ಒಬ್ಬ ಮನುಷ್ಯ ಬಂದು ಹಿಂಗೆ ಇಟ್ಕೊಂಡು ನಂಗೆ ಮೇಲೆ ಅಂತ ವ್ಯಕ್ತಿ ಬೇಕಿತ್ತು ನನಗೆ. ಸೊ ಅದು ನಮಗೆ ಅಷ್ಟು ಸಪೋರ್ಟಿವ್ ಆಗಿ ಯಾರೂ ಕಾಣಿಸ್ಲಿಲ್ಲ. ಎಲ್ಲರ ಮುಂದೆನೂ ಓಡಾಡ್ತಿದ್ವಿ ನಾವು. ಅದು ನಮ್ಗೆ ಅಷ್ಟು ಹೈಲೈಟ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಎಸ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಪರ್ಸ್ನಲ್ ಆಗಿ ನನಗೆ ತುಂಬಾ ಸಾಥ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಈ ಒಂದು ಸುಮ್ಮನೆ ಕಾಣಿಸಿರೋದಕ್ಕೋಸ್ಕರ ಒಂದು ನನಗೆ ಸ್ಟೋರಿ ಬಂದು ಅಪ್ರೋಚ್ ಆಗಿದೆ ಅಂತಂದರೆ ಸೂಪರ್. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಮೇಜರ್ ಆಗಿ ಈ ಒಂದು ಸಿನಿಮಾಯಿಂದ ಇನ್ನೊಂದು ದೊಡ್ಡ ಸಿನಿಮಾಗೆ ಮಾಡಬೇಕು ಅನ್ನೋದೊಂದು ಆಸೆ ಉಟ್ಕೊಂಡಿದೆ ಸರ್. ಸೊ ನಾನು ಈ ಒಂದು ಸಿನಿಮಾ ಮೂಲಕ ಇನ್ನು ದೊಡ್ಡದಾಗಿ ಎಕ್ಸ್ಪ್ಲೋರ್ ಆಗಬೇಕು. ನಮ್ಮ ಎಸ್ ಸರ್ ಏನು ಹೇಳಿದರು, ಇನ್ನೊಂದು ಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ ಸಿನಿಮಾ ಅಂತ. ನಮಗೂ ಆ ಜವಾಬ್ದಾರಿ ಇದೆ. ನಾವು ಒಂದು 15 ವರ್ಷ ಈ ಸಿನಿಮಾದಲ್ಲಿ ಜರ್ನಿ ಮಾಡೋದ್ರಿಂದ ನಾವು ಕನ್ನಡ ಚಿತ್ರರಂಗದ ಒಂದು ಭಾಗ ಆಗಿದ್ದೀವಿ. ಸೊ ನಮ್ಮಲ್ಲೂ ಒಂದು ಜವಾಬ್ದಾರಿ ಇದೆ, ನಮ್ಮ ಹತ್ರನೂ ಕಥೆಗಳಿದೆ, ನಾವು ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಬೇರೆ ಇಂಡಸ್ಟ್ರಿಗೆ ನಾನು ಕಂಪೇರ್ ಮಾಡೋದಾದ್ರೆ ಸರ್, ಬೇರೆ ಇಂಡಸ್ಟ್ರಿಲಿ ಯಾರು 6.5 6.6 ಇರೋ ಅಂತ ಆ್ಯಕ್ಟರ್ಗಳಿಲ್ಲ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಾನಿದ್ದೀನಿ. ಇವನ್ ಡ್ಯಾನ್ಸ್ ಮಾಡ್ತೀನಿ, ಫೈಟ್ ಮಾಡ್ತೀನಿ, ಜಿಮ್ನಾಸ್ಟಿಕ್ಸ್ ಮಾಡ್ತೀನಿ, ಯೋಗ ಮಾಡ್ತೀನಿ, ಹಾರ್ಸ್ ರೈಡಿಂಗ್, ಪ್ರತಿಯೊಂದು ವೆಲ್ ಪ್ರಿಪೇರ್ಡ್, ಪೂರ್ತಿಯಾಗಿ ಒಂದು ಡೈರೆಕ್ಟರ್, ಪ್ರೊಡ್ಯೂಸರ್, ಆರ್ಟಿಸ್ಟ್ ಅಂತಾರಲ್ವ, ಅಷ್ಟು ಪ್ರಿಪೇರ್ಡ್ ಆಗಿರುವಂಥ ವ್ಯಕ್ತಿ. ಇವಾಗ ಈ ಒಂದು ವೇದಿಕೆ ಮೂಲಕ ನನಗೆ ಟಾಕ್ಸಿಕ್ ಅಂತ ಸಿನಿಮಾ ಮೂಲಕ ನನಗೆ ಇಷ್ಟು ಎಕ್ಸ್ಪ್ಲೋಜರ್ ಸಿಗುತ್ತೆ ನನಗಿದ್ರೆ ನಾನು ಬಳಸ್ಕೊಳ್ತೀನಿ ಸರ್ ಇದರಿಂದ. ಸೊ ನನಗೆ ಟಾಕ್ಸಿಕ್ಕಿಂದ ನನಗೊಂದು ಕೊಟ್ಟಿರೋಂಥ ಸಂಭಾವನೆ ಆದರೂ ಅನ್ಕೊಬೋದು, ಗಿಫ್ಟ್ ಅಂತಾದರೂ ಅನ್ಕೊಬೋದು ಸರ್ ಇದನ್ನು. ಓಕೆ ಸರ್, ಇನ್ನು ಸಿನಿಮಾ ರಿಲೀಸ್ ಆದಮೇಲೆ ಇನ್ನಷ್ಟು ನಿಮ್ಮ ಪಾತ್ರಕ್ಕೆ ಪ್ರಶಂಸೆ ಸಿಗಲಿ, ಇನ್ನಷ್ಟು ರೀಚ್ ಜಾಸ್ತಿ ಆಗಲಿ. 2 ಆಫರ್ ಈಗ ಬಂದಿದೆ ಅಂತ ಹೇಳಿದ್ರಿ, ಇನ್ನಷ್ಟು ಆಫರ್ಸ್ ಬರ್ತಾ ಹೋಗಲಿ, ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ನಟ ವಜ್ರಗಿರಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.